नमः। हरिः ओम्। निखिलगुणनिकायं नित्यनिर्धूतहेयं शुभतममतिमेयं शुद्धसौख्याप्त्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायं विघ्नौघवारणं सत्याशेषविश्वस्य कारणं करुणा सिन्धुमानन्दतीर्थबन्धुं हरिं भजे। भ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। मिथ्या सिद्धांत दुर्ध्वांत विध्वंसन विचक्षणः जयतीर्थाख्यतरणिः भासतान्नो हृदम्बरे। भक्तानां मानसां भोजभानवे कामधेनवे नमतां कल्पतरवे जयीन्द्रगुरवे नमः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमः। अत्यंत दयालवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्. ವಿಜಯೇಂದ್ರ ಗುರು ಸಾರ್ವಭೌಮರ ಒಳ್ಳೆಯ ಪೂರ್ವಾರಾಧನೆಯ ಮಹೋತ್ಸವ. ನಾವು 4 ದಿವಸಗಳಿಂದ ಕೇಳ್ತಾ ಇರುವ ಹಾಗೆ ಅನೇಕ ಗ್ರಂಥ ರತ್ನಗಳನ್ನ ಮುಂದೆ ಬರುವಂತಹ ಸಾತ್ವಿಕ ಸಮಾಜಕ್ಕೆ ಅನುಗ್ರಹವನ್ನ ಮಾಡಿ ಅವರೆಲ್ಲರಿಗೂ ಶಾಸ್ತ್ರದ ತತ್ವಜ್ಞಾನ ಆಗಬೇಕು, ಅವರೆಲ್ಲರಿಗೂ ಮೋಕ್ಷ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಪರಮಾನುಗ್ರಹವನ್ನ ಮಾಡಿದ ಮಹಾನುಭಾವರು ವಿಜಯೀಂದ್ರ ತೀರ್ಥ ಗುರುರಾಜರು. ನ್ಯಾಯ ಮೌಕ್ತಿಕ ಮಾಲಾ ಅನ್ನುವಂತಹ ಒಂದು ಗ್ರಂಥ, ಆ ನ್ಯಾಯ ಮೌಕ್ತಿಕ ಮಾಲಾ ಅನ್ನುವಂತಹ ಗ್ರಂಥದಲ್ಲಿ ಬೇಕಾದಷ್ಟು ವಿಷಯಗಳನ್ನು ಹೇಳ್ತಾರೆ. ಹಾಗೆ ಅವರು ಹೇಳಿದ ಬೇಕಾದಷ್ಟು ವಿಷಯದಲ್ಲಿ ಒಂದು ಭಾಗ ಯಾವುದು, ಶೈವ ಸರ್ವಸ್ವ ಖಂಡನ ಅಂತ ನಾವು ನೋಡ್ತಾ ಇರುವಂತಹ ರುದ್ರದೇವರನ್ನ ಸರ್ವೋತ್ತಮರು ಅಂತ ಏನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಶಾಸ್ತ್ರಗಳಲ್ಲಿ. ಕಣ್ಣಿಗೆ ಕಾಣುತ್ತೆ ಕೆಲವು ವಾಕ್ಯಗಳು ರುದ್ರದೇವರು ಸರ್ವೋತ್ತಮರು ಅಂತ ಹೇಳೋದು ಕಣ್ಣಿಗೆ ಕಾಣ್ತಾ ಇದೆ. ಆ ಕಾಣುವ ವಾಕ್ಯವನ್ನು ಏನ್ ಮಾಡಬೇಕು ಅಂತಂದ್ರೆ ಅದು ಎಷ್ಟು ವಿರೋಧ ಇದೆ, ಸಾತ್ವಿಕ ಪುರಾಣಗಳ ವಿರೋಧ ಏನ್ ಅದರಲ್ಲಿದೆ ಅನ್ನೋದೆಲ್ಲವನ್ನ ತೋರಿಸಿ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನಮಗೆ ಬೇಕಾದಷ್ಟು ಪ್ರಶ್ನೆ ಬರುತ್ತೆ. ಅಲ್ಲ, ಸುಮ್ನೆ ಪುರಾಣ ಕೇಳ್ಕೊಂಡು ಹೋದ್ರೆ ಸಾಕು, ಒಂದ್ ಅರ್ಧ ಗಂಟೆ ಒಂದು ಟೈಮ್ ಪಾಸಿಂಗ್ ಮಾಡ್ಕೊಂಡು ಹೋದ್ರೆ ಸಾಕು, ಯಾಕಿಷ್ಟು ಚರ್ಚೆಗಳು? ಶಿವನನ್ನ ಸರ್ವೋತ್ತಮ ಅಂತ ಪೂಜೆ ಮಾಡೋರು ಮಾಡ್ಕೊಳ್ಳಿ, ವಿಷ್ಣುವನ್ ಸರ್ವೋತ್ತಮ ಪೂಜೆ ಅಂತ ಅವ್ರವ್ರಿಗೆ ಇಷ್ಟ ಬಂದ ದೇವ್ರ ಪೂಜೆ ಅವ್ರವ್ರು ಮಾಡ್ಕೊಳ್ತಾ ಹೋಗ್ಲಿ. ನೀವು ಚರ್ಚೆ ಎಲ್ಲ ಮಾಡಿ ಖಂಡನೆ ಮಂಡನೆ ಎಲ್ಲ ಯಾಕೆ ಮಾಡಬೇಕು ಅಂತಂದ್ರೆ ಇದು ನಮಗೋಸ್ಕರ ಅಲ್ಲ. ನಮಗೆ ಅಂತಂದ್ರೆ ಸುಮ್ನೆ ಪುರಾಣ ಅಂದ್ರೆ 1 ಗಂಟೆ ಟೈಮ್ ಪಾಸ್ ಅನ್ಕೊಂಡು ಬಂದು ಹೋಗಿ ಮಾಡುವಂತ ನಮ್ಮಂತವ್ರಿಗೋಸ್ಕರ ಅಲ್ಲ. ಇದನ್ನ ಅಷ್ಟೇ ಒಂದ್ ಸತ್ಯ. ಅದು ಯಾರಿಗೆ ಇದು ಅಂದ್ರೆ ತತ್ವ ಯಾರಿಗೆ ಬೇಕೋ ಅವ್ರಿಗೋಸ್ಕರ ಇರುವಂಥದ್ದು. ತತ್ವ ಅರ್ಥ ಆಗಲಿಲ್ಲ, ತತ್ವಜ್ಞಾನ ಬೇಕು 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 ಅಂತ ಎಲ್ಲ ದೇವತೆಗಳು ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ಭಗವಂತ ವಾಯುದೇವರನ್ನ ಕಳಿಸ್ಕೊಟ್ಟಿದ್ದು. ಅವರು ಬಂದು ಆಚಾರ್ಯರಾಗಿ ಬಂದು ತತ್ವವನ್ನ ನಿರ್ಣಯ ಮಾಡಿಕೊಟ್ರು. ಅದರ ಮೇಲೆ ಆಚಾರ್ಯರು ಹೇಳಿದ ವಾಕ್ಯಗಳು ಅರ್ಥ ಆಗಲಿಲ್ಲ ಅಂದಾಗ ಕಾಲಕಾಲಕ್ಕೆ ಅನೇಕ ಜ್ಞಾನಿಗಳು ಬಂದರು. ಟೀಕಾಕೃತ್ಪಾದರು ಬಂದಿದ್ದಾರೆ. ಪುರಾಣದ ವಿಷಯ ಟಚ್ ಮಾಡ್ಲೇ ಇಲ್ಲ ಅವರು, ಅಲ್ಲಲ್ಲಿ ಸೂಕ್ಷ್ಮವಾಗಿ ತೋರ್ಸ್ಕೊಂಡು ಹೋಗ್ಬಿಡ್ತಾರೆ. ಬರೀ ವಾಕ್ಯಾರ್ಥ ಗ್ರಂಥಗಳು. ಅದಾದ ಮೇಲೆ ಶ್ರೀಪಾದರಾಜರು ಕನ್ನಡದ ದೇವರನಾಮಗಳನ್ನ ಮಾಡಿ ನೀವು ಸ್ತೋತ್ರ ಮಾಡಬಹುದು ಅಂತ ಮಾಡಿಕೊಟ್ರು. ಅದಾದ ನಂತರದಲ್ಲಿ ವ್ಯಾಸರಾಜರಂತೂ ಕೂಡ 2ನೇ ಸ್ಥಾಪಕರು ಮತ್ತು ಸಿದ್ಧಾಂತಕ್ಕೆ ಅಂತ ಫೇಮಸ್ ಆದವರು. ಅವರು ಪುರಾಣದ ಕಥೆಗಳ ನಿರ್ಣಯ ಮಾಡ್ಲೇ ಇಲ್ಲ. ಅವ್ರದೆಲ್ಲ ಏನು ಅಂದ್ರೆ ಖಂಡನ ಮಂಡನ ಗ್ರಂಥಗಳಲ್ಲಿ ವೇದಗಳಿಗೆ ಅರ್ಥ ಮಾಡೋ ದೃಷ್ಟಿಲಿ ಹೊರಟೋದ್ರು ಅವರೆಲ್ಲ. ಅದೊಂದು ರಘುತ್ತಮ ಸ್ವಾಮಿಗಳು ಈ ವಿಷಯ ಟಚ್ ಮಾಡ್ಲಿಲ್ಲ. ಇನ್ನು ವಾದಿರಾಜ ಸ್ವಾಮಿಗಳು ಅದ್ಭುತವಾಗಿ ಟಚ್ ಮಾಡಿದ್ದಾರೆ, ಓದೋರೇ ಇಲ್ಲ. ನಾವು ವಾದಿರಾಜ ಹೈಗ್ರೀವ ಗುಳ್ಳ ಗಿಳ್ಳ ಅಂತ ಮಾಡ್ಕೊಂಡು ತಿನ್ಬಿಡ್ತದೆ. ವಿಜಯೇಂದ್ರ ಹೆಸರು ಒಂದು ಸ್ವೀಟ್ ಗೇಟ್ ಇಲ್ಲ ಅಷ್ಟೇ. ಇದ್ದಿದ್ರೆ ವಿಜಯೇಂದ್ರನ್ನು ಯಾವ್ದೋ ಒಂದು ಸ್ವೀಟಿಗೆ ಮಾಡ್ಬಿಟ್ಟು ನಾವು ತಿನ್ಬಿಡ್ತಾ ಇದ್ವಿ. ವಾದಿರಾಜರು ಅಂದ್ರೆ ಏನಕ್ಕೆ ಹಯಗ್ರೀವ ಗುಳ್ಳ ಗಿಳ್ಳ ಅನ್ಕೊಂಡು ನಾವು ಕಾಲ ಕಳೆದು ಬಿಡ್ತೀವಿ. ಆದ್ದರಿಂದ
ಎಷ್ಟು ಅದ್ಭುತವಾಗಿ ಸರಸಭಾರತಿ ವಿಲಾಸ, ಯುಕ್ತಿ ಮಲ್ಲಿಕ, ಪಾಷಂಡ ಖಂಡನ, ಬರೇ ಶ್ಲೋಕದಲ್ಲಿ ಪುರಾಣದ ಕಥೆಗಳನ್ನ ಹೇಳಿ ನಿರ್ಣಯ ಮಾಡ್ತಾರೆ. ಕೇಳೋನೆ ಅವನು, ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಆದ್ರೂ ನಮಸ್ಕಾರ ಮಾಡಿದ್ರೆ ಉದ್ಧಾರ ಮಾಡ್ತಾರೆ. ಅದಕ್ಕೆ ಮಹಾನುಭಾವರಾಗಿರೋದವರೆಲ್ಲ. ಅದರಿಂದ ಪುರಾಣಗಳಲ್ಲಿ ಬರೋ ಪರಸ್ಪರ ವಿರೋಧಗಳನ್ನ ನಿರ್ಣಯ ಮಾಡಿಕೊಂಡಾಗ ಮಾತ್ರ ತತ್ವ ಹೇಳಲಿಕ್ಕಾಗತ್ತೆ, ತತ್ವವನ್ನ ಅರ್ಥ ಮಾಡ್ಕೊಳ್ಲಿಕ್ಕಾಗತ್ತೆ ಅನ್ನೋ ದೃಷ್ಟಿಯಲ್ಲಿ ವಿಜಯೇಂದ್ರ ಸ್ವಾಮಿಗಳವರು ಈ ಒಂದು ಸುಂದರವಾದ ಗ್ರಂಥವನ್ನ ನಮ್ಮ ಕಣ್ಣೆದುರಿಗೆ ಇಟ್ಟಿದ್ದಾರೆ. ಯಾಕೆ ಚರ್ಚೆ ಮಾಡಬೇಕು ಅಂತಂದ್ರೆ, ವೇದ, ತರ್ಕ, ವ್ಯಾಕರಣ, ಮೀಮಾಂಸಾ ಇದೆಲ್ಲ ಯಾರು ಓದಿರ್ತಾರೆ ಅವರೆಲ್ಲ ಅರ್ಧಂಬರ್ಧ ಪಂಡಿತರಂತೆ. ಮಹಾಭಾರತ ಹೇಳುವಂತ ಮಾತು, ಯದಿ ವಿದ್ಯಾ ಚತುರ್ವೇದಾನ್ ಸಾಂಗೋಪನಿಷದಾನ್ ದ್ವಿಜಃ. ಒಳ್ಳೆಯ ಉಪನಿಷತ್ತುಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ, ನಿರುಕ್ತ, ಕಲ್ಪ ಎಲ್ಲ ಓದ್ಬಿಟ್ಟಿದ್ದಾನೆ. ತರ್ಕ, ವ್ಯಾಕರಣ, ಮೀಮಾಂಸಾ ಎಲ್ಲ ಗೊತ್ತಿದೆ. ಉಪನಿಷತ್ತು, ಬ್ರಹ್ಮಸೂತ್ರಗಳು, ವೇದಗಳೆಲ್ಲ ಓದಿದ್ದಾನೆ. ಇಷ್ಟೆಲ್ಲ ಓದಿದ್ರು ಕೂಡ ಅವನು ಕಂಪ್ಲೀಟ್ ಆದ್ರೆ ಇನ್ಕಂಪ್ಲೀಟ್ ಅಂತಾರೆ ವೇದವ್ಯಾಸ ದೇವರು. ಯಾಕೆ ಅಂದ್ರೆ ನಚೇತ್ ಪುರಾಣಂ ಸಂವಿದ್ಯಾತ್, ಪುರಾಣವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಅವನಿಗೆ ಆಗ್ಲಿಲ್ಲ ಅಂದ್ರೆ ಇನ್ಕಂಪ್ಲೀಟ್. ಇತಿಹಾಸ ಮತ್ತು ಪುರಾಣ ಅಂತ ಎರಡಿದೆ ನಮ್ಮಲ್ಲಿ. ಇತಿಹಾಸ ಅಂದ್ರೆ ಯಾವುದು? ಮೂಲ ರಾಮಾಯಣ, ಮಹಾಭಾರತ, ಪಂಚರಾತ್ರ, ಈ 3 ಇತಿಹಾಸ. ಇನ್ನು 18 ಪುರಾಣಗಳು. ಅದು ಎರಡರ ಸಹಕಾರ ಇಲ್ಲ ಅಂದ್ರೆ ವೇದಕ್ಕೆ ಅರ್ಥ ಮಾಡಕ್ಕಾಗಲ್ಲ. ಕೊನೆಗೆ ನಿಲ್ಲೋದಲ್ಲಿ ವೇದ ಅರ್ಥದಲ್ಲಿ. ಆ ವೇದಾರ್ಥ ನಿರ್ಣಯ ಆಗ್ಬೇಕು ಅಂದ್ರೆ ನೆಂಟು ಕಥೆನೇ ಗೊತ್ತಿಲ್ಲ ಇವನಿಗೆ, ಕತೆ ನಿರ್ಣಯ ಏನ್ ಮಾಡ್ತಾನೆ ಇವನು? ನಮಗೆ ಕರೆಕ್ಟ್ ಆಗಿ ಪಾಂಡವರ ಹೆಸರು ನೆಟ್ಟಿಗೆ ಹೇಳ್ಬಿಡ್ರಿ ಯಾರ್ಯಾರ ಅಂಶ ಯಾರ್ಯಾರು ಅಂತಂದ್ರೆ ತಳಬಳಾಯಿಸ್ಬಿಡ್ತೀವಿ ನಾವು. ಮತ್ ಇನ್ನು ಕೆಲವರು ದುರ್ಯೋಧನಾದಿಗಳು 100 ಜನದ ಹೆಸರು ಹೇಳಿ ಅಂತಾರೆ. ಆ ದುಷ್ಟರ ಹೆಸರು ಬಾಯಲ್ಲಿ ಆಗಿ ಬರ್ಬೇಕು. ಕರೆಕ್ಟ್ ಆಗಿ ಮಹಾಭಾರತದ 25 ಹೆಸರು ಯಾರಾದ್ರೂ ಹೇಳ್ಬಿಡಿ ಅಂತ ಸುಮ್ನೆ ಕೂಡಿಸಿ ಹೇಳ್ಬಿಟ್ರೆ 50 ವರ್ಷದಿಂದ ಪುರಾಣ ಕೇಳ್ತಾನೆ ಇರ್ತೀವಿ, ಮಾಡ್ತಾನೆ ಇರ್ತೀವಿ. ಮಹಾಭಾರತದ 25 ಪಾತ್ರಗಳನ್ನು ಹೇಳ್ರಿ, ರಾಮಾಯಣದ 25 ಪಾತ್ರಗಳನ್ನು ಹೇಳ್ರಿ ಅಂತ ಯಾರಾದ್ರೂ ಕ್ವಶನ್ ಮಾಡ್ಬಿಟ್ರೆ ನಾವು ಓಡ್ಬಿಡ್ತೀವಿ. ಅಂದ್ರೆ ನಮ್ಮ ಲೆವೆಲ್, ನಮ್ಮ ಯೋಗ್ಯತೆ ಏನು ನಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಅದನ್ನೇ ತೋರಿಸ್ಕೊಡಕ್ ಬಂದಿರೋದು. ಈ ಗ್ರಂಥ ಓದ್ಬಿಟ್ರೆ, ವಿಜಯೇಂದ್ರ ಸ್ವಾಮಿಗಳ ಶೈವ ಸರ್ವಸ್ವ ಖಂಡನ ಅನ್ನೋ ಗ್ರಂಥ ಪರಿಚಯ ಅಂತ ಆಗ್ಬಿಟ್ರೆ ನಮ್ಗೇನು ಗೊತ್ತಿಲ್ಲ ಅನ್ನೋ ಜ್ಞಾನ ಕನ್ಫರ್ಮ್ ಆಗುತ್ತೆ ಅಷ್ಟೇ. ನಮ್ಗೇನು ಗೊತ್ತಿಲ್ಲ ಅಂತ ಕನ್ಫರ್ಮ್ ಆದ್ರೆ ದುರಹಂಕಾರಕ್ಕೆ ಅವಕಾಶ ಇಲ್ಲ ಅಲ್ವಾ? ಜ್ಞಾನ ಇದ್ದಾಗ ಜ್ಞಾನಿಯಾದವನು ಮಾಡಿದ ಕೆಲಸಕ್ಕೆ ಫಲ ಅಲ್ವಾ? ಫಲ ಯಾರಿಗೆ ಅಂತಂದ್ರೆ ಜ್ಞಾನಿ ಮಾಡಿದ ಕೆಲಸಕ್ಕೆ ಫಲ. ನನಗೇನೂ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ, ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಿಲ್ಲ ಅಂತಂದಾಗ ನಾನು ಮಾಡೋ ಕೆಲಸಕ್ಕೆ ಏನು ಫಲ ಅಂದ್ರೆ ದೇವರು ಕೈಕಾಲು ನೋವು ಬಂತಪ್ಪ ಅಷ್ಟೇ ಫಲ ಅಂತ ಅಷ್ಟೆ. ಆದ್ರಿಂದ ಈ ಗ್ರಂಥವನ್ನ ನಾವು ಕೇಳಿಬಿಟ್ರೆ, ಈ ತರ ಒಂದು ಗ್ರಂಥ ಇದೆ ಅಂತ ನಾವು ತಿಳ್ಕೊಂಡ್ರೆ ಬರೋ ಫಲ ಏನು ಗೊತ್ತಾ? ನನಗೇನು ಗೊತ್ತಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ನಾನು ತಿಳ್ಕೊಳ್ಬೇಕಾದ್ದು ತುಂಬಾ ಇದೆ. ಅದರಿಂದ ವಿಜಯೇಂದ್ರ ತೀರ್ಥರು ಇದರಲ್ಲಿ ಹೇಳಿ ಒಟ್ಟು 11 ಪೂರ್ವ ಪಕ್ಷಗಳನ್ನ ಕೊಡ್ತಾರೆ, 11 ಕಥೆ ಹೇಳ್ತಾರೆ ಪುರಾಣದಲ್ಲಿ. ಈ ತರ 100 ನೋಡ್ರಿ ಅಂತಾರೆ. ನಾವು 11 ಕಥೆನ ಇನ್ನು 2-3 ನೋಡಿರೋದಷ್ಟೇ. ಆ 2-3 ಕಥೆ 25 ಪುರಾಣ 25 ಗ್ರಂಥ ವಿರೋಧ ಬಂದು ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಷ್ಟು ಕಷ್ಟ ಅನ್ನುವಾಗ ಇಡೀ ಪುರಾಣಗಳನ್ನ ಓದಿ ಕೇಳಿ ಅರ್ಥ ಮಾಡ್ಕೊಂಡು ಆ ಎಲ್ಲ ಪುರಾಣಗಳನ್ನ ವೇದಕ್ಕೆ ಅಪ್ಲೈ ಮಾಡ್ಕೊಂಡು ಆ ವೇದ ಪ್ರತಿಪಾದ್ಯನಾದವನು ನಾರಾಯಣ, ಅವನು ದೋಷ ದೂರ ಗುಣಪೂರ್ಣ ಅಂತ ಉಪಾಸನೆ ಮಾಡಿದ್ರೆ ಮೋಕ್ಷ, ಇಲ್ಲ ಅಂದ್ರೆ ಇಲ್ಲ. ಎಷ್ಟು ಕಷ್ಟ ಇದೆ ಜ್ಞಾನ. ಅದರಿಂದ ಪುರಾಣ ಮತ್ತು ಇತಿಹಾಸ ಆ ಎರಡನ್ನ ನಾವೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ವೇದಗಳ ಅರ್ಥ ನಮ್ಗಾಗ್ತಾ ಇರುತ್ತೆ. ಆದ್ರಿಂದ ಪುರಾಣ ಅಂತ ಅನ್ನೋದು ಯಾವ್ದೋ ಕಥೆ ಅಲ್ಲ. ಅದು ಅಲ್ಲೇನೋ ಹೇಳಿ ಟೈಮ್ ಪಾಸ್ ಮಾಡಕ್ಕೆ ಬರೆದು ಬಿಟ್ರು ಅನ್ನೋ ಕಥೆ ಅಲ್ಲ ಪುರಾಣ. ಪುರಾಣದಲ್ಲಿ ತತ್ವಗಳನ್ನ ತುಂಬಾ ಇಟ್ಟಿದ್ದಾರೆ ವೇದವ್ಯಾಸ ದೇವರು. ಆದ್ದರಿಂದ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ 2 ಕಥೆ ಆಯ್ತು ನೆನ್ನೆ. ಒಂದು ವಿಷ, ಅದಾದ ನಂತರದಲ್ಲಿ ವಿಷಪಾನವನ್ನ ಮಾಡಿದವರು ಯಾರು ಅಂತ ಗೊತ್ತಾಯ್ತು. ಮುಖ್ಯ ಪ್ರಾಣದೇವರು ಮುಖ್ಯವಾಗಿ ವಿಷಪಾನ ಮಾಡಿದವರು. ಅದೆಲ್ಲಿ ಬರುತ್ತೆ? ಭಾಗವತ ಬೇರೆ ಪುರಾಣಗಳನ್ನ ನಾವು ತೆಗೆದು ನೋಡಿದ್ರೆ ವಿಷಪಾನ ಮಾಡಿದ್ ಯಾರು ಅಂದ್ರೆ ಶಿವನೇ ವಿಷಪಾನ ಮಾಡಿದ ಅಂತ ಬರುತ್ತೆ. ಆದ್ರೆ ವಿಷಪಾನ ಮಾಡಿದವರು ವಾಯುದೇವರು. ಎಲ್ಲಿದೆ ಅದರಲ್ಲಿ ವಿಷಪಾನ ಮಾಡಿದವರು ವಾಯುದೇವರು ಪ್ರಮಾಣ ವಾಕ್ಯ ಎಲ್ಲಿದೆ ನಿಮಗೆ ಅಂದ್ರೆ ಭಾಗವತ ನೀವು ಕರೆಕ್ಟ್ ಆಗಿ ಓದಿಲ್ಲ ಅಂತಾರೆ. ಭಾಗವತದಲ್ಲಿ ಎಲ್ಲ ದೇವತೆಗಳು ವಿಷ ಬಂದಾಗ ಒಬ್ಬ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಯಾರು? ದೇವ ದೇವ ಮಹಾದೇವ ಭೂತಾತ್ಮನ್ ಭೂತ ಭಾವನಾ ಅಂತ ಶಬ್ದ ಪ್ರಯೋಗ ಮಾಡಿಬಿಟ್ಟು, ಮಹಾದೇವ, ಭೂತಾತ್ಮ,
ಭೂತ ಭಾವನಾ ಅಂತೆಲ್ಲ ಸ್ತೋತ್ರ ಮಾಡಿಬಿಟ್ರು. ನಮ್ ಮಹಾದೇವ ಅನ್ನುವ ಶಬ್ದ ಅಲ್ಲಿ ಬರ್ತಾ ಇದ್ದ ಹಾಗೇನೆ ನಾವು ಈಶ್ವರ ಅಂತ ಅನ್ಕೊಂಡ್ಬಿಟ್ವಿ, ನಾವು ಶಿವ ಅನ್ಕೊಂಡ್ವಿ. ಅಲ್ಲಿ ಮಹಾದೇವ ಅಂತಂದ್ರೆ ದೇವತೆಗಳನ್ನು ಸೃಷ್ಟಿ ಮಾಡಿದ ಪಿತಾಮಹ. ಪಿತಾಮಹ ಅಂದ್ರೆ ಯಾರು? ಬ್ರಹ್ಮದೇವರಿಗೆ ಸಮಾನರಾದಂತ ವಾಯುದೇವರು ಅಂತ ಅರ್ಥ. ಭಾಗವತದಲ್ಲೇ ಇದೆ. ಆದ್ರಿಂದ ಇಲ್ಲಿ ಬಂದ ಕಥೆಗೆ ನಾವು ನಿರ್ಣಯ ಮಾಡಬೇಕು ಅಂದ್ರೆ ವೇದಕ್ಕೆ ಹೋಗ್ಬೇಕು. ವಿಜಯೇಂದ್ರ ಅಂತಾರೆ, ವೇದದಲ್ಲಿ ಏನಿದೆ? ವಿಷಪಾನ ಮಾಡಿದವನು ಯಾರು ಅಂತ ವೇದ ಹೇಳುತ್ತೆ ಅಂದ್ರೆ ಕೇಶಿ ಸೂಕ್ತ ಅಂತ ಬರುತ್ತೆ ಋಗ್ವೇದದಲ್ಲಿ. ಅದರಲ್ಲಿ ವಿಷ ಯಾರು ಕೊಡಿದ್ರು ಅಂದ್ರೆ ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿಬತ್ಸಹ ಅಂತ ರುದ್ರನ ಜೊತೆಯಲ್ಲಿ ಕೇಶಿ ನಾಮಕರಾದ ವಾಯುದೇವರು ವಿಷಪಾನ ಮಾಡಿದ್ರು, ಜೊತೆಯಲ್ಲಿ ಪಾನ ಮಾಡಿದ್ರು ಅಂತಂದ್ರೇನು? ಮಗುವಿನ ಜೊತೆಯಲ್ಲಿ ತಂದೆ ಬಂದ ಅಂತಂದ್ರೆ ಅಲ್ಲಿ ಪ್ರಾಧಾನ್ಯ ಕೊಟ್ಟಿದ್ದು ಯಾರಿಗೆ? ಇಂಪಾರ್ಟೆನ್ಸ್ ಯಾರಿಗೆ ಕೊಟ್ಟಿದ್ದು? ಮಗುಗ ತಂದೆಗ? ನೋಡ್ರಿ ಏನ್ರಿ ಅಂಥ ಮಗುನ್ ಕರ್ಕೊಂಡ್ ಅಂತ ಹೇಳಲ್ಲ. ಮಗುವಿನ ಜೊತೆಯಲ್ಲಿ ತಂದೆ ತಾಯಿ ಬಂದ್ರು ಅಂದ್ರೆ ಮಹತ್ವ ಯಾರಿಗೆ? ತಂದೆ ತಾಯಿ ಮಹತ್ವ ಅಲ್ವಾ? ರುದ್ರೇಣ ಸಹ ಕೇಶಿ ವಿಷಂ ಅಪಿವತ್. ವೇದ ರುದ್ರನ ಜೊತೆಯಲ್ಲಿ ಕೇಶಿ ವಿಷವನ್ನ ಕುಡಿದ. ಜೊತೆಯಲ್ಲಿ ಕುಡಿದ ಅಂತಂದ್ರೆ ಪ್ರಧಾನವಾಗಿ ಇವನು ಕುಡಿದ, ಸ್ವಲ್ಪ ಅವನಿಗೆ ಕೊಟ್ಟ ಅಂತ ನಿರ್ಣಯ ಎಷ್ಟು ಕಷ್ಟ ಇದೆ. ಅದೇ ರೀತಿಯಲ್ಲೇ ಒಬ್ಬ ಈ ಜಲಂಧರ ಅಂತ ಒಬ್ಬ ರಾಕ್ಷಸ. ಜಲಂಧರ ಅವನು 3-4 ಹೆಸರಿದೆ ಅವನಿಗೆ. 3-4 ಪುರಾಣದಲ್ಲಿ 3-4 ತರ ಕಥೆ ಬರುತ್ತೆ. ಆ ಜಲಂಧರ ಅನ್ನುವ ರಾಕ್ಷಸನ ಹೆಂಡತಿ ತುಳಸಿ ಅಂತ ಅವಳ ಹೆಸರು. ಏನು ಪಾತಿವ್ರತ್ಯ ಅವಳದ್ದು ಅಂತಂದ್ರೆ, ಈ ರಾಕ್ಷಸನಿಗೆ ಬ್ರಹ್ಮದೇವರ ವರ, ಶಿವನ ವರ, ಪಾರ್ವತಿಯ ವರ, ಸ್ಕಂದನ ವರ, ಗಣೇಶನ ವರ, ಎಲ್ರ ಹತ್ರ ನೀವು ಕೊಡಿ, ನೀವು ಕೊಡಿ, ನೀವು ಕೊಡಿ ಅಂತ ಎಲ್ರ ಹತ್ರ ವರ ತಗೊಂಡ್ಬಿಟ್ಟಿದ್ದಾನೆ. ಏನಾಗ್ಬಿಟ್ಟಿದೆ ಇದೆಲ್ಲ? ಎಷ್ಟು ಅಬದ್ಧ ಕಥೆಗಳು. ವೇದವ್ಯಾಸ ದೇವರು ತಮೋ ಯೋಗ್ಯರಿಗೆ ತಮಸ್ಸಾಗ್ಲಿ ಅಂತ ಹಾಕಿದ್ದಾರೆ ಅಂತಂದ್ರೆ ಶಾಕ್ ಆಗ್ಬಿಡುತ್ತೆ. ನಾವು ಅದನ್ನ ಸತ್ಯ ಅನ್ಕೊಂಡು ನಾವು ಹಾರಾಡ್ತಾ ಇರ್ತೀವಿ. ಜಲಂಧರನ್ನ ಕೊಲ್ಲಬೇಕು, ಏನಾದ್ರೂ ಮಾಡಿ ಜಲಂಧರನ್ ಸಂಹಾರ ಮಾಡ್ಬೇಕು ಅಂತ ನೋಡಿದಾಗ ಎಲ್ಲ ಆಲೋಚನೆ ಮಾಡ್ಕೊಂತಾರೆ. ಅವಳ ಹೆಂಡತಿಯ ಪಾತಿವ್ರತ್ಯದಿಂದ ಇವನ್ ಏನಾಗ್ಬಿಟ್ಟಿದೆ, ಇಲ್ಲಿ ಬಂದಿದೆ ಅವಳ ಪಾತಿವ್ರತ್ಯ ಹಾಳು ಮಾಡ್ಬೇಕು. ಅವಾಗ ದೇವ್ರೇನ್ ಮಾಡ್ದ? ಜಲಂಧರ ರಾಕ್ಷಸನ ವೇಷದಲ್ಲಿ ತುಳಸಿಯ ಪಾತಿವ್ರತ್ಯ ಹಾಳು ಮಾಡಿದಾಗ ಅವ್ ಶಾಪ ಕೊಟ್ಲು. ಏನಯ್ಯ ನೀನು ನಾನು ಗಂಡನ ರೂಪದಲ್ಲಿ ಬಂದು ನನ್ನ ಪಾತಿವ್ರತ್ಯ ಹಾಳು ಮಾಡ್ದೆ ಅಲ್ವಾ, ನೀನ್ ಕಲ್ಲಾಗ ಹೋಗು ಶಾಪ, ನೀನ್ ಗಿಡ ಆಗು ಶಾಪ ಕೊಟ್ಟ. ಸಹ್ಯ. ಆ ಕಲ್ಲಾಗಿ ಬಂದಿದ್ದೆ ಯಾರು? ಶಾಲಗ್ರಾಮ. ಗಿಡವಾಗಿ ಬಂದದ್ದು ಯಾವುದು? ತುಳಸಿ. ಕ್ಷೀರೋಧ ಮಥನೋದ್ಭೂತೆ ತುಳಸಿತ್ವಾಂ ನಮಾಮ್ಯಹಂ. ಕ್ಷೀರಸಾಗರ ಮಥನ ಮಾಡುವಾಗ ಅಲ್ಲಿಂದ ಮೇಲೆದ್ದು ಬಂದವಳು ತುಳಸೀದೇವಿ. ಪಾರಿಜಾತ, ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ, ಉಚ್ಚೈಸ್ರವಸ್ಸು, ಐರಾವತ ಇದೆಲ್ಲದರ ಜೊತೆಯಲ್ಲಿ ದೇವವೃಕ್ಷ ವಿಶೇಷವಾಗಿ ಬಂದಿದ್ಯಾವುದು? ತುಳಸಿ. ಇವರೇನಂದ್ರು ಕತೆ ಕಟ್ಟಿದವರು? ತಾಮಸರಿಗೆ ಅಂಧಂತಮಸ್ಸ ನರಕಕ್ಕೆ ಹೋಗ್ಲಿ ಅವರು ಅಂತ ವ್ಯಾಸರಂತಾರೆ. ಶಾಪ ಕೊಟ್ಲು. ಅದಕ್ಕೆ ದೇವರೇನಾದ ಕಪ್ಪು ಶಿಲೆಯಾಗಿ, ಇವರು ಬರೀ ಶಾಲೆಗ್ರಾಮ ಬರೀ ಕಪ್ಪು ಶಿಲೆ ಇಲ್ಲ, 4 ದಿವಸದಿಂದ ಬಡ್ಕೊಂತಾನೆ ಇದೀನಿ ನಾನು. ಕಪ್ಪು ಶಿಲೆ ಇದೆ, ಕೆಂಪು ಶಿಲೆ ಇದೆ, ಬಿಳಿ ಶಿಲೆ ಇದೆ, ನೀಲಿ ಶಿಲೆ ಇದೆ. ಆದ್ದರಿಂದಲೇ ಏನಾಗ್ಬಿಟ್ಟಿದೆ, ಅದಕ್ಕೆ ಆವಾಹನೆನೂ ಇಲ್ಲ, ವಿಸರ್ಜನೆನೂ ಇಲ್ಲ. ಆವಾಹನೆ ವಿಸರ್ಜನೆ ಇಲ್ಲ. ಆದ್ದರಿಂದ ಶಾಲಗ್ರಾಮ ಪೂಜೆಯನ್ನ ಸ್ವಲ್ಪ ಜಾಗೃತಿ ಆಗಿ ನೀವು ಮಾಡಬೇಕು. ಇದೆಲ್ಲ ಅವಾಗ ದೇವ್ರೇನ್ ಮಾಡ್ದ? ತುಳಸಿಗೆ ನೀನ್ ಗಿಡ ಆಗು ಅಂತಂದ. ಗಿಡ ಆಗು ಅಂತಂದ ಮೇಲೆ ಏನ್ ಮಾಡ್ಬೇಕು ನಾನು ಅಂದಾಗ, ಗಿಡ ಅದರಿಂದ ಒಂದು ದಳ ತಂದು ನಿನ್ ತಲೆ ಮೇಲೆ, ಈ ಗುಂಡ್ಕಲ್ಲಿನ ತಲೆ ಮೇಲೆ ಹಾಕಬೇಕು, ಪುಣ್ಯ ಬರುತ್ತೆ. ಕಥೆ ಬರೆದ್ಬಿಟ್ರು. ನಿರ್ಣಯ ಏನು? ತುಳಸಿ ಎಲ್ಲಿಂದ ಬಂತು? ಕ್ಷೀರೋಧ ಮಥನೋದ್ಭೂತೆ. ಕ್ಷೀರಸಾಗರ ಮಥನ ಮಾಡಿದಾಗ ಬಂದಿದ್ದು ತುಳಸಿ. ತುಳಸಿ ಶ್ರೀ ಸಖಿ, ಶುಭೆ, ಲಕ್ಷ್ಮೀದೇವಿಯ ಸಖಿ ಅವಳು. ಕಾರ್ತೀಕ ಮಾಸದಲ್ಲಂತೂ ಕೂಡ ಲಕ್ಷ್ಮೀದೇವಿಯ ವಿಶೇಷವಾದಂತಹ ಸನ್ನಿಧಾನ. ಕೆಲವು ಸಂಪ್ರದಾಯದಲ್ಲಂತೂ ತುಳಸಿ ಪೂಜೆ ಮಾಡ್ಬೇಕಾದ್ರೆ ದೇವರಿಗೆ, ಲಕ್ಷ್ಮೀ ದೇವಿಗೆ ತುಳಸಿಗೆ ಪೂಜೆ ಮಾಡಿ ಆಮೇಲೆ ವಾಯುದೇವರಿಗೆ ಪೂಜೆ ಮಾಡ್ತಾರೆ. 2 ಸಂಪ್ರದಾಯನೂ ಇದೆ. ತುಳಸಿಗೆ, ಲಕ್ಷ್ಮೀ ದೇವಿಗೆ, ವಾಯುದೇವರಿಗೆ ಪೂಜೆ ಮಾಡಿ ಆಮೇಲೆ ಪೂಜೆ ಮಾಡೋದು ಅಂತ. ಇನ್ನು ಕೆಲವರು ದೇವರಿಗೆ, ಲಕ್ಷ್ಮೀ ದೇವಿಗೆ, ವಾಯುದೇವರಿಗೆ ಆಮೇಲೆ ತುಳಸಿ ಅಂತ. 2 ಸರಿನೇ. ಅವರವರ
ಗುರುಪದೇಶದಂತೆ ಅದು ಕರೆಕ್ಟ್. ನಿಮ್ಮ ತಪ್ಪು ನಮ್ಮದು ಸರಿ ಅಂತ ಹೇಳಕ್ಕಿಲ್ಲ. ಅವ್ರ ಪರಂಪರೆಯಲ್ಲಿ ಬಂದಿದೆ. ಏನ್ ಮಾಡೋದು, ನಮ್ಮನೆಯಲ್ಲಿ ಪ್ರಾಣದೇವರಿಗೆ ಮಾಡಿ ತುಳಸಿ, ನಮ್ಮನೆಯಲ್ಲಿ ತುಳಸಿಗೆ ಪೂಜೆ ಮಾಡಿ ಪ್ರಾಣದೇವರು, ಯಾವ ತಪ್ಪಿಲ್ಲ. ಯಾಕೆ, ಲಕ್ಷ್ಮಿಯ ಸನ್ನಿಧಾನ ಅದರಲ್ಲಿದೆ. ದೇವ್ರು ಏನ್ ಮಾಡ್ತಾನೆ, ನಾವು ನಿತ್ಯ ತುಳಸಿ ಅರ್ಚನೆ ಮಾಡಿದ್ರೆ ನೀವು ಬೇಕಾದಷ್ಟು ಹೂವು ಹಾಕಿದ್ರಂತೆ. ದೇವರಿಗೆ ಹೂವು ಇಷ್ಟ ಇಲ್ಲ ಆಕ್ಚುಯಲ್ ಆಗಿ. ಬೇಕಾದಷ್ಟು ಹೂವು ಹಾಕಿದ್ರಿ ನೀವು, ಬೇಕಾದಷ್ಟು ಹೂವು ಹಾಕಿದ್ರೆ ಎಲ್ಲ ಸೈಡ್ ಮಾಡಿಬಿಟ್ಟ ದೇವ್ರು. ನಂಗೆ ಬೇಡ 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 ಅಂತ ಭಾಗವತಲ್ಲಿ ಹೇಳ್ತಾರೆ. ತುಳಸಿ ತಗೊಂಡು ಮೂಗಿಗೆ ಮೂಸಿಕೊಂಡು ಆನಂದ ಪಡ್ತಾರಂತೆ ದೇವ್ರು. ಅಂಗಡಿಯಿಂದ ಕೊಂಡು ತಂದ ಹೂವನ್ನ ದೇವರ ತಲೆ ಮೇಲೆ ಹಾಕಿದ್ರೆ, ದೇವರಿಗೆ ಶೂಲದಿಂದ ಎದೆಗೆ ಚುಚ್ಚಿದ್ರೆ ಏನ್ ಪಾಪ ಬರುತ್ತೆ, ಆ ಪಾಪ ಕೊಂಡು ತಂದ ಇದರಿಂದ ಮಾಡೋದು. ಅದಕ್ಕೆ ಕಲಿಯುಗದಲ್ಲಿ ಯಾಕೆ ದೇವರ ಪೂಜೆಯನ್ನು ಮಾಡುವಾಗ ಹುಚ್ಚುಚ್ಚಾಗಿ ಹೂವುಗಳನ್ನು ಹಾಕಬೇಡಿ, ಇನ್ನೊಂದು ಮತ್ತೊಂದು ಮಾಡಬೇಡಿ. ನೀರು, ಹೂವು, ಹಣ್ಣು ಇದೆಲ್ಲವೂ ಕೂಡ ಕೊಂಡು ತಂದು ಪತ್ರೇಶು ಪುಷ್ಪೇಶು ಫಲೇಶು ತೋಯೇಶು ಅಕ್ರೀತ ಲಭ್ಯೇಶು ಸದೈವ ಸತ್ಸು. ಅಕ್ರೀತ ಲಭ್ಯ ಅಂತ, ಅಕ್ರೀತ ಲಭ್ಯ ಅಂದ್ರೆ ಕ್ರೀತ ಅಂದ್ರೇನು, ಕೊಂಡುಕೊಂಡಿದ್ದು ಅಂತ. ಅಕ್ರೀತ ಅಂದ್ರೇನು, ಕೊಂಡುಕೊಳ್ಳದೆ ಸಿಗುವುದು. ಅದಕ್ಕೆ ಕಲಿಯುಗದಲ್ಲಿ ದೇವ್ರಿಗೆ ಏನ್ ಮಾಡ್ಬೇಕು, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂದಿರಾರಮಣ ನಿನಗೆ ಅರ್ಪಿತವು ಎನ್ನಲು ಅಂತ. ತುಳಸಿ ಒಂದು ದೇವರಿಗೆ ಹಾಕ್ಬಿಟ್ರೆ ನೀವಿನ್ನಿ ಏನಾರ ಮಾಡ್ರಿ, ನೀವು ರತ್ನ ಕವಚ ಅಲ್ಲ, ನಿತ್ಯ ಸ್ವರ್ಣಾಭಿಷೇಕ ಮಾಡ್ರಿ ದೇವರಿಗೆ, ತುಳಸಿ ಇಲ್ದೇರ ಪೂಜೆಯನ್ನ ಸ್ವಾಮಿ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ತುಳಸಿಗೆ ಅಷ್ಟು ಮಹತ್ವ ಶಾಸ್ತ್ರ ಕೊಟ್ಟಿರುವಂತದ್ದು. ಅಂತ ತುಳಸಿ ಕಥೆಯನ್ನ ಈ ತರ ಮಾಡಿ ಹೇಳ್ಬಿಡ್ತಾರೆ. ತತ್ವ ನಮ್ಗೆ ಗೊತ್ತಾಯ್ತೇನು ಅಂತ. ಸರಿ, ಆದ್ರೂ ಕೂಡ ಜಲಂಧರನಿಗೆ ಪಾಪ ಅನ್ನೋದು ಪರಿಹಾರ ಆಗ್ಲೇ ಇಲ್ಲ. ಅಂದ್ರೆ ಜಲಂಧರನ ಸಂಹಾರ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಅವಾಗೆಲ್ಲ ಆಲೋಚನೆ ಮಾಡುದು, ಜಲಂಧರನ್ ಸಂಹಾರ ಆಗ್ಬೇಕು ಅಂತಂದ್ರೆ ಒಂದು ಯಾರೂ ಇಲ್ಲಿ ತನಕ ಇನ್ವೆಂಟೇ ಮಾಡಿಲ್ಲ ಅಂತಹ ಒಂದು ಅಸ್ತ್ರ, ಆಯುಧ ವಿಷ್ಣು ಕೊಟ್ಟುಬಿಟ್ರೆ ಅದರಿಂದ ಅವನು ಜಲಂಧರನ್ ಸಂಹಾರ ಮಾಡಿಬಿಡ್ತಾನೆ. ಯಾವ ಆಯುಧ ಅದು? ಸುದರ್ಶನ ಚಕ್ರ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನ ಅಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ ಅಂತ ನಿತ್ಯ ಹಚ್ಕೊಳ್ಬೇಕಾದ್ರೆ ಹೇಳೋ ಮಂತ್ರ ಅದು. ಸುದರ್ಶನ ಅಂದ್ರೆ ದೇವರೇ ಸುದರ್ಶನ. ಚಕ್ರ ಕೊಟ್ಟಿದ್ಯಾರು ಅವನಿಗೆ? ಸರಿ, ಚಕ್ರ ಯಾರು ಕೊಡ್ಬೇಕು ಇವಾಗ ಅಂತ ಆಲೋಚನೆ ಮಾಡ್ತಾ 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 ಇರೋ ಕಾಲಕ್ಕೆ, ಸರಿ, ಪುರಾಣದಲ್ಲಿ ಹೇಳುವ ಕಥೆ. ಕಾವೇರಿ ತೀರದಲ್ಲಿ ಒಂದು ಈಶ್ವರನ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಕೂತುಕೊಂಡು ನೀ ಏನು ಮಾಡು, ಪ್ರತಿನಿತ್ಯದಲ್ಲೂ 1,000 ಕಮಲದಿಂದ ಶಿವನಿಗೆ, ಆ ಲಿಂಗಕ್ಕೆ ಪೂಜೆ ಮಾಡು. ಪ್ರತಿನಿತ್ಯ 1000 ಕಮಲ ಪುಷ್ಪಗಳಿಂದ ಶಿವನಿಗೆ ಅರ್ಚನೆ ಮಾಡು. ಅದರಿಂದ ಒಲಿದು ಶಿವ ಏನ್ ಮಾಡ್ತಾನೆ, ನಿನಗೆ ಆ ಲಿಂಗದಿಂದ ಹೊರಗೆ ಬಂದು ಸುದರ್ಶನ ಚಕ್ರವನ್ನ ಕೊಡ್ತಾನೆ. ಅಂದಾಗ ನಾರಾಯಣ ಏನ್ ಮಾಡ್ದ, ಸರಿ ಕಾವೇರಿ ತೀರಕ್ಕೆ ಬಂದ. ಇವತ್ತು ಕೂಡ ಕುಂಭಕೋಣದಿಂದ 8 ಕಿಲೋಮೀಟರ್ ನೇತ್ರಾರ್ಪಣೇಶ್ವರ ಅಂತ ಒಂದು ದೇವಸ್ಥಾನ. ಇದಕ್ಕೆ ಪುರಾಣ ಓದಬೇಕು, ಕ್ಷೇತ್ರಗಳ ದರ್ಶನ ಮಾಡಬೇಕು ಅಂತ ಇದಕ್ಕೆ ಹೇಳೋದು. ನಾವು ಒಂದೇ ಕಡೆ ನಮ್ ಮನೆ ಆಯ್ತು, ನಮ್ಮೂರಾಯ್ತು ಅಂತ ಕೂತ್ರೆ ಜ್ಞಾನ ಬರಲ್ಲ, ಜ್ಞಾನಾಭಿವೃದ್ಧಿ ಆಗಲ್ಲ. ಜ್ಞಾನಾಭಿವೃದ್ಧಿ ಆಗಲ್ಲ, ಜೊತೆಯಲ್ಲಿ ನಾನೇ ದೊಡ್ಡದವನು, ನಾನು ಮಾಡಿದ್ದೇ ದೊಡ್ಡದು ಅನ್ನೋ ಅಹಂಕಾರ ಬಂದ್ಬಿಡುತ್ತೆ. ಊರು ತಿರುಗಿದಾಗ, ಕ್ಷೇತ್ರಾಟನೆಗಳನ್ನ ಮಾಡಿದಾಗ, ನಮ್ಮ ಪರಿಚಯದವ್ರು ಹೇಳಿದ್ದೇನೆ ಕಾಣತ್ತಿಲ್ಲ, 1 ತಿಂಗಳು ಪೂರ್ತಿ ಉಪವಾಸ. ಅದಕ್ಕೆ ಮಸ್ತ್ ಏನಿಲ್ವೇ ಇಲ್ಲ, ನಿತ್ಯೋಪವಾಸ ಮಾಡಿದ್ದಾರೆ. ನಾವು 2 ದೀಪ ಹಚ್ಬಿಟ್ಟು ಹೋಗ್ತೀವಿ. ನಾವು ಎಷ್ಟು ಎಂತೂಸಿಯಾಸ್ಟಿಕ್ ಆಗಿ, ನನ್ಗೆ ಆಶ್ಚರ್ಯ ಆಗೋಯ್ತು. ಧಾರಣೆ ಪಾರಣೆ ವ್ರತ ಅಂತ ಮಾಡ್ತಾರೆ ಕೆಲವರು, ಪಕ್ಷೋಪವಾಸ ಅಂತ ಮಾಡಿದ್ದಾರೆ, ಅಧಿಕ ಮಾಸ ಪೂರ್ತಿ ನಿತ್ಯೋಪವಾಸ ಅಂತ ಮಾಡ್ತಾರೆ. ಇದೆಲ್ಲ ಗೊತ್ತಾಗೋದು ಯಾವಾಗ ಹೇಳಿ ನಮ್ಗೆ? ಸಂಚಾರ ಮಾಡಿದಾಗ. ಅಲ್ಲಲ್ಲಲ್ಲಲ್ಲಿ ಊರುಗಳಲ್ಲಿ, ಕ್ಷೇತ್ರಗಳಲ್ಲಿ ಜ್ಞಾನಿಗಳು ಮರಕ್ಕಿಂತ ಮರ ದೊಡ್ಡದು ಅಂತ ಸುಮ್ನೆ ಗಾದೆ ಮಾಡಿಲ್ಲ. ಎಂತೆಂಥವ್ರು ಇದ್ದಾರೆ, ಏನೇನೋ ಸಾಧನೆ ಮಾಡ್ತಾರೆ. ನಮ್ದೇನಿಲ್ಲ ಅದ್ರಲ್ಲಿ ಅಂತ. ನೇತ್ರಾರ್ಪಣೇಶ್ವರ ಅಂತ ಒಂದು ದೇವಸ್ಥಾನ ಬರುತ್ತೆ. ಆ ನೇತ್ರಾರ್ಪಣೇಶ್ವರನಿಗೆ ಇವನು ಪೂಜೆ ಮಾಡಿದ ಅಂತ. ಸರಿ, ಪೂಜೆ ಮಾಡಿದಾನೆ. 1 ವರ್ಷವೋ 48 ದಿನವೋ ಏನೋ ಪೂಜೆ ಮಾಡಿದಾಗ 48ನೇ ದಿನ 1000 ಕಮಲಗಳನ್ನ ಇಟ್ಟಿದ್ದಾನೆ. 1000 ಕಮಲಗಳಿಟ್ಟಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅದರಲ್ಲಿ ರುದ್ರದೇವರು ಪರೀಕ್ಷೆ ಮಾಡ್ಬೇಕು ವಿಷ್ಣುವನ್ನ ಅಂತ ಹೇಳಿ 1 ಕಮಲವನ್ನ ಅಪಹಾರ ಮಾಡ್ಕೊಂಡು ಹೋಗ್ಬಿಟ್ರು.
999 ಕಮಲ ಪುಷ್ಪಾರ್ಚನೆ ಆಗಿದೆ ಶಿವನಿಗೆ. 1000ನೇ ಕಮಲ ಇಲ್ಲ. ಗರುಡ ದೇವರಿಗೆ ಆದೇಶ ಮಾಡ್ತಾನೆ, ಲಕ್ಷ್ಮಿಗೆ ಆದೇಶ ಮಾಡ್ತಾನೆ, ಬ್ರಹ್ಮದೇವರು ಇಡೀ ಪ್ರಪಂಚ ಹುಡುಕಿದ್ರು ಕೂಡ 1001,000ನೆಯ ಕಮಲ ಅನ್ನೋದು ಸಿಗ್ತಾ ಇಲ್ಲ. ಸಿಗದೇ ಇದ್ದಾಗ ಏನ್ ಮಾಡ್ದ? ನನ್ನನ್ನೇ ಕಮಲನಯನ ಅಂತ ಕರೀತಾರೆ, ನನ್ ಕಣ್ಣೇ ಕಮಲ ಅಂತ ದೇವ್ರು ಏನ್ ಮಾಡ್ದ? ಕಿತ್ತುದ ಕೊಟ್ಟು ಬಿಟ್ಟ. ಆ ನೇತ್ರ ಅರ್ಪಣ ಈಶ್ವರ ಇವತ್ತು ಇದೆ. ನೇತ್ರಾರ್ಪಣೇಶ್ವರ ಕಣ್ಣನ್ನ ಕಿತ್ತು ಇದನ್ನೇ ಕಮಲ ಅಂತ ಕೊಟ್ಟ. ಆಗ ಲಿಂಗದಿಂದ ಹೊರಗೆ ಬಂದ ರುದ್ರದೇವರು ತುಂಬಾ ಸಂತೋಷ ಆಯ್ತಪ್ಪ ಅಂತ ಏನ್ ಮಾಡಿದ್ರು? ಸುದರ್ಶನ ಚಕ್ರವನ್ನ ಕಥೆ. ಆ ಸುದರ್ಶನ ಚಕ್ರದಿಂದ ಜಲಂಧರ ದೈತ್ಯನನ್ನ ವಧೆ ಮಾಡಿದ ಅಂತ ಕಥೆ. ಇದಕ್ಕೆ ತದ್ವಿರುದ್ಧವಾದ ಒಂದು ಕಥೆ. ಇದೇ ನೀವ್ ಹೇಳೋದೇನು? ಭಗವಂತನಿಗೆ ಚಕ್ರವನ್ನ ಕೊಟ್ಟಿದ್ಯಾರು? ಸರಿ, ಆ ರುದ್ರನ ಅವತಾರಗಳಲ್ಲಿ ಬಂದಂತಹ ಮಹಾಮುನಿಗಳಲ್ಲಿ ಒಬ್ರು ಯಾರು? ಶಿವಾವತಾರಿಗಳಾಗಿ ಜೈಗೀಶವ್ಯ ಅಂತ ಒಬ್ಬರಿದ್ದಾರೆ, ಔರ್ವ ಅಂತ ಒಬ್ಬರಿದ್ದಾರೆ, ಶುಕಾಚಾರ್ಯರಿದ್ದಾರೆ, ದುರ್ವಾಸರಿದ್ದಾರೆ. ಇವು 4 ಜನ ಒಂದೇ ಕಾಲದಲ್ಲಿದ್ದವರು. 4 ರೂಪಗಳಿಂದ ಸನ್ಯಾಸಿಗಳಾಗಿ ಬಂದು ಶಾಸ್ತ್ರ ತತ್ವಗಳನ್ನ ಅನುಸಂಧಾನ ಮಾಡಿ ದೇವರ ಪೂಜೆಯನ್ನು ಮಾಡಿದ್ದಾರೆ ಅವರು. ದುರ್ವಾಸ, ಜೈಗೀಶವ್ಯ, ಔರ್ವ, ಶುಕ. ಶುಕ ರೂಪದಿಂದ ಭಾಗವತ ಹೇಳ್ತಾರೆ, ದುರ್ವಾಸ ರೂಪದಿಂದ ಸನ್ಯಾಸಿಗಳಾಗಿದ್ದಾರೆ, ಔರ್ವ ರೂಪದಿಂದ ಪಾಠ ಮಾಡ್ತಾರೆ, ಜೈಗೀಶವ್ಯ ರೂಪದಿಂದ ವೆಂಕಟಾಚಲ ಮಹಾತ್ಮ್ಯವನ್ನ ನೆಕ್ಸ್ಟ್ ಜಾಂಬವತಿ ದೇವಿ ಆಗುವಂತ ಹೆಣ್ಣು ಮಗಳಿಗೆ ಪಾಠ ಮಾಡಿದ್ದಾರೆ. ಎಷ್ಟಿದೆ? ಆ ದುರ್ವಾಸರು ಒಂದು ಮನೆಗೆ ಬರ್ತಾರೆ, ದ್ವಾದಶಿ ಪಾಲನೆಗೆ ಬರ್ತಾರೆ. ನಾಡದ್ದು ಬಂತಲ್ಲ, ನಾಡದ್ದು ಕಲಾ ಮಾತ್ರ ಸಾಧನೆ ದ್ವಾದಶಿ. ನಾಡದ್ದು ಬರೀ ಸಾಧನ ದ್ವಾದಶಿ ಅಲ್ಲ, ಬರೀ ಕಲಾ ಮಾತ್ರ ಸಾಧನೆ ಇಲ್ಲ, ಅರ್ಧ ಕಲಾ ಮಾತ್ರ ಸಾಧನೆ. ಹಿಂಗ್ ಅನ್ನೋ ಅಷ್ಟೊತ್ತಿಗೆ ತ್ರಯೋದಶಿ ಬಂದ್ಬಿಟ್ಟು ಅಷ್ಟೇ. ಹಿಂಗ್ ಅನ್ನೋಕ್ ಅವಕಾಶನೂ ಇಲ್ಲ. ಹೀಗನ್ನೋ ಅಷ್ಟರೊಳಗೆ ಏಕಾದಶಿ ಅಂದ್ರೆ ದ್ವಾದಶಿ ಕ್ಲೋಸ್. ಅಷ್ಟರ ಒಳಗೆ ತೀರ್ಥ ತಗೊಂಡ್ಬಿಟ್ಟಿರ್ಬೇಕು ಅಂತ ನಿಯಮ. ನಾ 9:30 ನಿಧಾನವಾಗಿ 9:30 ತಗೊಂಡು ಮಾಡಿ ಅಂದ್ರೆ ನಮ್ಗೆ ಸಾಧನೆ. ಅದನ್ನ ಹೇಳೋದು, ಬೇಜಾರು ಮಾಡ್ಕೊಳ್ಳೋದಲ್ಲ, ಸಾಧನೆ ಮಾಡಕ್ಕಾಗಲ್ಲ ಕಲಿಯುಗದಲ್ಲಿ. ಇಷ್ಟೇ ಸರಿ. 8:30 ಒಳಗಾದ್ರೂ ತಿನ್ನೋ ಯೋಗ ಕೊಟ್ಟಿಯಾನಲ್ಲ ದೇವ್ರು, ಸುಮ್ಮನಾಗ್ಬೇಕಷ್ಟೇ. ಸಹಿತ 12:30 1 ಗಂಟೆಗೆ ತಿಂದೆ ದ್ವಾದಶಿ ದಿವಸ ಕಲಾ ಮಾತ್ರ ಸಾಧನೆ. ಆ ದ್ವಾದಶಿ ಬಂದಿದೆ. ನಾಭಾಗ ಮಹಾರಾಜರ ಮನೆಗೆ ಬಂದ್ರು. ನಾಭಾಗ ರಾಜನ ಮನೆಗೆ ಬಂದ ಮಗನ ಮನೆ ಅಂಬರೀಷನ ಮನೆಗೆ ಬಂದಾಗ, ಏನಯ್ಯ ನಾನು ಬರೋ ಮೊದಲೇ ನೀನು ಪಾಲನೆ ಮುಗಿಸ್ಬಿಟ್ಟಿದ್ಯಾ? ಪಾಪ ಅವ್ರೇನ್ ಪಾಲನೆ ಅಂದ್ರೆ ಚಿತ್ರಾವತಿ ಇಟ್ಟು ಊಟ ಗೀಟ ಮಾಡಿಲ್ಲ. ಅಂಬರೀಷ ಮಹಾರಾಜರು ಮಾಡಿದ ಪಾಲನೆ ಯಾವುದು? ನೀರು ಕುಡಿದ್ರು ಅಷ್ಟೇ ಅವರು. ಅಶಿತಂ ಅನಶಿತಂ ಅಂತ ಅರ್ಥ. ಅದು ಊಟ ಮಾಡ್ದಾಗೂ ಅಲ್ಲ, ಊಟ ಮಾಡ್ದಾಗೂ ಅಲ್ಲ, ಕುಡಿದು ಬಿಟ್ರು. ದುರ್ವಾಸರು ಬಂದು ಒಂದು ಕೃತ್ಯವನ್ನು ನಿರ್ಮಾಣ ಮಾಡಿಬಿಟ್ರು ಅವ್ರ ಮೇಲೆ. ಅವಾಗ ಅಂಬರೀಷನ್ ರಕ್ಷಣೆ ಮಾಡ್ಬೇಕು ಅಂತ ಬಂದಿದ್ಯಾವುದು? ಚಕ್ರ ಅಲ್ವಾ? ಚಕ್ರ ನೋಡಿ ದುರ್ವಾಸರು ತ್ರಿಮೂರ್ತಿಗಳ ಹತ್ರ ಓಡಿದ್ರು. ಒಂದು ವೇಳೆ ರುದ್ರದೇವರೇ ನಾರಾಯಣನ್ ಚಕ್ರ ಕೊಟ್ಟಿದ್ದಾಗಿದ್ರೆ ಚಕ್ರ ಕೈಲಾಸಕ್ಕೆ ಬಂದಾಗ ಹಿಡ್ಕೊಂಡು ನೀನ್ ಹೋಗಯ್ಯ ಅಂತ ಅನ್ಬೋದಾಗಿತ್ತು. ಅಂದ್ರ ಚಕ್ರ ಸ್ತೋತ್ರ ಮಾಡಿ, ನನಗೇಲಿನ್ನ ಮಹಿಮೆ ತಡ್ಕೊಳಕ್ ಆಗಲ್ಲಪ್ಪ, ನನಗಲ್ಲ ಬ್ರಹ್ಮದೇವರಿಗೂ ಅರ್ಥವಾಗದೇ ಇರ್ತಕ್ಕಂತ ಮಹಿಮೆ ನಿಂದು ಅಂತ ಅವರೇ ಸ್ತೋತ್ರ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇದರಿಂದ ಏನ್ ಗೊತ್ತಾಗುತ್ತೆ? ಈ ಜಲಂಧರ ರಾಕ್ಷಸನ ಸಂಹಾರದ ವಿಷಯದಲ್ಲಿ ಹೇಳಿದ ಕಥೆ ಸುದರ್ಶನ ಚಕ್ರದ್ದು ತಾಮಸ ಜೀವರಿಗೆ ಅನುಕೂಲವಾಗುವಂತಹ ಕಥೆ, ಸಾತ್ವಿಕರಿಗೆ. ಯಾಕೆಂದ್ರೆ ಇವತ್ತು ಯಜುರ್ವೇದಿಗಳಿಗೆ ಋಗ್ವೇದಿಗಳಿಗೆ ಅಂತ 2 ಮಂತ್ರ. ತಿಥಿ ಮಾಡುವಾಗ, ಹೋಮ ಮಾಡುವಾಗ ಪುರೋಹಿತರು ದರ್ಬೆ ಕೊಡಕ್ ಹೇಳೋ ಮಂತ್ರ ಅಷ್ಟೇ ದರ್ಬೆ ಕೊಡ್ತಾರೆ. ಆಕ್ಚುಯಲ್ ಆಗ ಮಂತ್ರ ಸುದರ್ಶನ ಚಕ್ರವನ್ನ ಸ್ತೋತ್ರ ಮಾಡುವಂತ ಮಂತ್ರ. ಚರಣಂ ಪವಿತ್ರಂ ವಿತತಂ ಪುರಾಣಂ ಏನ ಪೂತಶ್ಚರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಪೂತ ಅತಿಪಾಪ್ಮಾನ ಪರಾತಿಂತರೇಮ ಅಂತ ವಿಜಯೇಂದ್ರರು ಆ ಶ್ಲೋಕ ಮಂತ್ರವನ್ನು ಹೇಳ್ತಾರೆ. ಚರಣಂ ಪವಿತ್ರಂ, ಸುದರ್ಶನ ಚಕ್ರಕ್ಕೆ ಚರಣ ಅಂತ ಹೆಸರು, ಪವಿತ್ರ ಅಂತ ಹೆಸರು, ಪವಿ ಬೇಕಾದಷ್ಟು ಹೆಸರಿದೆ. ಅದು ನಮಗೆ ಸ್ಪರ್ಶ ಆಗಿಬಿಟ್ರೆ ಸಾಕು, ಮೋಕ್ಷಕ್ಕೆ ಹೋಗ್ಬಿಡುತ್ತೆ. ಆ ಚಕ್ರ ದೇವರ ಕೈಯಲ್ಲಿ ಯಾವಾಗ್ಲೂ ಇರುತ್ತೆ. ಆ ಚಕ್ರ ಒಂದು ನಾರಾಯಣನೇ ಚಕ್ರ, ಇನ್ನೊಂದು ಎಸ್ಸೆ ಕರಾಳೋಳಂ ಚಕ್ರಂ ಅಂತ ಯಮಕ ಭಾರತದಲ್ಲಿ ಆಚಾರ್ಯರು ಹೇಳಿದ ಹಾಗೆ ದುರ್ಗಾದೇವಿ ದೇವರ ಕೈಯಲ್ಲಿ ಚಕ್ರ ರೂಪದಿಂದ ಇರ್ತಾಳೆ.
ಇನ್ನೊಂದು ಚಕ್ರ ಸುದರ್ಶನ, ಅವನ್ ದೇವತೆ, ಅವನು ಯಾರು? ಕಾಮ, ಮನ್ಮಥ. ಅವನೇ ಭರತ ರಾಮಾಯಣ ಕಾಲದಲ್ಲಿ, ಅವನೇ ಕೃಷ್ಣನ ಮಗನಾಗಿರ್ತಕ್ಕಂಥ ಪ್ರದ್ಯುಮ್ನ, ಅವನೇ ಸುಬ್ರಹ್ಮಣ್ಯ ಶಿವನ ಮಗನಾಗಿ, ಅವನೇ ನಾರಾಯಣನ ಮಗನಾಗಿ ಮನ್ಮಥ, ಅವನೇ ಚತುರ್ಮುಖ ಬ್ರಹ್ಮದೇವರ ಮಗನಾಗಿ ಸನತ್ ಕುಮಾರ. ಇವರೆಲ್ಲ ಸನತ್ ಕುಮಾರ, ಕಾಮ, ಸುಬ್ರಹ್ಮಣ್ಯ, ಪ್ರದ್ಯುಮ್ನ, ಭರತ, ಇವರೆಲ್ಲ ಭಗವಂತನ ಸುದರ್ಶನ ಚಕ್ರಕ್ಕೆ ಅಭಿಮಾನಿ ದೇವತೆಗಳು. ಹೀಗಿರ್ಬೇಕಾದ್ರೆ ಆ ಚಕ್ರವನ್ನ ರುದ್ರಾರಾಧನೆಯಿಂದ ನಾರಾಯಣ ಪಡೆದ ಅನ್ನುವ ಕಥೆ, ಆ ಒಂದು ಕಥೆಗೆ 10 ಕಥೆ ಸಪೋರ್ಟಿವ್ ಆಗಿದ್ರೆ ನಂಬೋದು, 100 ಇನ್ಸಿಡೆಂಟ್ ವಿರೋಧವಾಗಿದೆ ಹೇಗ್ ನಂಬೋದು? ಅದ್ರಲ್ಲಿ ಇನ್ನೊಂದು ಹೇಳ್ಬಿಡ್ತಾರೆ. ಕಣ್ಣು ಕಿತ್ತುಕೊಟ್ಟ ನೇತ್ರಾರ್ಪಣೇಶ್ವರ ಅಂತ ಗುಡಿ, ಆ ಕಂಬದಲ್ಲಿ ಕೆತ್ತಿಟ್ಟಿದ್ದಾರೆ. ನಾರಾಯಣ ಕಿತ್ತು ಕೊಡ್ತಾ ಇದ್ದಾನೆ ಕಣ್ಣನ್ನು. ದೇವರದು ಶರೀರ ಅಪ್ರಾಕೃತವಾದ ಶರೀರ. ಅಪ್ರಾಕೃತವಾದಂತಹ ಶರೀರ ಅಂದ್ರೆ ಕೈ, ಕಾಲು, ಕಣ್ಣು. ನನ್ನ ಕಣ್ಣು ಅಂತ ದೇವರು ಅನ್ನೋಂಗಿಲ್ಲ, ದೇವರೇ ಕಣ್ಣು. ವಿಶ್ವದ ಚಕ್ಷುರುತ ವಿಶ್ವತೋ ಮುಖೋ ಅಂತ ದೇವರು ಹೇಳುವಾಗ ಅವನ್ ತಲೆ, ಕೈ, ಕಾಲು, ಕಣ್ಣು ಯಾವುದಕ್ಕೂ ಭೇದ ಇಲ್ಲ. ಆದ್ದರಿಂದ ಕಣ್ಣು ಕಿತ್ತ ಅಂದ್ರೆ ದೇವರೇ ಹೊಟ್ಟದ ಅಂತ ಅರ್ಥ. ದೇವರ ಒಂದು ಕಣ್ಣು ಕಿತ್ತು ಬಂತು ಅಂದ್ರೆ ದೇವ್ರು ಸತ್ತೋದ ಅಂತ ಅರ್ಥ. ದೇವ್ರು ಸಾಯಕ್ಕಾಗಲ್ಲ. ಮತ್ ದೇವ್ರಿಗೆ ಏನ್ ಹೆಸರು? ಪುಂಡರೀಕಾಕ್ಷ ಅಂತ ಹೆಸರು. ದೇವರಿಗೆ ಪುಂಡರೀಕಾಕ್ಷ ಅಂತ ಈ ಇನ್ಸಿಡೆಂಟ್ ಇಂದ ಬಂದಿದ್ದಲ್ಲ. ಉಪನಿಷತ್ತಿನಲ್ಲಿ ತಸ್ಸೇತ ಕಪ್ಯಾಸಂ ಪುಂಡರೀಕ ವಿವಕ್ಷಿಣಿ ಅಂತ ದೇವರ ಕಣ್ಣು ಹೇಗಿದೆ ಅಂತಂದ್ರೆ ಕಪ್ಯಾಸ. ಕಪ್ಯಾಸ ಅಂದ್ರೆ ನೀರು ಕುಡಿದು ನೀರಲ್ಲೇ ಬೆಳೆಯುವಂತಹ ಒಂದು ಹೂವ. ಯಾವ್ದದು? ಕಮಲ. ಕಮಲದಂತೆ ಕೆಂಪಗಿದೆ ಅಂತ. ಅದಕ್ಕೆ ಇನ್ಯಾರೋ ಪುಣ್ಯಾತ್ಮರು ಕಪ್ಯಾಸ ಅಂದ್ರೆ ಕೋತಿಯ ಪೃಷ್ಠಭಾಗ ಇದ್ದಾಗಿದೆ ದೇವ್ರ ಕಣ್ಣು ಅಂತ ವ್ಯಾಖ್ಯಾನ ಮಾಡ್ತಾರೆ. ಬೇರೆ ಇನ್ಯಾರು ಮಣಿಮಂತಾದಿಗಳ ವ್ಯಾಖ್ಯಾನ. ಕಪ್ಯಾಸ ಅಂದ್ರೆ ಕೋತಿ ಹಂಡು ಹೇಗಿದೆ ಹಾಗೆ ದೇವರ ಕಣ್ಣಿದೆ ಅಂದ್ರೆ ದೇವರ ಕಣ್ಣಿಗೆ ಕೋತಿ ಪೃಷ್ಠಭಾಗ ಯಾರ ಶಾಸ್ತ್ರಕ್ಕೆ ಉದಾಹರಣೆ ಕೊಡ್ತಾರೆ ಅಲ್ವಾ? ಕಪಿ ಅಂತಂದ್ರೆ ನೀರನ್ನ ಕುಡಿಯೋದು, ನೀರಲ್ಲೇ ಬೆಳೆಯುವುದು. ಕಪ್ಯಾಸ, ಪುಂಡರೀಕ, ಕಮಲ. ಕಮಲದಂತಹ ಕಣ್ಣು ದೇವರಿಗೆ. ಆದ್ದರಿಂದ ಇಲ್ಲಿ ಜಲಂಧರ ರಾಕ್ಷಸನ ವಿಷಯದಲ್ಲಿ ಬಂದಿರತಕ್ಕಂತಹ ಚರಿತ್ರೆ ಅದು ಅಬದ್ಧವಾದ. ತುಳಸಿ ವಿಷಯ, ಶಾಲಗ್ರಾಮದ ವಿಷಯ, ಇದು 3. ಜಲಂಧರನ ಸುದರ್ಶನ ಚಕ್ರ, 4ನೇದು ಪುಂಡರೀಕಾಕ್ಷ. ಈ 4 ಕೂಡ ತಾಮಸರಿಗೆ ತಮಸ್ಸು ಬರಲಿ ಎನ್ನುವಂತಹ ದೃಷ್ಟಿಯಲ್ಲಿ ವೇದವ್ಯಾಸ ದೇವರು ಬರೆದಿರ್ತಕ್ಕಂತಹ ಕಥೆ. ಆದ್ದರಿಂದ ನಾಳೆ ಮತ್ ನಾವು ನೇತ್ರಾರ್ಪಣೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗ್ಬಾರ್ದು? ನಾಳೆ ಕುಂಭಕೋಣ ಯಾತ್ರೆಗೆ ಅಂತ ಹೋಗಿ ಆ ಈಶ್ವರನ ದರ್ಶನ ಮಾಡ್ಕೊಂಡ್ ಬರ್ಬೇಕೋ ಬೇಡವೋ ಅಂದ್ರೆ ನಮ್ಮ ಅನುಸಂಧಾನ ಹೇಗಿರ್ಬೇಕು ಅಂದ್ರೆ ಪಾರ್ವತಿ ಪರಮೇಶ್ವರ ದರ್ಶನ ಮಾಡ್ತೀವಿ ನಾವಷ್ಟೇ. ಅದ್ರ ಹಿನ್ನೆಲೆ ಮುನ್ನೆಲೆ ಕಥೆಗಳು ನಮಗದು ಬೇಕಾಗಿಲ್ಲ, ನೋಡ್ಕೊಂಡ್ ಬರ್ಬೇಕಷ್ಟೇ. ಬೇಕಾದಷ್ಟಿದೆ ಆ ತರದ್ದು. ಈ ತರ ಚರಿತ್ರೆಗಳು ನೂರಾರು ಚರಿತ್ರೆಗಳು ಅಲ್ಲಲ್ಲಲ್ಲಿ ದೇವಸ್ಥಾನಗಳಲ್ಲಿ ಪುರಾಣಗಳಲ್ಲಿ ಹೇಳ್ತಾರೆ. ನಾವು ಅದನ್ನ ನೋಡಿ ಸುಮ್ಮನೆ ದೊಡ್ಡದಾಗಿದೆ ದೇವಸ್ಥಾನ, ತುಂಬಾ ಜನ ಹೋಗ್ತಾರೆ ಅಂತ ನಾವು ಹೊರಟೋದ್ರೆ ಮೂಲ ಸಿದ್ಧಾಂತಕ್ಕೆ ವಿರೋಧ ಆಗ್ಬಿಡುತ್ತೆ. ವಿರೋಧವಾದಾಗ ಪ್ರಾಬ್ಲಮ್ ಆಗುತ್ತೆ. ಅನೇಕ ಕ್ಷೇತ್ರಗಳಲ್ಲಿ ಪರಶುರಾಮ ದೇವರಿಗೆ ತಾಯಿಯನ್ನ ಕೊಂದ ಪಾಪದಿಂದ ಲಿಂಗ ಪ್ರತಿಷ್ಠೆಯನ್ನ ಮಾಡಿದ್ರು ಅಂತೆಲ್ಲ ಹೇಳ್ತಾರೆ. ಹೇಗೆ ಒಪ್ಪೋದು ಅದನ್ನ? ಪರಶುರಾಮ ಯಾರು? ಸಾಕ್ಷಾತ್ ಭಗವಂತ. ದೋಷನೇ ಇಲ್ಲ, ನಿರ್ದೋಷ, ಗುಣಪೂರ್ಣ. ದೋಷ ಬಂತು ಹೆಂಗ್ ಒಪ್ಪೋದು ನಾವು ಅದರಲ್ಲಿ? ಇದು ಈ ಕಥೆ. ಇನ್ನೊಂದು ದಕ್ಷಯಜ್ಞ ಪ್ರಸಂಗದಲ್ಲಿ ದಕ್ಷ ಸತೀದೇವಿ ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಕಾರಣ ಆದ್ಮೇಲೆ ಮುಂದೇನಾಯ್ತು? ವೀರಭದ್ರನನ್ನ ಕಳಿಸಿದ್ರು. ವೀರಭದ್ರ ಬಂದಾಗ ವೀರಭದ್ರ ಲ್ಯಾಂಡ್ ಆದದ್ದು ನೋಡಿ ಎಲ್ಲ ಹೆದರಿ ದೂರಕ್ಕೆ ಓಡ್ಬಿಟ್ರಂತೆ. ಏನು ದಿಕ್ಕಾಪಾಲ ಓಡ್ಬಿಟ್ರು. ಒಂದೊಂದು ಪ್ರಾಣಿಗಳ ರೂಪದಲ್ಲಿ ಓಡ್ಬಿಟ್ಟಿದ್ದಾರೆಲ್ಲ. ಅವಾಗ ಹಂಸ ಪಕ್ಷಿಯಾಗಿ ಬ್ರಹ್ಮದೇವರು ಹಾರ್ಕೊಂಡು ಹೊರಟೋದ್ರೆ ಹರಿಣ ಜಿಂಕೆ ರೂಪದಲ್ಲಿ ಭಗವಂತ ಓಡ್ತಾ ಇದ್ದಾನೆ. ಅವಾಗ ಹರಿಣ ಜಿಂಕೆ ರೂಪದ ನಾರಾಯಣನನ್ನ ವೀರಭದ್ರ ಎಳೆದು ಹಿಡಿದು ಹೊಡೆದು ಸೋಲಿಸಿ ಕಳಿಸ್ಬಿಟ್ಟ ಅಂತ ಚರಿತ್ರೆ. ಚರಿತ್ರೆ ಅಂದ್ರೆ ಪುರಾಣದಲ್ಲಿ. ಇದನ್ನ ಹೇಗೆ ಒಪ್ಪೋದು? ಲಿಂಗ ಪುರಾಣದಲ್ಲಿ ಬರುತ್ತೆ ಕಥೆ. ಅದನ್ನ ಒಪ್ಪೋದು ಹೇಗೆ ಅಂದ್ರೆ ಹೇಳ್ತಾರೆ, ಇದಕ್ಕೆ ವಿರುದ್ಧವಾದ 10 ಪುರಾಣದಲ್ಲಿ ಕಥೆ ಇದೆ. ಮುಖ್ಯವಾಗಿ ಕಥೆಗಳಿಗೆ ನಿರ್ಣಯ ಮಾಡಬೇಕಾದ ಪುರಾಣ ಯಾವುದು? ಭಾಗವತ. ಭಾಗವತ ಏನ್ ನಿರ್ಣಯ ಮಾಡುತ್ತೆ ಅಂದ್ರೆ ದಕ್ಷಯಜ್ಞ ಮಾಡುವಾಗ ಈ ತರ ಎಡವಟ್ಟಾಗತ್ತೆ ಅಂತ ಗೊತ್ತಿದ್ದೆ ನಾರಾಯಣ ಬ್ರಹ್ಮದೇವರು ಬಂದೇ ಇರಲಿಲ್ಲ. ಅಲ್ಲಿಗೆ ಬರದೇ ಇರೋವ್ರನ್ನ ಸೋಲ್ಸೋದು ಹೇಗೆ?
ದಕ್ಷಯಜ್ಞ ಪ್ರಸಂಗದ ಕೊನೆ ಭಾಗದಲ್ಲಿ ದಕ್ಷ ನಿಂಗ್ ಇನ್ನಾದ್ರೂ ಆಡಿನ ತಲೆ ಬಂದ್ಮೇಲಾದ್ರೂ ಬುದ್ಧಿ ಬಂತಲ್ಲಪ್ಪ ಅಂತ ನಾರಾಯಣ ಬಂದ ಯಜ್ಞ ಪೂರ್ಣ ಮಾಡು ಅಂದ. ಅವನ್ ಯಜ್ಞ ಮಾಡ್ತಿರೋದು ಯಾರನ್ನು ಉದ್ದೇಶ ಮಾಡ್ಕೊಂಡು? ಶ್ರೀಹರಿ ಪ್ರೀತ್ಯರ್ಥವಾಗಿ ಯಜ್ಞ ಮಾಡ್ತಿರೋದು. ಅಲ್ಲಿ ಬಂದ ಭಗವಂತ ಹೆದರ್ಕೊಂಡು ಓಡೋದ, ಹಿಡ್ದಾಕ್ಬಿಟ್ಟ ಅವನನ್ನ ಅಂದ್ರೆ ಯಾವ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಇದನ್ನ ಅಂತಂದ್ರೆ, ಭಾಗವತ ಹೇಳುತ್ತೆ ಬ್ರಹ್ಮದೇವರು ನಾರಾಯಣ ಆ ಯಜ್ಞಕ್ಕೆ ಬಂದೇ ಇರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂದ್ರೆ ಶಿವದ್ವೇಷ ಆಗತ್ತಲ್ಲಿ. ಶಿವದ್ವೇಷ ಆಗುವ ಜಾಗದಲ್ಲಿ ನಾವಿಬ್ರು ಇರೋದಿಲ್ಲ. ವಿನಾಕಾರಣ ರುದ್ರದೇವರ ನಿಂದೆ ಅವರ ದ್ವೇಷವನ್ನ ಮಾಡಬಾರದು ಅನ್ನುವ ತತ್ವ ತೋರಿಸ್ಕೊಳ್ಲಿಕ್ಕಾಗಿ, ದಕ್ಷನನ್ನ ಉದ್ಧಾರ ಮಾಡ್ಲಿಕ್ಕಾಗಿ ಇವರಿಬ್ರು ಬರ್ಲಿಲ್ಲ. ಬರದೇ ಇರೋ ಇಬ್ಬರನ್ನ ಸೋಲಿಸಿದ್ದ ಕಥೆ ಅಂತ ಅನ್ನೋದು ತಾಮಸರಿಗೆ ಅದು ಮೋಹವನ್ನ ಉಂಟು ಮಾಡತಕ್ಕ ಅಂಧಂತಮಸ್ಸಿಗೆ ಹಾಕುವಂತಹ ಕಥೆ. ಇದು ನಿರ್ಣಯ ಆಯ್ತು. ಇನ್ನೊಂದು, ಸಭೆಯಲ್ಲಿ ಸಾವಿರಾರು ಜನ ಋಷಿಮುನಿಗಳು ಕೂತ್ಕೊಂಡಿದ್ದಾರೆ. ಸಾವಿರಾರು ಜನ ಋಷಿಮುನಿಗಳು ಕೂತ್ಕೊಂಡಿದ್ದಾರೆ. ಋಷಿಗಳು ಕೂತಾಗ ನಿರ್ಣಯ ಆಗ್ಬೇಕಲ್ಲ. ವೇದವ್ಯಾಸ ದೇವ್ರನ್ನ ಕೇಳಿದ್ರು, ವೇದವ್ಯಾಸರೇ ನೀವು ನಿರ್ಣಯ ಮಾಡ್ಬಿಡ್ರಿ, ಕಥೆಗೆ ನಿರ್ಣಯ ಮಾಡ್ಕೊಡಿ ನೀವು ಅಂತ ವ್ಯಾಸರನ್ನ ಕೇಳಿದಾಗ ಅವರಂತಾರೆ, ಯಾವತ್ತೂ ಕೂಡ ನಾವು ಜೈಕಾರ ಅಂತ ಅನ್ನೋದನ್ನ ಕೈ ಎತ್ತಿ ಜೈಕಾರ ಕೂಗಿದಾಗ ಬರುವಂತ ಬೆಲೆಗೂ, ಬರೀ ಬಾಯಲ್ಲೇ ಜೈ ಅಂತ ಕೂಗ್ಬಿಟ್ರು ಬರೋ ಬೆಲೆಗೂ ಅಷ್ಟಕ್ಕಷ್ಟೇ. ವೇದವ್ಯಾಸರು ಎರಡೂ ಕೈ ಮೇಲ್ ಮಾಡಿ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರಿತ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಅಂತ ಕೂಗಿದ್ರಂತೆ. ಅದಾದ್ಮೇಲೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಚತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ ಅಂತ. ವೇದಶಾಸ್ತ್ರಕ್ಕಿಂತ ದೊಡ್ಡ ಶಾಸ್ತ್ರ ಇಲ್ಲ, ಕೇಶವನಿಗಿಂತ ದೊಡ್ಡ ದೇವತೆ ಇಲ್ಲ ಅಂತ ಎರಡು ಕೈ ಮೇಲೆತ್ತಿದ್ದಕ್ಕೆ ನಿಮ್ ಕೈ ನಿಂತೋಗಿ ಅಲ್ಲೇ ಅಂತ ವೇದವ್ಯಾಸರ ಕೈ ಇಳಿಸಕ್ಕೆ ಆಗ್ಲಿಲ್ಲ. ಒಂದು ಕಥೆ. ಇನ್ನೊಂದು ಕತೆ ಮೊನ್ನೆ ಹೇಳ್ದೆ, ನಂದಿ ಸಿಟ್ ಮಾಡ್ಕೊಂಡ್ ಬಂದು ಕೊಂಬಿಂದ ಕತ್ರ ಸಾಕೇ ಬಿಟ್ಟೆ ವೇದವ್ಯಾಸ ಕೈ. ಅವರಲ್ಲೇ ವಿರೋಧ. ಒಂದು ಪುರಾಣದಲ್ಲಿ ವೇದವ್ಯಾಸ ದೇವರ ಕೈ ನಿಂತೋಯ್ತು ಅಂತ, ಇನ್ನೊಂದು ಪುರಾಣದಲ್ಲಿ ವೇದವ್ಯಾಸರ ಕೈ ಕತ್ರ ಸಾಕ್ಬಿಟ್ರು ಅಂತ. ಯಾರು ಕತ್ರ ಸಾಕಿದ್ದು? ನಂದಿ ಪಾಪ. ವ್ಯಾಸರೇ ಬರೆದ ಕಥೆ ಇದು. ಅದಕ್ಕೆ ನಿರ್ಣಯ ಏನು ಅಂತಂದ್ರೆ, ವಿಜಯೇಂದ್ರ ಸ್ವಾಮಿಗಳು ಪ್ರಮಾಣ ಗ್ರಂಥವನ್ನ ಕೊಡ್ತಾರೆ. 3 ಗ್ರಂಥಗಳಲ್ಲಿ ಬಂದ ವಿಷಯಗಳನ್ನ ನಾವು ತಗೊಳ್ಬಾರ್ದಂತೆ. ಯಾವುದು? ಅವೈದಿಕ ತ್ರಯಂ ಜ್ಞಾನಂ ವಾಸಿಷ್ಠಂ ಸೂತ ಸಂಹಿತ ಕಾಶೀಖಂಡಂ ಪರಿತ್ಯಾಜ್ಯಂ ವೈದಿಕಸ್ಯ ವಿರೋಧತಃ. 3 ಗ್ರಂಥಗಳನ್ನ ತಿರಸ್ಕಾರ ಮಾಡಬೇಕು. ಯಾವುದು 3 ಗ್ರಂಥಗಳದು? ವಾಸಿಷ್ಠ ಸಂಹಿತ ಅಂತ. ಇವತ್ತೆಲ್ಲ ಅದೇ ತಗೊಳ್ಳೋದು. ರಾಮದೇವರಿಗೆ ವಸಿಷ್ಠರು ತತ್ವೋಪದೇಶ ಮಾಡಿಬಿಟ್ರು ಅಂತ ಬರುತ್ತೆ ಅದರಲ್ಲಿ ವಾಸಿಷ್ಠ ಸಂಹಿತ. ಇನ್ನೊಂದು ಸೂತ ಸಂಹಿತ. ಇವತ್ತು ಹಿಂದೂ ಧರ್ಮವನ್ನ ಬೇರೆಯವರೆಲ್ಲ ಬೈತಾರಲ್ಲ, ಗಲಾಟೆ ಮಾಡ್ತಾರಲ್ಲ, ಆ ಗಲಾಟೆಗೆ ಕಾರಣ ಆಗುವಂತಹ ಕೆಲವು ಕಾಂಟ್ರವರ್ಷಿಯಲ್ ವಿಷಯಗಳನ್ನ ಇಟ್ಕೊಂಡ್ರೆ ಸೂತ ಸಂಹಿತೆ. ನಮ್ಮಲ್ಲಿ ಶಾಸ್ತ್ರದಲ್ಲಿ ಯಾವತ್ತೂ ಅದನ್ನ ತಗೋಬೇಡ್ರಪ್ಪ, ಅದು ಗಲಾಟೆಗೆ ಇರೋ ಗ್ರಂಥ ಅಂತ 5000 ವರ್ಷ ಮೊದಲೇ ಬಹಿಷ್ಕಾರ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ. ಅದಾದ್ಮೇಲೆ 3ನೇದ್ ಯಾವುದು? ಸ್ಕಂದ ಪುರಾಣದಲ್ಲಿ ಬರುವಂತಹ ಕಾಶೀಖಂಡ. ಕಾಶೀಖಂಡ ಅಂತ ಬರುತ್ತೆ ಸ್ಕಂದ ಪುರಾಣದಲ್ಲಿ. ಅದ್ರ ಜೊತೆಗೆ ಅದು ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ, ಆ ಕಾಶೀಖಂಡದ ಜೊತೆಯಲ್ಲಿ ಬರೋದೇ ರೇವಾಖಂಡ. ರೇವಾಖಂಡದಲ್ಲಿ ಏನು ಬರುತ್ತೆ ಅಂತ ನಮಗೆಲ್ಲ ಗೊತ್ತಿದೆ. ರೇವಾಖಂಡದಲ್ಲಿ ಬರೋದು ಯಾವುದು? ಫೇಮಸ್ ಹುಣ್ಣಿಮೆ ಪೂಜೆ ಮಾಡ್ತಾರಲ್ಲ, ಯಾವ್ದದು? ರೇವಾಖಂಡದಲ್ಲಿ ಬಂದಿದೆ ಅಂತ ಅನ್ಬಿಟ್ಟು ಪ್ರಿಂಟ್ ಮಾಡೇ ಬಿಟ್ಟಿದ್ದಾರೆ. ಇವತ್ತು ಕಾಶೀಖಂಡನೂ ಇದೆ, ರೇವಾಖಂಡನೂ ಇದೆ. ಎಷ್ಟು ಸುಮಾರು 500-600 ವರ್ಷಗಳ ಹಿಂದಿನ ಸ್ಕಂದ ಪುರಾಣದ ರೇವಾಖಂಡ ತೆಗೆದು ಸತ್ಯನಾರಾಯಣ ಕಥೆ ಅನ್ನೋ ಚರಿತ್ರೆಯನ್ನು ಉಲ್ಲೇಖವೇ ಇಲ್ಲ. ಎಲ್ಲಿಂದ ಬಂತಿದು? ಅದಕ್ಕೆ ನಮ್ಮ ಅಜ್ಞಾನದಲ್ಲಿ ನಾವ್ ಏನೇನೆಲ್ಲ ಮಾಡಿಬಿಡ್ತೀವಿ ಅಂದ್ರೆ, ಅದರಲ್ಲೇ ಆಯ್ತಾ 1700 ಚಿಲ್ಡ್ರೆ ಇಸ್ವಿನಲ್ಲಿ ಗೋಪಾಲ ವಿಲಾಸ ಗ್ರಂಥಾಲಯದಿಂದ ಪ್ರಿಂಟ್ ಆಗಿರುವಂತಹ, ಸುಮ್ಮನೆ ಹೇಳೋದಷ್ಟೇ, ಪುರಾಣದಲ್ಲಿ ಹೇಗೆ ಸೇರಿಸ್ಬಿಡ್ತಾರೆ ಅಂತ. ಪ್ರಿಂಟ್ ಆಗಿರುವಂತಹ ಒಂದು ಇದರಲ್ಲಿ ಕಲ್ಲಚ್ಚಿನ ಮುದ್ರಣ ಸುಮಾರು 800ನೇ ಇಸ್ವಿ 1800ನೇ ಇಸ್ವಿ ಟೈಮಲ್ಲಿ ಅಲ್ಲಿ ಪ್ರಿಂಟ್ ಆಗಿರೋ ಪುಸ್ತಕದಲ್ಲಿ ಇದಿಲ್ಲ. ಪ್ರಾಚೀನರಿಂದ 10 ಪುರಾಣ ಗ್ರಂಥಗಳನ್ನ ಅಳೆದು ತೂಗಿ ಮಾಡಿ ಟೈಪ್ ಮಾಡಿದೀನಿ ಅಂತ ಅದ್ರಲ್ಲಿ ಮಾಡಿದ್ದಾರೆ. ಅದಾದ್ಮೇಲೆ 1848-49ರಲ್ಲಿ ಮುಮ್ಮಡಿ ಒಡೆಯರ ಕಾಲದಲ್ಲಿ ಪ್ರಿಂಟ್ ಆಯ್ತು. ಮುಮ್ಮಡಿ ಒಡೆಯರ ಕಾಲದಲ್ಲಿ ಪ್ರಿಂಟ್ ಆದಾಗ ರೇವಾಖಂಡದಲ್ಲಿ ಇಲ್ಲದೆ ಇದ್ದಂತಹ ಕಥೆಯದು ಒಂದು ಅಧ್ಯಾಯ ಸೇರ್ಕೊಂತ, ಒಂದೇ ಅಧ್ಯಾಯ 1848-49 ಇವತ್ತು ಸಿಗತ್ತದು. ಅದಾದ್ಮೇಲೆ 1876ರಲ್ಲಿ ಮತ್ತೆ ಮೈಸೂರು ಅರಮನೆಯಿಂದ ಪ್ರಿಂಟ್ ಆಯ್ತು, 3 ಅಧ್ಯಾಯ ಬಂದಿತ್ತು.
ಅಲ್ಲಿಂದ 1923-24 ತನಕ 3 ಅಧ್ಯಾಯವೇ ಆಗಿತ್ತು. ಅದಾದ್ಮೇಲೆ 1953-54 ಇದೇ ಮೈಸೂರು ಸಂಸ್ಥಾನದಿಂದ ಪ್ರಿಂಟ್ ಆಯ್ತು, 5-6 ಅಧ್ಯಾಯಕ್ಕೆ ಬಂತು. ಇವತ್ತು 24 ಅಧ್ಯಾಯದ ಕಥೆನೂ ಸಿಗುತ್ತೆ ನಿಮ್ಗೆ. 24 ಅಧ್ಯಾಯ ಸಿಗತ್ತೆ ಇವತ್ತು. ನೀವು ದುಡ್ಡೇನ್ ಕೊಡ್ತೀರೋ ಹಂಗ ಅಧ್ಯಾಯ ಜಾಸ್ತಿ ಸೇರ್ತಾ ಹೋಯ್ತು. ಆದ್ರಿಂದ ದೇವರ ಪೂಜೆಯನ್ನ ನಾವು ಮಾಡುವಾಗ ಕರೆಕ್ಟ್ ಆಗಿ ಮನೆಯಲ್ಲಿ ಮಾಡುವಂತಹ ಅನಂತ ವ್ರತ, ಸ್ವರ್ಣಗೌರಿ, ವರಮಹಾಲಕ್ಷ್ಮಿ ಇತ್ಯಾದಿ ನಿಮ್ ಮನೆಗಳಲ್ಲಿ ಏನು ಬಂದಿದೆ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ರಿ. ಶಾಸ್ತ್ರ ಆದೇಶ. ನಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ, ಯಾವ ಪುರಾಣದ ಕಥೆ ಇದನ್ನ ಇವತ್ತು ಪಬ್ಲಿಕ್ ಅಲ್ಲಿ ಅದು ಫುಲ್ ಇದಾಗ್ಬಿಟ್ಟಿದೆ. ನಾವೇನಾದ್ರೂ ಪುರಾಣ ಪ್ರಿಂಟ್ ಆಗಿರೋ ಪುಸ್ತಕ ಹಸ್ತಪ್ರತಿಗಳಿರೋ ಇಲ್ಲ ಕಣ್ರಿ ಪೂಜೆ ನೋಡ್ರಿ ಅಂತ ತೋರಿಸಿದ್ರು ಕೂಡ ಒಪ್ಪೋ ಮನಸ್ಥಿತಿ ಜನಗಳಲ್ಲಿ ಇಲ್ಲ. ದೇವರು ಮಾಡುವಂತಹ ದೊಡ್ಡ ಮೋಹದಲ್ಲಿ ದೊಡ್ಡ ಈ ತರ ಸತ್ಯನಾರಾಯಣ ವ್ರತ ಕಥೆ ಅಲ್ಲ, ಈ ತರ 100 ವ್ರತಗಳಿದೆ. ಮಧ್ಯದಲ್ಲಿ ಸಂಸ್ಕೃತ ಗೊತ್ತಿದ್ದವರು ಸೇರಿಸಿ ನಾನಾ ವ್ರತಗಳನ್ನ ಮಿಕ್ಸ್ ಮಾಡ್ಕೊಂಡು ಹುಡುಗಿದ್ದಾರೆ. ಇದ್ರ ಬಗ್ಗೆ ಚರ್ಚೆಗಳೇ ಆಗೋಯ್ತು, ಗೋಷ್ಠಿಗಳೇ ಆಗೋಯ್ತು. ಶಾಸ್ತ್ರದಲ್ಲಿ ಹೇಳಿದ್ದು ಮಾಡ್ರಪ್ಪ, ಬೇರೆದ್ ಮಾಡಬೇಡಿ. ದೇವರ ಪೂಜೆಯನ್ನ ಭಕ್ತಿಯಿಂದ ಮಾಡ್ರಿ. ನಿಮ್ ಮನೆಗಳಲ್ಲಿ ಮಾಡಿ. ಇವತ್ತು ಸಮಾಜ ಒಪ್ಪೋದೇ ಇಲ್ಲ. ಅಂದ್ರೆ ವೇದವ್ಯಾಸ ದೇವರಿಂದ ನಾವೆಷ್ಟು ದೂರ ಆಗ್ತಾ ಇದ್ದೇವೆ, ಶಾಸ್ತ್ರ ಹೇಳಿದ ಪ್ರಮೇಯಗಳಿಂದ ನಾವೆಷ್ಟು ದೂರ ನಾವು ಮಡಿ ಮಾಡ್ತೀವಿ. ನಾವು ಆಚಾರವಂತರು ವಿಚಾರವಂತರು ಅಂತೀವಿ, ವೇದವ್ಯಾಸ ದೇವರು ಹೇಳದೇ ಇರೋದೆಲ್ಲ ಮಾಡ್ತಾ ಇರ್ತೀವಿ. ಇದೇ ಕಷ್ಟ. ಅವಾಗ ಏನಾಗುತ್ತೆ ಗೊತ್ತಾ, ದೇವರು ಸತ್ಯನಾರಾಯಣ ಅಂತ ಪೂಜೆ ಮಾಡಬಾರ್ದು ಅನ್ನೋ ತಾತ್ಪರ್ಯ ಅಲ್ಲ ಅದ್ರಲ್ಲಿ. ಮಾಡ್ರಿ. ಪ್ರಸಾದ ತಿನ್ಲಿಲ್ಲ ಅಂತಂದ್ರೆ ಹಾಗಾಗ್ಬಿಡತ್ತೆ, ಹೀಗಾಗ್ಬಿಡತ್ತೆ. ಪ್ರಸಾದ ತಿನ್ಲಿಲ್ಲ ಅಂತ ಭಯ ಪಡಿಸುವವನು ಯಾವತ್ತೂ ದೇವರಾಗೋದಿಲ್ಲ. ನೀನ್ ನನ್ನ ಪ್ರಸಾದ ಬಾಯಲ್ಲಿ ಹಾಕೊಳ್ಳಿಲ್ಲ, ನೀನ್ ನಾಶ ಮಾಡ್ಬಿಡ್ತೀನಿ ಅನ್ನೋನ್ ಯಾವತ್ತಾದ್ರೂ ಸ್ವಾಮಿ ಆಗ್ತಾರ, ದೇವರಾಗ್ತಾರ ಅವರು? ದೇವ್ರೇನು ಕಾಪಾಡೋನ್ ದೇವ್ರು, ಯಾವತ್ತು ಹೊಡೆಯೋನ್ ದೇವ್ರಲ್ಲ. ನನ್ನ ಪ್ರಸಾದ ತಿನ್ಲಿಲ್ಲ ನೀನು ಬಿಡ್ಗೋಗು, ನಿನ್ನ ಬೋಟ್ ಬಿಡ್ಗೋಗ್ಲಿ, ಗಂಡ ಹೆಂಡತಿ ವಿವಾಹ ಮಾಡ್ಕೊಳ್ಳಿ, ನೀನು ವಿಧುರ ಸ್ವಾಮಿಯನ್ನ. ನಾರಾಯಣ ಕಾರುಣ್ಯ ರೂಪ ಅವನು, ಗಣಪತಿಯನ್ನೇ ಕಾರುಣ್ಯ ರೂಪ ಅಂತ ಕರಿಬೇಕಾದ ನಾರಾಯಣ ಸ್ವಾಮಿ. ಹೆದರಿಕೆಯಿಂದ ಯಾವ ವ್ರತವನ್ನು ಮಾಡಬಾರದು, ಭಯದಿಂದ ವ್ರತ ಮಾಡಬಾರದು, ಭಕ್ತಿಯಿಂದ ಮಾಡಬೇಕು. ನಮ್ಗಿವತ್ತು ವ್ರತಗಳು ಉಪದೇಶ ಸಿಗುವಂತದ್ದು ಭವಿಷ್ಯ ಪುರಾಣದಲ್ಲಿ ಕೃಷ್ಣದೇವರಿಗೂ ಧರ್ಮರಾಜನಿಗೂ ಸಂವಾದ ರೂಪದಲ್ಲಿ ಎಲ್ಲ ನೀವು ಹನುಮದ್ ವ್ರತ ಅಂತ ತಗೊಳ್ಳಿ. ಇವತ್ತು ಗೂಗಲ್ನಲ್ಲಿ ಟೈಪ್ ಮಾಡಿದ್ರು ಕೂಡ ಹನುಮದ್ ವ್ರತ ಕಥೆ ಸಿಗತ್ತೆ. 500 ವರ್ಷ ಹಳೆಯ ಪ್ರತಿ ಸಿಗತ್ತೆ. ವರಲಕ್ಷ್ಮಿ ಸಿಗತ್ತೆ, ಸ್ವರ್ಣಗೌರಿ ಸಿಗತ್ತೆ, ವರಸಿದ್ಧಿ ವಿನಾಯಕ ಸಿಗತ್ತೆ, ಅನಂತ ವ್ರತ ಸಿಗತ್ತೆ. ಇವತ್ತು ನಾವು ಭೂಮಿಯಲ್ಲಿ, ನಮ್ಮ ದೇಶದಲ್ಲಿ, ದಕ್ಷಿಣ ಭಾರತದಲ್ಲಿ ವ್ರತ ಯಾವ ವ್ರತವನ್ನ ಮಾಡ್ತೀವೋ 99% ಕೃಷ್ಣ ಧರ್ಮರಾಜ ಸಂವಾದ ರೂಪದಲ್ಲೇ ಬಂದ ವ್ರತಗಳು. ಅದು ಬಿಟ್ಟು ಬೇರೆ ಪುರಾಣದಲ್ಲಿ, ನಮ್ಮಲ್ಲಿ ತಾಮಸ ಪುರಾಣಗಳಲ್ಲಿ ಬಂದ ವ್ರತವನ್ನ, ತಾಮಸ ಪುರಾಣದಲ್ಲಿ ಬಂದ ಕಥೆನೇ ನೀವು ಸ್ವೀಕಾರ ಮಾಡಬೇಡಿ ಅಂತ ಹೇಳಿರ್ಬೇಕಾದ್ರೆ, ತಾಮಸ ಪುರಾಣದಲ್ಲಿ ಬಂದಂತಹ ವ್ರತವನ್ನ ನಾವು ಹೆಂಗ ಅನುಷ್ಠಾನ ಮಾಡ್ತೀವಿ? ಶಾಸ್ತ್ರದ ಅಧ್ಯಯನ ಇದ್ದಾಗ, ನಿಮ್ಮಗಳ ಉಪದೇಶಗಳಿದ್ದಾಗ, ಯಾವ್ದು ತಪ್ಪು, ಯಾವ್ದು ಸರಿ, ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು ಅನ್ನೋ ಜ್ಞಾನ, ಅದನ್ನೇ ವಿವೇಕ ಅಂತ ಕರೆಯೋದು. ಬುದ್ಧಿ ಇದ್ದವರಿಗೆಲ್ಲ ವಿವೇಕ ಇರಬೇಕು ಅಂತಿಲ್ಲ. ಅದರಂತೆ ಸ್ಕಂದ ಪುರಾಣದಲ್ಲಿ ಬರತಕ್ಕಂತಹ ಈ ಕಾಶಿಖಂಡ ಅಂತ ಏನ್ ಹೇಳಿದ್ದಾರೆ, ಈ ಕಾಶಿಖಂಡ ಪರಿತ್ಯಾಜ್ಯ. ಹಾಗೆ ಈ ಜಲಂಧರ ಅನ್ನುವ ರಾಕ್ಷಸನ ಕಥೆ ಎಲ್ಲಿ ಬಂತು ಗೊತ್ತಾ? ವರಾಹ ಪುರಾಣದಲ್ಲಿ ಬಂದಿದೆ. ವರಾಹ ಪುರಾಣದಲ್ಲಿ ನೀವು ವರಾಹ ಪುರಾಣವನ್ನ ಸಾತ್ವಿಕ ಪುರಾಣ ಅಂತ ಕರೆದು ಬಿಟ್ಟಿದ್ದೀರಿ. ಸಾತ್ವಿಕ ಪುರಾಣವಾದ ವರಾಹ ಪುರಾಣದಲ್ಲಿ ಭಗವಂತನಿಗೆ ಚಕ್ರ ಕೊಟ್ಟವನು ಶಿವ ಅನ್ನೋ ಕಥೆ ಇದೆ. ಅದಕ್ಕೆ ಸ್ವೀಕಾರ ಮಾಡಬೇಕು ಅಂದ್ರೆ ಹೇಗೆ ಸ್ಕಂದ ಪುರಾಣದಲ್ಲಿ ಕಾಶಿಖಂಡ ಅನ್ನೋದು ಪರಿತ್ಯಾಜ್ಯವೋ, ಹಾಗೆ ವರಾಹ ಪುರಾಣದಲ್ಲಿ ಪೂರ್ವಖಂಡ ಅನ್ನೋದು ಪರಿತ್ಯಾಜ್ಯ. ನಮ್ಮಲ್ಲಿ ವರಾಹ ಪುರಾಣದಲ್ಲಿ ಪೂರ್ವ ಭಾಗ ಅಂತಿದೆ, ಅದು ಪರಿತ್ಯಾಗ ಮಾಡ್ಬೇಕು, ಅದನ್ನು ಬಿಟ್ಬಿಡ್ಬೇಕು. ಮಹಾಭಾರತದಲ್ಲಿ ಶಿವಸಹಸ್ರನಾಮ ಉಪದೇಶ ಇಲ್ವಾ? ಸ್ವೀಕಾರ ಮಾಡ್ತೀವ ಅದನ್ನ? ಆ ಪಾಶುಪತ ಮತ ರೀತ್ಯ ಅದನ್ನ ಹೇಳಿದ್ದಾರೆ, ಅನುವಾದ ಮಾಡಿದ್ದಾರೆ, ಬಿಟ್ರೆ ವೇದವ್ಯಾಸ ದೇವರ ಸಮ್ಮತ ಅಲ್ಲ ಅಂತ ಹೇಗೆ ಅನುಷ್ಠಾನ ಮಾಡ್ತೇವೋ ಹಾಗೆ ಇದು. ಅಲ್ಲಿಗೆ 2-3 ಕಥೆ, ಜಲಂಧರನ ಕಥೆ, ಅದಾದ ದಕ್ಷಯಜ್ಞ ಪ್ರಸಂಗದಲ್ಲಿ ಬಂದಿರತಕ್ಕಂಥ ಚರಿತ್ರೆ, ಅದಾದ್ಮೇಲೆ ಇನ್ನೊಂದು. ಎಲ್ಲರೂ ಈ ನಿರ್ಣಯವನ್ನ ಯಾಕೆಲ್ಲ ಮಾಡ್ಕೊಳಕ್ ಒದ್ದಾಡೋದು, ಪ್ರಯತ್ನ ಪಡೋದು ಯಾಕಿದಕ್ಕೆ? ಈ ತರ ನಿರ್ಣಯವನ್ನ ಯಾಕೆ ಮಾಡ್ತಾ ಇದ್ದಾರೆಲ್ಲ?
ಇಷ್ಟು ಕಥೆಗಳನ್ನ ಯಾಕೆ ಹೇಳಬೇಕು ಅಂದ್ರೆ ರುದ್ರನನ್ನ ಹರಿಗಿಂತಲೂ ಉತ್ತಮ ಸರ್ವೋತ್ತಮ ಅಂತ ಸ್ಥಾಪನೆ ಮಾಡಬೇಕು ಅಂತ ತಾತ್ಪರ್ಯ ಅಲ್ಲಿ ಹೊರಟಿರುವಂಥದ್ದು. ಅಲ್ಲಿಂದ ಏನಾಗತ್ತೆ, ಒಬ್ಬನನ್ನು ಸರ್ವೋತ್ತಮ ಅಂತ ಸಿದ್ಧ ಆಗ್ಬಿಟ್ರೆ ಜಗತ್ತನ್ನ ಸೃಷ್ಟಿ ಮಾಡಿದವನು ಎಲ್ಲ ಮಾಡಿದವನು ಅವನೇನ್ ಸಿದ್ಧ ಆಗ್ಬಿಡು. ಆದ್ರಿಂದ ಮೋಕ್ಷ ಕೊಡೋನು ಯಾರು? ಅದಕ್ಕೋಸ್ಕರ ಹೊರಟಿರೋದು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಕಥೆಗಳಲ್ಲಿ ವೇದವ್ಯಾಸರು ಹಾಕ್ತಾರೆ. ಆದ್ದರಿಂದ ಇವನನ್ನ ಸರ್ವೋತ್ತಮನೋ ಇವನು ಸರ್ವೋತ್ತಮನೋ ಅಂತ ಗಲಾಟೆ ಮಾಡ್ತಾ ಕೂತ್ರೆ ನಮಗೆ ಯಾರ ಬಂದಿದ್ದಾರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಂತ ಅನ್ಬಿಟ್ಟು ನಾವೇನ್ ಮಾಡ್ಬೇಕು, ತತ್ವವನ್ನ ಹಾಗೇ ಡೈಲ್ಯೂಟ್ ಮಾಡ್ಬಿಡ್ತೀವಿ. ನಾವು ಸೋಲೋದಲ್ಲೇ, ಇರುವ ತತ್ವವನ್ನ ಡೈಲ್ಯೂಟ್ ಮಾಡಿದಾಗ್ಲೇ ಸೋಲೋ. ಈ ತತ್ವವನ್ನ ಸ್ಥಾಪನೆ ಮಾಡಕ್ಕೆ ಎಷ್ಟು ಜನ ಒದ್ದಾಡಿದ್ದಾರೆ, ಯಾವ ವಚನನೂ ಬರಲ್ಲ ನಮಗೆ. ಇಲ್ಲಿ ತನಕ ಈ ತತ್ವವನ್ನ ಸ್ಥಾಪನೆ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಪ್ರಾಣತ್ಯಾಗಗಳಾಗಿದೆ. ಎಷ್ಟೋ ಸ್ವಾಮಿಗಳು ಹಿಮಾಲಯದ ಕೊರಕಲ ಪ್ರದೇಶದಲ್ಲಿ ಮೇಲಿಂದ ಕೆಳಗೆ ಬಿದ್ದು ಹೊರಟೆ ಹೋಗಿದ್ದಾರೆ. ನಾವು ಮಧ್ಯದಲ್ಲಿ 600-700 ವರ್ಷಗಳಲ್ಲಿ ಒಬ್ಬ ಯತಿಗಳ ಹೆಸರೇ ಇಲ್ಲ. ಸತ್ಯಪ್ರಜ್ಞರು, ಪರತೀರ್ಥರು, ಪ್ರಾಜ್ಞತೀರ್ಥರು ಆದ್ಮೇಲೆ ಅಚ್ಯುತ ಪ್ರೇಕ್ಷಾಚಾರ್ಯ ತನಕ ಯಾರಿದ್ದಾರೆ ಹೆಸರು? ಯಾರ ಹೆಸರು ಇಲ್ಲ. ಏನಾದ್ರು ಅವರೆಲ್ಲ ಯಾವ್ದೋ ನದಿ ಒಳಗೆ ಬಿದ್ರು, ಅಲ್ಲಿ ಬಿದ್ದು ಹೊಡೆಸ್ಕೊಂಡ್ರು, ಮಠ ಸುಟ್ಟಾಕಿದ್ರು, ಎಲ್ಲ ಆಗಿದೆ. ಅಷ್ಟೆಲ್ಲಾ ಕಷ್ಟಪಟ್ಟು ತತ್ವ ಸ್ಥಾಪನೆ ಮಾಡಿದ್ರಿಂದ ನಾನು ಬಾಯಿ ಬಿಟ್ಟು ಹೇಳೋದು ಇಲ್ಲ. ಅದು ಬಾಯಿ ಬಿಟ್ಟು ಹೇಳೋದು ಬೇರೆ. ಸರ್ವೋತ್ತಮ ನೀವು ಯಾರನ್ನ ಬೇಕಾರೋ ಅನ್ನಿ, ಸರ್ವೋತ್ತಮ ಸರ್ವೋತ್ತಮ ಆಗಿರ್ತಾನೆ ಅಂತ ಅಂದ್ಬಿಟ್ರೆ ಅಷ್ಟು ಡೈಲ್ಯೂಟ್ ಮಾಡಕ್ ಹೋಗ್ಬಾರ್ದು ತತ್ವವನ್ನ ಯಾವತ್ತೂ ಕೂಡ. ನಮ್ಗ್ ಬೇಕಾದ ಏನ್ ಗೊತ್ತಾ, ಇವ್ರಿಗೆ ಬೇಜಾರಾಗುತ್ತೆ ಇವ್ರಿಗೆ ಬೇಜಾರಾಗುತ್ತೆ ಅನ್ನೋ ಪ್ರಶ್ನೆ ಇಲ್ಲ. ಅದನ್ನ ಮೈಗಿಟ್ಕೊಂಡು ಊರ್ ತುಂಬಾ ತಿರುಗಾಡ್ಬೇಡಿ. ಅನಾವಿಷ್ಕುರ್ವನ್ ಅನ್ವಯಾತ್ ಅಂತ ಬ್ರಹ್ಮಸೂತ್ರ. ಹೊರಗಡೆ ತತ್ವಗಳನ್ನ ಮೈಕ್ ಹಾಕೊಂಡು ಹೇಳಬಾರದು. ಯಾಕೆ ಅಂದ್ರೆ ಅಯೋಗ್ಯರಿಗೆ ಅಪಾತ್ರರಿಗೆ ಕೇಳಿಬಿಡುತ್ತೆ. ಯಾರಿಗೆ ವಿಷಯ ಬೇಕೋ ತಿಳ್ಕೊಳ್ಬೇಕು ಅಂತ ಆಸೆ ಇದೆಯೋ ಅವ್ರು ಬಂದು ಕೂತ್ರೆ ಹೇಳ್ಬೇಕಷ್ಟೇ. ನಾನು ಹೇಳ್ತೀನಿ ಬನ್ನಿ ಅಂತ ಹೇಳೋದಲ್ಲ. ಅವ್ರು ಹೇಳ್ತಾರೆ, ಹರಿಂ ಹರಂತಂ ಅನುಯಂತಿ ದೇವಾ ವಿಶ್ವಶೇಷಾನಂ ವೃಷಭಂ ಮತೀನಾಂ ಅಂತ ವೇದ. ಯಾರನ್ನ ಸಂಹಾರ ಮಾಡೋದು, ಯಾರನ್ನ ಕೊಲ್ಲೋದು ಅನ್ನುವಾಗ ಹರಿಂ ಹರಂತಂ ಅನುಯಂತಿ ದೇವಾ ವಿಶ್ವಸ್ಯ ಈಶಾನಂ. ಈಶಾನಂ ಹರಂತಂ ಹರಿಂ ದೇವಾಹ ಅನುಯಂತಿ. ಈ ತರ 100 ವೇದ ಮಂತ್ರ ಉದಾಹರಣೆ ಮಾಡ್ತಾರೆ ವಿಜಯೇಂದ್ರ ಸ್ವಾಮಿಗಳು. ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರನ್ನ ಮತ್ತು ರುದ್ರದೇವರನ್ನ ಅನ್ನ ಮತ್ತು ವ್ಯಂಜನವನ್ನಾಗಿ ಮಾಡಿಕೊಂಡು ತಿನ್ನುವ ಶ್ರೀಹರಿಯನ್ನ ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾರೆ, ಎಲ್ಲ ದೇವತೆಗಳು ಆರಾಧನೆ ಮಾಡ್ತಾರೆ. ಆದ್ದರಿಂದ ಪೂಜೆ ಮಾಡುವಾಗ, ಕ್ಷೇತ್ರಕ್ಕೆ ಹೋಗುವಾಗ, ದೇವಸ್ಥಾನಕ್ಕೆ ಹೋಗುವಾಗ, ಒಂದು ದೇವಸ್ಥಾನಕ್ಕೆ ನಮಸ್ಕಾರ ಮಾಡುವಾಗ ಯಾರು ಪ್ರತಿಷ್ಠೆ ಮಾಡಿದ್ದು, ಯಾವ ಕಾಲದಲ್ಲಾಗಿದ್ದು, ಏನ್ ಕತೆ, ಯಾವ ಪೂಜೆ ಆಗ್ತಾ ಇದೆ, ಅದೆಲ್ಲ ನೋಡ್ಕೊಂಡು ನಮಸ್ಕಾರ ಮಾಡಿದರೆ ಮಾತ್ರ ಏನಾಗುತ್ತೆ, ಫಲ. ಇಲ್ಲ ಅಂದ್ರೆ ಫಲ ವ್ಯತ್ಯಾಸ ಆಗ್ಬಿಡುತ್ತೆ. ಫಲ ಬರದೇ ಇದ್ರೆ ಪರವಾಗಿಲ್ಲ, ಫಲ ವ್ಯತ್ಯಾಸ ಆಗ್ಬಿಟ್ರೆ ಏನ್ ಮಾಡೋದು? ನಮಗೆ ವ್ಯತ್ಯಸ್ತ ಫಲ ಬರಬಾರದು. ಆದ್ದರಿಂದ ದೇವತೆಗಳ ಸನ್ನಿಧಾನ ಇರುವಂತಹ ಜಾಗಗಳಲ್ಲಿ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡದೆ ಮುಂದೆ ಹೊರಟೋದ್ರೆ ದೊಡ್ಡ ಪಾಪ ಅದು. ಹಯಗ್ರೀವ ದೇವರು ಕಾಪಾಡ್ಲಿ, ಹಯಶೀರ್ಷೋ ಮಾಂ ಪತಿದೇವ ಹೇಳನಾಥ್ ಅಂತ ಹೇಳ್ತಾರೆ. ಹೋಗುವಾಗ ಈ ಶಾಲಿಗ್ರಾಮ ಅಂತ ನಮ್ಮ ಮನೇಲಿ ಒಂದಿದೆ, ಅದಕ್ಕೆ ತತ್ವನ್ಯಾಸ ಬೇಡ, ಮಾತೃಕಾನ್ಯಾಸ ಬೇಡ, ಏನು ಬೇಡ. ನೀರ್ ಹಾಕ್ಬಿಟ್ರೆ ಸಾಕು ಅದಕ್ಕೆ ಅಲ್ವಾ. ಇಂತಿಂತ ವರ್ಣದವ್ರು ಇಂತಿಂತ ಶಾಲಗ್ರಾಮವನ್ನು ಪೂಜೆನೆ ಹೇಳಿದೆ. ಅದನ್ನ ಇಂತಿಂತ ವರ್ಣಕ್ಕೆ ಇಂತಿಂತ ಶಾಲಗ್ರಾಮ ಪೂಜೆ ಇದೆ ಅಂತ. ಕ್ಷೇತ್ರಗಳಲ್ಲಿ ಪ್ರತಿಮೆಗಳಲ್ಲಿ ಆರಾಧನೆ ಮಾಡುವಾಗ ಆ ಮಂತ್ರದ ಉಪದೇಶ ಆಗಿರ್ಬೇಕು, ಮಂತ್ರದ ಜಪ ಆಗ್ಬೇಕು, ತತ್ವನ್ಯಾಸ ಆಗ್ಬೇಕು, ಮಾತೃಕಾನ್ಯಾಸ ಆಗ್ಬೇಕು, ಸಂಹಾರ ಕ್ರಮದಲ್ಲಿ ಮಾಡಬೇಕು, ಸ್ಥಿತಿ ಕ್ರಮದಲ್ಲಿ ಮಾಡಬೇಕು, ಲಯ ಕ್ರಮದಲ್ಲಿ ಮಾಡಬೇಕು. ಪ್ರತಿಷ್ಠೆ ಮಾಡಿದಂತಹ ವ್ಯಕ್ತಿಗಳು ಯಾರು? ಪ್ರತಿಷ್ಠೆ ಮಾಡಿದವರು ಗೃಹಸ್ಥರು, ಪ್ರತಿಷ್ಠೆ ಮಾಡಿದವರು ಸನ್ಯಾಸಿಗಳು, ಪ್ರತಿಷ್ಠೆ ಮಾಡಿದವರು ಬ್ರಹ್ಮಚಾರಿಗಳು, ಪ್ರತಿಷ್ಠೆ ಮಾಡಿದವರು ವಾನಪ್ರಸ್ಥರು ಅಂತ ತಿಳ್ಕೊಂಡು ಸನ್ಯಾಸಿಗಳಾದವರು ಮಾಡಿದ್ರೆ ತತ್ವನ್ಯಾಸವನ್ನ ಅವರು ಸಂಹಾರ ಕ್ರಮದಲ್ಲಿ ಮಾಡಿರ್ತಾರೆ. ಯಾಕೆ? ಅವ್ರಿಗೆ ಬೇಡ ಲಯಕ್ರಮ. ಅವರಿಗೆ ಲಯಕ್ರಮದಲ್ಲಿ ಅವ್ರಿಗೇನು ತತ್ವನ್ಯಾಸ. ಉದಾಹರಣೆಗೆ ಇಲ್ಲೇ ವಿಜಯೇಂದ್ರರು ಪ್ರತಿಷ್ಠೆ ಮಾಡಿದ್ದಾರೆ ಪ್ರಾಣಿದೇವ್ರನ್ನ. ಪ್ರತಿಷ್ಠೆ ಮಾಡಿ ತತ್ವನ್ಯಾಸ ಮಾತೃಕಾನ್ಯಾಸ ಆಗಿದ್ಯೋ ಇಲ್ವೋ ಅಂತ ಪ್ರಶ್ನೆ ಮಾಡೋದು ನಮಗೇನು ಗೊತ್ತು ಅಂತ ಅನ್ನೋ ಆಗಿಲ್ಲ. ವಿಜಯೇಂದ್ರರು ತತ್ವನ್ಯಾಸ ಮಾತೃಕಾನ್ಯಾಸ ಮಾಡೋರೆ. ಯಾವ ರೀತಿ ನ್ಯಾಸ ಮಾಡ್ತಾರೆ ಅವರು? ಲಯನ್ಯಾಸದಲ್ಲಿ ಮಾಡಿರ್ತಾರೆ. ಪೂಜೆ ಮಾಡ್ಕೊಂಡು ಬರೋರು ಯಾವ ರೀತಿ ಮಾಡ್ಬೇಕು? ಅವ್ರು ಲಯನ್ಯಾಸದಲ್ಲಿ ಮಾಡಿದ್ದಾರೆ, ನಾನು ಲಯನ್ಯಾಸ ಮಾಡ್ತಿರ್ಲಿಲ್ಲ. ನಾವ್ ಯಾರು?
ಬ್ರಹ್ಮಚಾರಿ ಆಗಿದ್ರೆ ಸೃಷ್ಟಿನ್ಯಾಸವೋ ಸ್ಥಿತಿನ್ಯಾಸವೋ ಅವರವ್ರದ್ದು. ಗೃಹಸ್ಥ ಆಗಿದ್ರೆ ಸ್ಥಿತಿನ್ಯಾಸವೋ ಸೃಷ್ಟಿನ್ಯಾಸವೋ ಮಾಡ್ಬೇಕು. ಅವ್ರು ಮಾಡಿಬಿಟ್ಟಿದ್ದಾರೆ, ರಾಸರಾದ್ರು ಮತ್ತೆ ವಿಜಯೇಂದ್ರ ಪ್ರತಿಷ್ಠೆ ಮಾಡಿದ್ದಾರೆ. ಆ ಪ್ರತಿಷ್ಠೆ ಮಾಡಿ ಕ್ರಮದಲ್ಲಿ ನಾನು ತತ್ವನ್ಯಾಸ ಮಾಡ್ತೀನಿ. ತತ್ವನ್ಯಾಸ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಅಂದ್ರೆ ಫಲ ಅಂತ ಬರ್ಬೇಕಲ್ಲ ನಮಗೆ. ಸಂಕರ್ಷಣ ಸೂತ್ರ ಅಂತ ಭಗವದ್ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಸಂಕರ್ಷಣ ಸೂತ್ರದಲ್ಲಿ ಸನ್ನಿಧಾನೋಪೇತವಾದ, ಕುಂಭಾಭಿಷಿಕ್ತವಾದ, ಕಲಶಾಭಿಷಿಕ್ತವಾದ ಪ್ರತಿಮಾಗಳಲ್ಲಿ 3-4 ಪ್ರತಿಮಾ ಇದೆ. ವಿಷ್ಣು ಪ್ರತಿಮಾ, ರುದ್ರ ಪ್ರತಿಮಾ, ಸ್ಕಂದ ಪ್ರತಿಮಾ. ಆ ಪ್ರತಿಮಾಗಳಲ್ಲಿ ಆರಾಧನೆ ಮಾಡುವಾಗ ಅವರವರ ದೃಷ್ಟಿಯ ತತ್ವನ್ಯಾಸ ಮಾತೃಕಾನ್ಯಾಸವನ್ನ ಮಾಡಲಿಲ್ಲ ಫಲ ಅಲ್ಲ, ವಿಪರ್ಯಯ ಫಲ. ವಿಪರ್ಯಯ ಫಲ ಅಂದ್ರೇನು? ನಾಶ ಅನ್ನೋದು ಫಲ. ತತಸ್ಯಾತ್ ಆಚಾರ ಒಂದೇ ಮಾತು, ದೇಶ ವಿಪ್ಲವ. ದೇಶ ವಿಪ್ಲವಕ್ಕೆ ನಾವು ಕಾರಣ ಆಗ್ತೇವೆ. ಆದ್ದರಿಂದ ಪ್ರತಿಮಾಯಾಂತು ಸಾನ್ನಿಧ್ಯಂ, ದೇವರಿದ್ದೇ ಇರ್ತಾನಲ್ಲಿ. ಇರೋ ದೇವರನ್ನ ಹೊರಗೆ ತೆಗೆದು ತೋರಿಸಿ ಅನುಗ್ರಹೋನ್ಮುಖನನ್ನಾಗಿ ಮಾಡ್ಬೇಕಾದ ಜವಾಬ್ದಾರಿ ಯಾರ್ದು? ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲ. ಎಲ್ಲಿ ನಮಸ್ಕಾರ ಮಾಡಬೇಕು, ತೀರ್ಥ ಎಲ್ಲಿ ತಗೊಳ್ಬೇಕು, ಪ್ರಸಾದ ಎಲ್ಲಿ ತಗೊಳ್ಬೇಕು. ಸ್ವಯಂ ವ್ಯಕ್ತ ಕ್ಷೇತ್ರ ಶ್ರೀರಂಗಕ್ಕೆ ಹೋದ್ವಿ, ತೀರ್ಥ ಕೊಟ್ರು, ತಗೊಂತೀವ? ಯಾಕೆ ತಗೊಳಲ್ಲ? ನಮ್ಗೇನ್ ಒಳ್ಳೆ ಭಕ್ತರ್ಪುರ ಹಾಕಿದ್ರೆ ಬಾಯಿಗೆ ಹಾಕೊಂಡ್ಬಿಡ್ತೀವಿ ನಾವು. ಯಾಕೆ ತಗೊಳಲ್ಲ? ಕಲಶ ಅಂದ್ರೆ 100 ದೇವತೆಗಳ ತೀರ್ಥ ಅಂತ ಆಗ್ಬೇಕು ಅಂದ್ರೆ, ತೀರ್ಥ ಅಂತ ಆಗ್ಬೇಕು ಅಂದ್ರೆ ಅಜಾದಿ ಶಿಂಶುಮಾರ ಅಂತ, ಶಿಂಶುಮಾರಾದಿ ಅಜ ಅಂತ 200 ಭಗವದ್ ರೂಪಗಳ ಆವಾಹನೆ ಯಾವ ತಂಬಿಗೆಯಲ್ಲಿರೋ ನೀರನ್ನಾಗಿದೆ ಅದು ಮಾತ್ರ ತೀರ್ಥ. ಪಚ್ಕರ್ಪೂರ, ಕೇಸರಿ, ಇನ್ನೇನು ಎಲ್ಲ ಹರಿದು ಬಿಟ್ಟು ಕ್ಲೀನ್ ಒಳ್ಳೆ ನಿಂಬೆ ಹಣ್ಣು ಬಿಟ್ರೆ ಪಾರ್ಕ್ ಹತ್ತರ ಹೇಳ್ತಾ ಇರ್ತೀನಿ. ಆ ತರ ತೀರ್ಥ ತೀರ್ಥ ಆಗಲ್ಲ. ತೀರ್ಥ ಅಂತ ಆಗೋದ್ರೆ ಕಲಶ ಪೂಜೆ ಆದಾಗಲೇ ತೀರ್ಥ. ಕಲಶ ಅಂದ್ರೇನು? ಯಾವ ನೀರು ತುಂಬಿದ ತಂಬಿಗೆಯಲ್ಲಿ ಅಜಯಿಂದ ಆರಂಭ ಮಾಡಿಕೊಂಡು ಶಿಂಶುಮಾರನ ತನಕ ಕ್ರಮದಲ್ಲಿ ದುಃಖದಲ್ಲಿ ಆವಾಹನೆ ಆಗಿದೆ, ತೀರ್ಥ. ಮಿಕ್ಕಿದ್ದೆಲ್ಲ ಬರೀ ನೀರೇ. ದೇವರಿಗೆ ಅಭಿಷೇಕ ಮಾಡಿದ್ರು ನೀರೇ, ತೀರ್ಥ ಆಗಲ್ಲ. ಇಲ್ಲ ನಂಗೆ ನಾ ಬರೀ ಅಭಿಷೇಕ ಮಾಡ್ತೀನಿ ನೀರಾಗತ್ತೆ ಅಂದ್ರೆ ಆಗಲಿಲ್ಲಪ್ಪ ಅಂತ ಶಾಸ್ತ್ರ. ತಗೊಳ್ಳಲ್ಲ. ಶಿವಾಲಯ, ನಾನು ಹೇಳಿದೆ, ಶಿವಾಲಯದಲ್ಲಿ ನೈವೇದ್ಯ ಮಾಡಿದ್ದನ್ನ ಅರ್ಚಕರೇ ನಮ್ಗೆ ಕೊಡಲ್ಲ. ನಾವು ಪ್ರಸಾದ ಅಂತ ಕೊಡೋದು ಯಾವುದು? ಬೇರೆ ಯಾವ್ದೋ ಪ್ಯಾಕ್ ಮಾಡಿದ್ದು. ಶಿವಾಲಯಗಳಲ್ಲಿ ಶಿವನಿಗೆ ನೈವೇದ್ಯ ಮಾಡಿದ ಪದಾರ್ಥವನ್ನು ನೀರಿಗೆ ಹಾಕ್ಬಿಡ್ತಾರೆ, ಬೆಂಕಿಗೆ ಹಾಕ್ಬಿಡ್ತಾರೆ, ಅವರೇ ಗೋವುಗಳಿಗೆ ಹಾಕ್ಬಿಡ್ತಾರೆ. ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ. ರುದ್ರದೇವರ ನೈವೇದ್ಯ ಅದು ಉಚ್ಚಿಷ್ಟ, ಅವರೇ ಕೊಡಲ್ಲ, ಭೂತಗಳಿಗೆ ಸೇರಿದ್ದು ಅಂತ. ಆಗಿರ್ಬೇಕಾದ್ರೆ ನಾವು ಎಲ್ಲಿ ಯಾವ ಕ್ಷೇತ್ರಗಳಿಗೆ ಹೋಗ್ತಿದ್ದೀವಿ ಮುಖ್ಯ ಆಗತ್ತೆ. ಪೂಜೆ ಹೇಗಾಗ್ತಾ ಇದೆ, ಪ್ರತಿಷ್ಠೆ ಹೇಗಾಗ್ತಾ ಇದೆ, ಆಗಮಗಳು ಯಾವುದು, ಅದ್ಯಾವುದೂ ಗೊತ್ತಿಲ್ಲದೆ ನಾವು ಮಾಡೋ ನಮಸ್ಕಾರ ಕೈಕಾ ಮಂಡಿ ನೋವು ಬರ್ಸ್ಕೊಂಡಾಗ ಆಯ್ತು ಅಷ್ಟೇ. ಬಿಟ್ರೆ ದೇವ್ರು ಇಲ್ಲೂ ಇಲ್ವಾ? ಗೋಡೆಯಲ್ಲಿಲ್ವಾ? ಆಕಾಶದಲ್ಲಿಲ್ವಾ? ಯಾಕೆ ನಮಸ್ಕಾರ ಮಾಡ್ತಿಲ್ಲ? ಪ್ರತಿಭೆಗೆ ನಮಸ್ಕಾರ ಮಾಡೋದು ಯಾಕೆ ನಾವು? ಅಭಿವ್ಯಕ್ತ ಆಗ್ತಾ ಇದ್ದಾನಲ್ಲಿ ಅಂತ. ಅಭಿವ್ಯಕ್ತಿಗೆ ಸಾಧಕನೇ ಇಲ್ಲ ಅಂದ್ಮೇಲೆ ವ್ಯತ್ಯಾಸನೇ ಇಲ್ಲ. ಸಿದ್ಧಾಂತ ಅದು. ಅದಕ್ಕೋಸ್ಕರ ಪುರಾಣ ಓದಬೇಕು. ಅದಕ್ಕೋಸ್ಕರ ಪುರಾಣದಲ್ಲಿ ಬಂದ ಕಥೆ ನಿರ್ಣಯ ಮಾಡ್ಕೊಂಡಾಗ ಮಾತ್ರ ಏನ್ ಮಾಡ್ಬೇಕು ಏನ್ ಮಾಡಬಾರದು ಅಂತ ಗೊತ್ತಾಗತ್ತೆ. ಈ ದೃಷ್ಟಿಯಲ್ಲಿ ವಿಜಯೇಂದ್ರ ಕರುಣೆ ಅಲ್ವಾ ಇದು? ನಿಜವಾಗಿ ವಿಜಯೇಂದ್ರ ಆರಾಧನೆ ಅಂದ್ರೆ ಇದೆ. ಅವ್ರಿಗೆ ಇಷ್ಟವಾದಂತಹ ಗ್ರಂಥವನ್ನ ಅವರ ಒಂದು ಪ್ರೀತಿ ಆಗ್ಲಿ ಅಂತ ಹೇಳೋದೇ ನಿಜವಾಗಿ ಆರಾಧನೆ. ಮಿಕ್ಕಿದ ಯಾವ್ದು ಊಟ ತಿಂಡಿ ಎಲ್ಲ ಗೌಡ, ಅಭಿಷೇಕ, ಊಟ ತಿಂಡಿ, ದಕ್ಷಿಣೆ, ದಾನ ಎಲ್ಲ ಸೈಡು. ನಿಜವಾದ ಆರಾಧನೆ ಜ್ಞಾನ ಸಮಾರಾಧನೆನೇ ನಿಜವಾದಂತ ಆರಾಧನೆ. ಇನ್ನೊಂದು ಹೇಳ್ತಾರೆ ಅವ್ರ ಕಥೆನ ವಿಜಯೇಂದ್ರ ಸ್ವಾಮಿಗಳು. ಮುಖ್ಯ ಪ್ರಧಾನವಾದ ಕಥೆ. ರಾಮದೇವರಿಗೆ ಬ್ರಹ್ಮಹತ್ಯಾ ದೋಷ ಬಂದ್ಬಿಡ್ತು. ರಾಮದೇವರು ಏನ್ ಮಾಡ್ತಾರೆ, ನೇರವಾಗಿ ಎಲ್ಲಿಗೆ? ಸಮುದ್ರ ತೀರಕ್ಕೆ ಬಂದ್ರು. ದಕ್ಷಿಣ ಸಮುದ್ರ ತೀರಕ್ಕೆ ಬಂದು ಗರ್ಭಶಯನಾಗಿ ಮಲಗ್ಬಿಟ್ರು. ಅವನ್ ಜಾಗ ಕೊಟ್ಟ. ಜಾಗ ಕೊಡ್ತಾ ಇದ್ದ ಹಾಗೇನೆ ಸೇತು ನಿರ್ಮಾಣ ಆಯ್ತು. ಸೇತು ನಿರ್ಮಾಣ ಮಾಡ್ಕೊಂಡು ಡೈರೆಕ್ಟ್ ಆಗಿ ಲಂಕೆಗೆ ಹೋದ್ರು. ಲಂಕೆಗೆ ಹೋಗಿ ಇಂದ್ರಜಿತ್ತು ವಧೆ ಆಯ್ತು, ರಾವಣ ವಧೆ ಆಯ್ತು, ಕುಂಭಕರ್ಣ ವಧೆ ಆಯ್ತು, ಎಲ್ಲರ ವಧೆಗಳು ಆಗೋಯ್ತು. ಅವರೆಲ್ಲರ ವಧೆಗಳು ಆದ್ಮೇಲೆ ರಾಮದೇವರು
ವಾಪಸ್ಸು ಇಲ್ಲಿ ಬರ್ತಾರೆ ರಾಮೇಶ್ವರಕ್ಕೆ ಬಂದು, ಅಯ್ಯಯ್ಯೋ ಎಂತ ಅನ್ಯಾಯ ಆಗೋಯ್ತು ನನ್ನಿಂದ, ರಾಮ ಕೊಂದಿದ್ದಕ್ಕೆ ನನಗೆ ಬ್ರಹ್ಮಹತ್ಯಾ ದೋಷ ಬಂದ್ಬಿಡ್ತು, ಅದಕ್ಕೆ ನಾನು ಬ್ರಾಹ್ಮಣ, ಅದಕ್ಕೆ ನಾನು ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡ್ತೀನಿ ಅಂತ ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠೆಯನ್ನ ಮಾಡಿದ ಅಂತ ಕೆಲವರು. ಇನ್ನೂ ಕೆಲವರು ಶಿವ ಅಂತಂದ್ರೆ ದೂರ ಓಡೋಗುವಂತ ಕೆಲವರು, ಚಾನ್ಸೇ ಇಲ್ಲ, ರಾಮೇಶ್ವರ ಲಿಂಗ ಪ್ರತಿಷ್ಠೆ ಇನ್ನೂ 1,000 ವರ್ಷ ಅಷ್ಟೇ ಆಗಿದೆ, ರಾಮೇಶ್ವರಕ್ಕೆ ಹೋಗಲೇ ಇಲ್ಲ ಅಂತ ಅವ್ರ ಪ್ರಚಾರ. ಎರಡೂ ಅತಿರೇಕವೇ. ರಾಮದೇವರಿಗೆ ಬ್ರಹ್ಮಹತ್ಯಾ ದೋಷ ಬಂದು ಲಿಂಗ ಪ್ರತಿಷ್ಠೆ ಮಾಡಿದ ಅನ್ನೋದು ಅತಿರೇಕ, ತಾಮಸರಿಗೆ ತಮಸ್ಸು ಬರ್ಲಿ ಅಂತ ಕಥೆ. ರಾಮದೇವರು ರಾಮೇಶ್ವರಕ್ಕೆ ಹೋಗೇ ಇಲ್ಲ, ಲಿಂಗ ಪ್ರತಿಷ್ಠೆ ಮಾಡೇ ಇಲ್ಲ ಅಂತ ಒಂದು ವಾದ, ಅದು ಅತಿರೇಕ. ಸಿದ್ಧಾಂತ ಏನಾಗಾದ್ರೆ, ರಾವಣನನ್ನ ಕೊಂದು ಬ್ರಹ್ಮಹತ್ಯೆ ಬರೋದಾದ್ರೆ ಲಕ್ಷ್ಮಣನ್ ಬ್ರಹ್ಮಹತ್ಯೆ ಬರ್ಬೇಕು. ಯಾಕೆ? ರಾವಣನ ಮಗ ಇಂದ್ರಜಿತ್ತುನ್ ಕೊಂದಿದ್ದಕ್ಕೆ. ಅಲ್ಲಿ ತನಕ ಬೇಡ. ಅದೇ ವಿಶ್ರವಸ್ಸಿಗೆ ರಾವಣನ ತಂದೆ ವಿಶ್ರವಸ್ಸಿಗೆ 3-4 ಜನ ಹೆಂಡತಿರು. ಆ 3-4 ಜನ ಹೆಂಡತಿಯರಲ್ಲಿ ಒಂದು ಹೆಂಡತಿಯ ಮಗ ಯಾರು? ರಾವಣ, ಕುಂಭಕರ್ಣ, ವಿಭೀಷಣ ಬೇರೆ ಹೆಂಡತಿ ಮಗ. ರಾವಣ ಮಾಲಿನಿ ಅನ್ನುವ ಹೆಂಡತಿಯ ಮಗ ವಿಭೀಷಣ, ಕೈಕಸಿ ಎನ್ನುವ ಹೆಂಡತಿಯ ಮಗ ಇವನು. ಇನ್ನೊಬ್ಳಿದಾಳೆ, ಇನ್ನೊಬ್ಬಳ ಹೊಟ್ಟೆನಲ್ಲಿ ಖರ, ದೂಷಣ ಎಲ್ಲ ಹುಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಖರದೂಷಣಗಳನ್ನ ಕೊಂದಿದ್ದಕ್ಕೆ ಬ್ರಹ್ಮಹತ್ಯೆ ಬಂತ ರಾಮದೇವರಿಗೆ? ಬರ್ಲಿಲ್ಲ. ಇಂದ್ರಜಿತ್ತುವನ್ನ ಕೊಂದಿದ್ದು ಲಕ್ಷ್ಮಣನ್ ಬ್ರಹ್ಮಹತ್ಯಾ ದೋಷ ಬಂತ? ಬರ್ಲಿಲ್ಲ. ಕುಂಭಕರ್ಣನ ಕೊಂದಿದ್ದಕ್ಕೆ ಬಂತ? ಬಂದ್ರೆ ಮತ್ತೆ ರಾವಣನ್ ಕೊಂದಿದ್ದಕ್ಕೆ ಯಾಕೆ ಬರ್ಬ? ಒಬ್ಬರೇ ಅಪ್ಪನ ಮಕ್ಳು ಇವರೆಲ್ಲ. ವಿಶ್ರವಸ್ಸು ಬ್ರಾಹ್ಮಣ ಅನ್ನೋದಾದ್ರೆ ಒಬ್ಬನೇ ಬ್ರಾಹ್ಮಣ ಅಪ್ಪನ ಮಗ ಇವರೆಲ್ಲ ಯಾರು? ರಾವಣ, ಕುಂಭಕರ್ಣ, ವಿಭೀಷಣ, ದೂಷಣ, ಇವರೆಲ್ಲ ಒಂದೇ ಫ್ಯಾಮಿಲಿ. ಅವ್ರನ್ನೆಲ್ಲಾ ಕೊಂದಾಗ ಬರದೇ ಇದ್ದ ಬ್ರಹ್ಮಹತ್ಯೆ ರಾವಣನೊಬ್ಬನ್ ಕೊಂದಾಗ ಯಾಕೆ ಬಂತು? ಜಿಜ್ಞಾಸೆ. ಅದಕ್ಕೆ ಹೇಳ್ತಾರೆ ಬ್ರಹ್ಮಹತ್ಯೆ ಬಂದಿಲ್ಲ. ರಾವಣ ಬ್ರಾಹ್ಮಣನೇ ಅಲ್ಲ ಫಸ್ಟ್ ಆಫ್ ಆಲ್. ಇವ್ ನಮ್ಮಲ್ಲಿ ಏನಾಗಿ ಹೋಗಿದೆ ಅಂತಂದ್ರೆ ರಾವಣನನ್ನ ಬ್ರಾಹ್ಮಣ ಅಂತ ಮಾಡಿ ಕೂಡಿಸ್ಬಿಟ್ಟಿದ್ದಾರೆ. ಇಲ್ಲ, ಮಾತೃ ಜಾತಿ ಪಿತೃಗುಣ ಅಂತ ಶಾಸ್ತ್ರದಲ್ಲಿ ನಿರ್ಣಯ ಮಾಡೋದು. ಜಾತಿ ನಿರ್ಣಯ ಇವತ್ತು ಜಾತಿ ಅಂದ್ರೆ ಮತ್ತೆ ಇವತ್ತು ಕರೆಯುವಂತ ಜಾತಿಗಳಲ್ಲ. ಆಮೇಲೆ ಇವತ್ತು ಸರ್ಟಿಫಿಕೇಟ್ ಅಲ್ಲಿ ಹಾಕುವ ನಿಮ್ದು ಯಾವ ಜಾತಿ ಅಂತ ಕೇಳ್ತಾರಲ್ಲ, ಆ ಜಾತಿಗೂ ಇಲ್ಲಿ ರಾವಣ ಬ್ರಾಹ್ಮಣ ಜಾತಿ ವ್ಯತ್ಯಾಸ ಇದೆ. ಯಾರಿಗೇ ಆಗ್ಲಿ ಗುಣ ಅಂತ ಅನ್ನೋದು ಯಾರಿಂದ ಬರುತ್ತೆ? ತಂದೆಯಿಂದ. ಅವನು ಯಾವ ವರ್ಣಕ್ಕೆ ಸೇರಿದವನು ಅಂತ ಗೊತ್ತಾಗೋದು ಯಾರಿಂದ? ತಾಯಿಯಿಂದ. ಆದ್ದರಿಂದ ತಾಯಿ ಯಾರು? ಕೈಕಸಿ. ರಾವಣೋ ದಾನವೇಂದ್ರ ಅಂತ ಸ್ಪಷ್ಟವಾಗಿ ದಾನವೇಂದ್ರ ರಾವಣ ಅಂತ ಹಾಕಿಟ್ಟಿದ್ದಾರೆ. ಹಾಗಿರುವಾಗ ಬ್ರಾಹ್ಮಣನೇ ಅಲ್ಲ, ಅವನನ್ನ ಕೊಂದ್ರೆ ಬ್ರಹ್ಮಹತ್ಯಾ ದೋಷ ಎಲ್ಲಿಂದ ಬರುತ್ತೆ ಅವನಿಗೆ? ಬಂದಿಲ್ಲ. ಮತ್ತೆ ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠೆ ಮಾಡಿದ್ದೆ ಸುಳ್ಳ? ಖಂಡಿತ ಲಿಂಗ ಪ್ರತಿಷ್ಠೆ ಮಾಡಿದ. ಯಾಕೆ ಲಿಂಗ ಪ್ರತಿಷ್ಠೆ ಮಾಡಿದ್ದು ಅಂತಂದ್ರೆ, ಇವತ್ತಿಗೂ ಕೂಡ ನಮ್ಮಲ್ಲಿ ರಾಮೇಶ್ವರ ಯಾತ್ರೆ ಅಂತಿಲ್ಲ, ಪುರಾಣದಲ್ಲಿ ಸೇತು ಯಾತ್ರಾ ಅಂತಿರೋದು. ಭಾರತ ದೇಶ ಎಷ್ಟಿದೆ? ಆ ಸೇತು ಹಿಮಾಚಲ ಪರ್ಯಂತ ಅಲ್ವಾ? ಇವರೆಲ್ಲ ತೀರ್ಥಯಾತ್ರೆ ನಮ್ಮ ತಾತ ತೀರ್ಥಯಾತ್ರೆ ಮಾಡಿದ್ರು. ಎಲ್ಲಿ ತನಕ? ಆ ಸೇತು ಹಿಮಾಚಲ. ನಾವ್ ಹೇಳ್ತೀವಲ್ಲ, ರಾಮೇಶ್ವರ ಎಲ್ಲಿ ಬಂತಲ್ಲಿ? ಸೇತು ಯಾತ್ರಾ ಪ್ರಧಾನ. ಸೇತು ಅಂದ್ರೆ ಯಾವುದು? ರಾಮಸೇತು. ರುದ್ರದೇವರಿಗೆ ಬ್ರಹ್ಮದೇವರ 5ನೇ ತಲೆಯನ್ನ ಕಡದದ್ದಕ್ಕೆ ಕಪಾಲ ಮೆತ್ತುವಂತು ಕೈಯಲ್ಲಿ, ಬ್ರಹ್ಮ ಕಪಾಲ. ಬ್ರಹ್ಮದೇವರ ತಲೆಯನ್ನೇ ಕಡದದ್ದಕ್ಕೆ ಒಂದು ದೋಷ ಬಂತು. ಯಾವ ದೋಷ? ಬ್ರಹ್ಮಹತ್ಯಾ ದೋಷ. ಆ ಬ್ರಹ್ಮಹತ್ಯಾ ದೋಷವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ರಾಮದೇವರು ಸೇತುವಿಗೆ ಆಪೋಸಿಟ್ ಆಗಿ ಲಿಂಗ ಸ್ಥಾಪನೆಯನ್ನ ಮಾಡಿದ್ದಾರೆ. ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ. ಧರ್ಮಶಾಸ್ತ್ರ. ಬ್ರಹ್ಮಹತ್ಯೆ ಏನಾದ್ರೂ ಆಗಿದ್ರೆ ನಮ್ಮಿಂದ ಸೇತು ದರ್ಶನವನ್ನ ಮಾಡಿಬಿಟ್ರೆ ಪರಿಹಾರ ಆಗುತ್ತೆ ಅಂತ. ಆದ್ರಿಂದ ಬ್ರಹ್ಮದೇವರ ತಲೆಯನ್ನೇ ಕಡದ ಪಾಪಕ್ಕೆ ಇವ್ರು ಏನ್ ಮಾಡ್ತಾರೆ? ರಾಮೇಶ್ವರ ಲಿಂಗವನ್ನ ಸ್ಥಾಪನೆಯನ್ನ ಮಾಡಿ ಸೇತು ನೋಡ್ತಾ ಇರ್ಬೇಕು. ಆ ಲಿಂಗ ಸೇತು ನೋಡ್ತಾ ಇರೋದ್ರಿಂದ ಅವರಿಗೆ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಯಿತು. ಆದ್ದರಿಂದ ರಾಮೇಶ್ವರ ಪುರಾಣೋಕ್ತವಾದ ಕ್ಷೇತ್ರವೇ, ರಾಮದೇವರು ಸ್ಥಾಪನೆ ಮಾಡಿದ ಕ್ಷೇತ್ರವೇ, ನಾವೆಲ್ಲ ದರ್ಶನ ಮಾಡಬೇಕಾದ ಕ್ಷೇತ್ರ. ಆದ್ರೆ ದೇವರಿಗೆ ದೋಷ ಬಂದಿಲ್ಲ. ದೇವರಿಗೆ ನಕರ್ಮಣ ವರ್ಧತೆ ನೋಕನಿ. ವಿಜಯೇಂದ್ರರು ಬೇಕಾದ ಶ್ರುತಿವಾಗಿ ನಾನು ಹೇಳಕ್ ಹೋಗಲ್ಲ ಅದನ್ನೆಲ್ಲ.
ನಕರ್ಮಣ ವರ್ಧತೆ. ದೇವರಿಗೆ ಇದನ್ನು ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ, ಇದನ್ನು ಮಾಡ್ಲಿಲ್ಲ ಅಂದ್ರೆ ಕಡಿಮೆ ಆಗ್ಬಿಡ್ತಾನೆ ಅನ್ನೋ ವಿಭಾಗ ದೇವರಲ್ಲಿಲ್ಲ. ರಾವಣನ ಕೊಲ್ಲಪ್ಪ ಅಂತ ಇವರೇ ಪ್ರಾರ್ಥನೆ ಮಾಡಿದ್ದು ಅಲ್ವಾ. ಕೊಂದು ಬಿಡಿ, ಫಸ್ಟ್ ಕೊಂದಾಕ್ಬಿಡಿ ರಾವಣನನ್ನ ಅಂತ ಪ್ರಾರ್ಥನೆ ಮಾಡಿದ ದೇವತೆಗಳೇ. ಆ ದೇವತೆಗಳಲ್ಲಿ ಒಬ್ಬ ಶಿವನೇ. ಹಾಗಿರೋ ಕಾಲಕ್ಕೆ ಎಂತ ಎಡವಟ್ಟುಗಳು. ಪಾರ್ವತಿನ ಕೇಳ್ಬಿಟ್ಟ, ಒಬ್ಬ ಸಾತ್ವಿಕ ವ್ಯಕ್ತಿ ಆಗಿದ್ರೆ ನೀನ್ ಹೆಂಡತಿನೇ ಕಳಿಸ್ಬಿಡು ನನಗೆ ಅಂತ ಯಾರಾದ್ರೂ ಕೇಳ್ತಾರ? ಆದಿದೈತ್ಯನಾದ ಹಿರಣ್ಯಕಶಿಪು ಅವನಲ್ಲಿ ಇದ್ದಾನೆ. ಆದ್ದರಿಂದ ಪಾರ್ವತಿಯನ್ನು ಅಪೇಕ್ಷೆ ಪಟ್ಟ, ಶಿವನಿಗೆ ಸಂಬಂಧಪಟ್ಟ ಅತ್ಯಂತ ರಹಸ್ಯವಾದ ಆತ್ಮಲಿಂಗವನ್ನು ಅಪೇಕ್ಷೆ ಪಟ್ಟ. ಎರಡೂ ಸಿಗ್ಲಿಲ್ಲ, ಅದು ಬೇರೆ ಮಾತು. ಅದರಿಂದ ಏನ್ ಗೊತ್ತಾಯ್ತು? ಇವನ ಅಯೋಗ್ಯತನ ಗೊತ್ತಾಯ್ತಲ್ಲಿ. ಚಂದ್ರಾವಣ ವದೇ ಹೇತು ಸೇತು. ವಾದಿರಾಜರು ಈ ವಿಷಯವನ್ನ ಇನ್ನೂ ವಿಸ್ತಾರವಾಗಿ ತೀರ್ಪರ್ಬೋದಲ್ಲಿ ಹೇಳ್ತಾರೆ. ಸೇತು ಯಾವ ರಾಮದೇವರು ನಿರ್ಮಾಣ ಮಾಡಿದ ಸೇತುವೆ ನೋಡ್ಬಿಟ್ರೆ ಬ್ರಹ್ಮಹತ್ಯೆ ಪರಿಹಾರ ಆಗತ್ತೆ ಎನ್ನುವಾಗ ರಾಮದೇವರಿಗೆ ಬ್ರಹ್ಮಹತ್ಯೆ ಅಲ್ಲಿಂದ ಬರುತ್ತೆ. ಆದ್ದರಿಂದ ಶ್ರೀರಾಮನಿಗೆ ಬ್ರಹ್ಮಹತ್ಯಾ ದೋಷವನ್ನ ಪರಿಕಲ್ಪನೆ ಮಾಡೋದೇ ಅಂಧಂತಮಸ್ಸಿಗೆ ಸಾಧನ. ಆದ್ರಿಂದ ರಾಮೇಶ್ವರ ಯಾತ್ರೆಯನ್ನು ಮಾಡಿದಾಗ ನಾವು ಅನುಸಂಧಾನ ಮಾಡಬೇಕಾದ್ದೇನು? ಕ್ಷತ್ರಿಯರಾದವರು ದೇವಾಲಯಗಳ ಸ್ಥಾಪನೆಯನ್ನು ಮಾಡಬೇಕು, ಆಯಾಯ ದೇವರುಗಳ ಸ್ಥಾಪನೆಯನ್ನು ಮಾಡಿ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ಶಾಸ್ತ್ರ. ಆ ಶಾಸ್ತ್ರಕ್ಕನುಗುಣವಾಗಿ ಇವನು ರಾಮ ಶಿವನ ಪ್ರತಿಷ್ಠೆಯನ್ನ ಮಾಡಿದ್ದಾನೆ ಅಂತ ತತ್ವ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ಇನ್ನೊಂದು ಮೋಕ್ಷಪ್ರದವಾದ ಕ್ಷೇತ್ರ ಅಂತ ಪ್ರಸಿದ್ಧವಾದದ್ದು ಯಾವುದು? ಭೂಮಿಗೆ ಸಂಬಂಧಪಟ್ಟೇ ಇಲ್ಲ, ಮೋಕ್ಷಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರ ಅಂತ ಜಗತ್ ಪ್ರಸಿದ್ಧವಾದಂತ ಒಂದು ಕ್ಷೇತ್ರ ಯಾವುದು? ಕಾಶಿ. ಅವಿಮುಕ್ತ ಕ್ಷೇತ್ರ ಅಂತ ಅದ್ರ ಹೆಸರು. ಪಾರ್ವತೀ ದೇವಿ ಶಿವ ಇಬ್ಬರು ಕೂಡ ಸ್ಮಶಾನದಲ್ಲಿ ಯಾಕೆ ವಾಸ ಮಾಡಬೇಕು ಅಂತ ನೋಡಿ. ಇದೆಲ್ಲ ನಾವು ಕೇಳೋದೇ ಇಲ್ಲ, ಕಥೆಗಳು ನಮ್ಗೆ ಗೊತ್ತಿರಲ್ಲ ನಮಗೆ. ಶಿವ ಸ್ಮಶಾನದಲ್ಲಿ ಯಾಕೆ ವಾಸ ಮಾಡೋದು? ಎರಡು ಕಥೆ ಇದೆ ಅದರಲ್ಲಿ. ಒಂದು, ಭೂತ ಪ್ರೇತ ಪಿಶಾಚಿಗಳು ಮನೆಗಳಿಗೆ ಬಂದು ಬಿಡುತ್ತೆ ಅಂತ ಅವ್ರನ್ನೆಲ್ಲ ಹಿಡಿದು ಹಾಕೊಂಡು ಸ್ಮಶಾನದಲ್ಲಿ ವಾಸ ಮಾಡುವಂಥದ್ದು. ಅದಾದ್ಮೇಲೆ ತಪ್ಪು ಯಾರೇ ಮಾಡ್ಲಿ ಶಿಕ್ಷೆ ಇದ್ದಿದ್ದೆ ಅವರಿಗೆ ಅಂತ. ತಪ್ಪು ಯಾರೇ ಮಾಡ್ಲಿ, ದೊಡ್ಡವರು ಚಿಕ್ಕವರು ಅಂತ ಶಾಸ್ತ್ರ ನೋಡಲ್ಲ. ಆ ಶಿಕ್ಷೆಗೆ ಅವರಿಗೆ ಅದರಿಂದ ಏನ್ ಪಾಪ ಲೇಪ ಇಲ್ಲ. ನಾಳೆ ಬೆಳಗ್ಗೆ ನೀವೇ ತಪ್ಪು ಒಪ್ಕೊಳ್ಳಿಲ್ಲ, ನಾವ್ಯಾಕೆ ಒಪ್ಪಬೇಕು ಜನ ಕೇಳ್ಬಿಟ್ರೆ? ತ್ರಿಪುರಾಸುರರ ಸಂಹಾರವನ್ನ ಮಾಡುವಾಗ ತ್ರಿಪುರಾಸುರರ ಪಟ್ಟಣವನ್ನ ಭಸ್ಮ ಮಾಡಿಬಿಡ್ತಾರೆ. ಸುಟ್ಟೋದಾಗ ಅದರಲ್ಲಿ ಎಷ್ಟೋ ಜನ ಗರ್ಭಿಣಿ ಹೆಣ್ಣು ಮಕ್ಕಳು ಹೊಟ್ಟೆ ಒಳಗಿಂದ ಮಗು ಸಮೇತ ಸುಟ್ಟು ಬೂದಿ ಆಗ್ಬಿಟ್ರು. ಸುಟ್ಟು ಬೂದಿ ಆಗೋದ್ರು. ಸುಟ್ಟು ಬೂದಿ ಆದಾಗ ಅಲ್ಲಿಂದ ಗರ್ಭಿಣಿ ವಧ ಅನ್ನುವ ಪಾಪ, ಗರ್ಭಿಣಿ ವಧ ಆ ಪಾಪಕ್ಕೆ ಪ್ರತೀಕವಾಗಿ ಪಿಶಾಚರ್ಯೆಯನ್ನ ಮಾಡ್ತಾ ಸ್ಮಶಾನದಲ್ಲಿದ್ದಾರೆ ರುದ್ರದೇವರು ಅಂತ ಪುರಾಣದ ವಾಕ್ಯ. ಅಂದು ಮಾತ್ರಕ್ಕೆ ಅವ್ರು ದೊಡ್ಡವರಲ್ಲ, ನಾವು ಅವ್ರ ಪೂಜೆ ಮಾಡಬಾರ್ದು. ರುದ್ರದೇವರ ಆರಾಧನೆ ಅವರ ಪೂಜೆಯನ್ನ ಮಾಡ್ಲಿಲ್ಲ ಅಂದ್ರೆ ನಾವು ಜೀವನದಲ್ಲಿ ಉದ್ಧಾರನೇ ಆಗಿಲ್ಲ. ನಾನು ಈಶ್ವರನ ದೇವಸ್ಥಾನಕ್ಕೆ ಹೋಗಲ್ಲ ರೀ ಅಂತ ಕೆಲವರು, ನಾನು ಈಶ್ವರನ ನಮಸ್ಕಾರನೇ ಮಾಡಲ್ಲ ಅಂತ ಕೆಲವರು ಮೂರ್ಖ ಶಿಖಾಮಣಿಗಳವರೆಲ್ಲ. ಶಿವ ದೇವಾಲಯಕ್ಕೆ ಹೋಗ್ಲಿಲ್ಲ ಅಂದ್ರೆ, ಶಿವನ್ ದರ್ಶನ ಮಾಡ್ಲಿಲ್ಲ ಅಂದ್ರೆ ಸರ್ವನಾಶ ಆಗ್ಬಿಡ್ತಾರೆ ಅವರೆಲ್ಲ. ನಮಸ್ಕಾರ ಮಾಡುವಾಗ ನೋಡಿ ಮಾಡಿ ಮಾಡಬೇಕಾದ್ದು. ಆದ್ದರಿಂದ ಕಥೆಗಳು ಬೇಕಾದಷ್ಟು ಕಥೆ. ಅದರಲ್ಲಿ ಒಂದು ಮೋಕ್ಷಪ್ರದ ಕ್ಷೇತ್ರ ಯಾವುದು? ಕಾಶಿ. ಕಾಶಿಗೆ ಪ್ರಧಾನ ದೇವತೆ ಯಾರು? ಸಾಮಾನ್ಯ ವಿಶ್ವನಾಥ ಅಂತ ಅಂದ್ಬಿಡ್ತಾರೆ. ವಿಶ್ವನಾಥ ಇರೋದ್ರಿಂದ ಕಾಶಿಯಲ್ಲಿ ದೇಹತ್ಯಾಗ ಮಾಡಿದವರಿಗೆ ಮೋಕ್ಷ ಆಗ್ಬಿಡುತ್ತೆ. ಪದ್ಮಪುರಾಣದಲ್ಲಿ ಪಾರ್ವತೀ ದೇವಿ ಶಿವನನ್ನ ಪ್ರಶ್ನೆ ಬಿದ್ರು. ವಿಜಯೇಂದ್ರರು ಮಾಡಿದ ಪರಮಾನುಗ್ರಹ ನಮ್ಗಿದೆಲ್ಲ ಕಾಶಿ ಕ್ಷೇತ್ರದ ಮಹಿಮೆ ಹೇಳುವಾಗ ಪದ್ಮಪುರಾಣದಲ್ಲಿ ಪಾರ್ವತಿ ನನಗೊಂದು ಡೌಟ್ ಇದೆ ಅಂತ ಕೇಳ್ತಾಳೆ. ಏನ್ ಡೌಟು? ಸ್ವಾಮಿ, ಕಾಶಿ ಕ್ಷೇತ್ರ ಅಷ್ಟು ದೊಡ್ಡ ಮೋಕ್ಷದಾಯಕವಾದ ಕ್ಷೇತ್ರ. ನಾವಿಬ್ರು ಅನ್ನಪೂರ್ಣ ವಿಶ್ವನಾಥರಾಗಿ ಸನ್ನಿಹಿತರಾಗಿರ್ತಕ್ಕಂಥ ಕ್ಷೇತ್ರ. ಎಲ್ಲ ಬೇಕಾದಷ್ಟು ಕ್ಷೇತ್ರಗಳು ಅವಳೆ ಪಟ್ಟಿ ಕೊಡ್ತಾಳೆ. ನಿಮ್ಮದೆಲ್ಲ ಶ್ರೀ ಪರ್ವತ ಅಂತ ಇದೆ, ಮಹಾಕಾಲ ಕ್ಷೇತ್ರ ಅಂತಿದೆ, ಅದೆಲ್ಲ ಬಿಟ್ಟು ಕಾಶಿನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿದ್ದು ಅಂತ ಕೇಳಿದ್ದಕ್ಕೆ ಪಾರ್ವತೀ ದೇವಿಗೆ ಉತ್ತರ ಕೊಡುವಂಥದ್ದು. ನನಗೆ ತಾರಕ ಬ್ರಹ್ಮ ಮಂತ್ರ ಅಂದ್ರೆ ತುಂಬಾ ಇಷ್ಟ. ತಾರಕ ಬ್ರಹ್ಮ ಮಂತ್ರ ಅಂದ್ರೆ ಯಾವುದು? ರಾಮದೇವರ ಮಂತ್ರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಅನ್ನೋದು ತಾರಕ ಬ್ರಹ್ಮ ಮಂತ್ರ. ಇದು ಎಲ್ಲಿ ಬರುತ್ತಿದ್ದು? ಪದ್ಮಪುರಾಣದಲ್ಲಿ ಬರುತ್ತೆ. ಆ ತಾರಕ ಬ್ರಹ್ಮ ಮಂತ್ರವನ್ನ ಸಾವಿರಾರು ಮಂತ್ರಗಳ ಕಾಲ ಜಪ, ಹೋಮ, ಅರ್ಚನೆ, ಪೂಜೆ
ಇಷ್ಟನ್ನ ಮಾಡಿ ನಾನು ತಪಸ್ಸು ಮಾಡಿದೆ ಮಣಿಕರ್ಣಿಕಾ ತೀರದಲ್ಲಿ. ಮಣಿಕರ್ಣಿಕಾ ಘಾಟ್ ಅಂತಿದೆ ಅಲ್ಲ, ಅಲ್ಲಿ ತಪಸ್ಸು ಮಾಡಿದ್ದಕ್ಕೆ ರಾಮದೇವರು ಬಂದ್ರು. ರಾಮದೇವರು ಬಂದದ್ದಕ್ಕೆ ಏನ್ ಬೇಕಪ್ಪ ಅಂತ ಕೇಳಿದ್ದಕ್ಕೆ ನಾನು ಕೇಳಿದೆ, ನನ್ನ ಕ್ಷೇತ್ರದಲ್ಲಿ ಮರಣ ಹೊಂದಿದವರಿಗೆ ನಿಮ್ಮ ತಾರಕ ಬ್ರಹ್ಮ ಮಂತ್ರವನ್ನ ನಾನು ಕಿವಿಯಲ್ಲಿ ಉಪದೇಶ ಮಾಡಿ ಅವರಿಗೆ ಮೋಕ್ಷ ಆಗುವಂತ ಅನುಗ್ರಹ ಮಾಡ್ರಿ ಅಂತ ಕೇಳಿದ್ದಕ್ಕೆ ತಥಾಸ್ತು ಅಂತ ನಂಗೆ ರಾಮ ಹೇಳ್ದ. ಆದ್ದರಿಂದ ಪಾರ್ವತಿ ನೀನು ಅಷ್ಟೇ ವಿಷ್ಣು ಸಹಸ್ರನಾಮಾದಿಗಳ ಪಾರಾಯಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ 3 ಸಲ ರಾಮ 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 ಅನ್ನು ಅಂತೇಳಿ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಧನೆ ಅಂತ ಪಾರ್ವತೀ ದೇವಿ ಉಪದೇಶ ಮಾಡಿದ ಪ್ರಸಂಗ ಅಲ್ಲೇ ಬರೋದು. ಇವತ್ತಿಗೂ ಕೂಡ ಕಾಶಿ ಕ್ಷೇತ್ರದಲ್ಲಿ ಮರಣ ಹೊಂದಬೇಕು ಅಂತ ಅಪೇಕ್ಷೆ ಯಾಕೆ ಪಡ್ತಾರೆ? ಸಾಯುವವರ ಕಿವಿಯಲ್ಲಿ ರುದ್ರದೇವರು ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ತಾರಕ ಬ್ರಹ್ಮ ಮಂತ್ರ ಉಪದೇಶವನ್ನ ಮಾಡ್ತಾರೆ. ಅದಕ್ಕೋಸ್ಕರವೇ ಕಾಶಿಯಲ್ಲಿ ಮರಣ ಹೊಂದಬೇಕು ಅಂತ ಎಲ್ಲ ಅಪೇಕ್ಷೆ ಪಡುವಂಥದ್ದು. ಆದ್ದರಿಂದ ಕಾಶಿ ಮೋಕ್ಷಪ್ರದ ಕ್ಷೇತ್ರ ಆದದ್ದು ಯಾಕೆ? ಈ ಕಾರಣದಿಂದ. ಆದ್ದರಿಂದ ಶಿವನಿಗೆ ಪ್ರಧಾನವಾದ ಒಂದು ಹೆಸರು ಗಂಗಾಧರ ಅಂತ ಹೇಳಿ. ಗಂಗಾಧರ ಅಂತ. ಗಂಗೆ ಎಲ್ಲಿಂದ ಬಂದು? ಭಗವಂತನ ಪಾದದ ಉಗುರಿನಿಂದ ಗಂಗೆ ಹುಟ್ಟಿದ್ದು. ವಿಷ್ಣು ಪಾದೋದ್ಭವಾಂ ದೇವೀಂ ಗಂಗಾಂ ತ್ರಿಪಥಗಾಮಿನೀಂ. ಆ ಗಂಗೆಯನ್ನ ತಲೆ ಮೇಲೆ ಇಟ್ಕೊಂಡಿದ್ಯಾರು? ಯಚ್ಚೌಚ ನಿಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧ್ನಜಿ ಧೃತೇನ ಶಿವ ಶಿವೋಭೂತ್. ಶಿವ ಗಂಗಾಧರ ಅಂತ ಅನ್ನಿಸ್ಕೊಂಡಿದ್ದು ಶಿವಭಕ್ತನಾದಂತ ಜರಾಸಂಧನಿಗೆ ಇಷ್ಟಾನೇ ಇರ್ಲಿಲ್ಲ. ನೋಡಿ, ಅವನು ಪೂಜೆ ಮಾಡ್ತಿದ್ ಯಾರನ್ನ? ಶಿವನನ್ನ. ಪ್ರತಿ ಪ್ರದೋಷ ಕಾಲಕ್ಕೆ, ಪ್ರತಿ ದ್ವಾದಶಿ ದಿನ ಸಾಯಂಕಾಲ ಅವನು ಕೇದಾರದಲ್ಲಿ ಇರ್ಬೇಕು. ಯಾರು? ಜರಾಸಂಧ. ಅಲ್ಲಿ ಪೂಜೆ ಮಾಡ್ಬೇಕು ಅವನು ಪ್ರತಿ ಪ್ರದೋಷಕ್ಕೆ. ಹೋಗುವಾಗ ಗಂಗೆ ಹರಿದು ಬಿಡ್ತಾಳೆ. ಗಂಗೆ ಹರಿಯೋ ಶಬ್ದ ಅಮಂಗಲ, ನನ್ ಕಿವಿಗ್ ಬೀಳ್ಬಾರ್ದು ಅಂತ ನಗಾರಿ ಹೊಡ್ಕೊಂಡು ಹೋಗ್ತಾ ಇದ್ದ. ಗಂಗೆ ವಿಷ್ಣುಗ್ ಸಂಬಂಧಪಟ್ಟವಳು. ನಮ್ಮ ದೇವರು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾನೆ, ಗಂಗೆ ಅಂತ ತಲೆ ಮೇಲೆ ಇಟ್ಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾನೆ. ಆ ದೇವ್ರನ್ನೇ ಪೂಜೆ ಮಾಡ್ತಾ ಆ ದೇವ್ರು ಮಾಡಿದ ತಪ್ಪು ಅಂತ ಅನ್ಬಿಡೋದು. ಇದರಿಂದ ಹೆಂಗ್ ಗೊತ್ತಾಗತ್ತೆ? ಗಂಗಾ ನದಿ ವಿಷ್ಣು ಪಾದೋದ್ಭವೇ ಆದ್ದರಿಂದ ತಲೆ ಮೇಲೆ ಇಟ್ಕೊಂಡಿರೋದ್ರಿಂದ ರುದ್ರದೇವರ ಪರಮ ವೈಷ್ಣವತ್ವ ಅನ್ನೋದು ನಮಗಿಲ್ಲಿ ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಿದೆ. ಆದ್ದರಿಂದ ಕಾಶಿ ಕ್ಷೇತ್ರ ಅಂತ ಅನ್ನೋದು ಪರಿಶುದ್ಧವಾದ ಮೋಕ್ಷದಾಯಕ ಕ್ಷೇತ್ರ. ಅದಾದ್ರೂ ದಾರುಕಾವನ ಅಂತೊಂದಿದೆ. ಆ ದಾರುಕಾವನದಲ್ಲಿ ಮೋಹಿನಿ ಮತ್ತು ಶಿವ ಇಬ್ಬರು ವಿಶೇಷವಾಗಿ ವಿಹಾರ ಮಾಡಿದ ಕಥೆಗಳು ಬಂದ್ಬಿಡುತ್ತೆ. ವಿಹಾರ ಮಾಡಿದಾರಲ್ಲ, ಸ್ತ್ರೀ ರೂಪದ ನಾರಾಯಣನಲ್ಲಿ ಪುರುಷ ರೂಪದ ಶಿವ ವಿಹಾರ ಮಾಡಿದ್ದಾನೆ ಅಂತಂದ್ರೆ ಕಥೆ ಏನಿದು? ಅದಕ್ಕೆ ವಿಜಯೇಂದ್ರ ಅಂತ ಏನ್ ಟೆನ್ಷನ್ ಏನಪ್ಪ? ಹಾಗೆ ಮೋಹಿನಿಯಲ್ಲಿ ಅವರು ಮೋಹಗೊಳ್ಳಿಲ್ಲ ಅಂದಿದ್ರೆ ಇವತ್ತು ನಮಗೆ ಬೆಳ್ಳಿನೂ ಇಲ್ಲ, ಬಂಗಾರವೂ ಇಲ್ಲ, ತಾಮ್ರನೂ ಇಲ್ಲ, ಕಬ್ಬಣನೂ ಇಲ್ಲ. ರುದ್ರದೇವರ ರೇತಸ್ಸಿನಿಂದ ಹೊರಗೆ ಬಂದದ್ದೇ ಈ ಎಲ್ಲ ಪದಾರ್ಥಗಳು. ಆದ್ರಿಂದ ಮೋಹಿನಿ ಜೊತೆಯನ್ನ ನೋಡಿ ಮೋಹಕ್ಕೊಳಗಾಗಿ ವಿಹಾರ ಮಾಡಿದ್ರು ಅನ್ನೋ ವಿಷಯದಲ್ಲಿ ನಮಗೆ ವಿರೋಧ ಏನು ಕಾಣ್ತಾ ಇದೆ. ಮತ್ತಿನ್ನು ವಿಶೇಷವಾಗಿ ರಾಮಾಯಣದಲ್ಲೇ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಕಥೆ ಕೋದಂಡ ಪಿನಾಕ, ಆ ಎರಡೂ ಧನಸ್ಸುಗಳನ್ನ ತಗೊಂಡಾಗ ವಿಷ್ಣು ಶಿವ ಇಬ್ಬರಿಗೂ ವಾಲ್ಮೀಕಿ ರಾಮಾಯಣದಲ್ಲಿ ಬರೋ ಕಥೆ ಇದು. ವಿಷ್ಣು ಸುಮ್ನೆ ಹುಂಕಾರ ಮಾಡ್ದ ನಿಂತ್ಕೊಂಡೇ ಬಿಟ್ರಲ್ಲಿ. ನಿಂತ್ಕೊಂಡಾಗ ಏನಾಯ್ತು? ಈ ಪಿನಾಕ ಅನ್ನೋ ಧನಸ್ಸು ಸ್ವಲ್ಪ ಶಿಥಿಲ ಆಗಿತ್ತಂತೆ. ಪರಶುರಾಮ್ ಹೇಳ್ತಾನೆ, ಶಿಥಿಲ ಆದ ಧನಸ್ಸನ್ನ ಮುರಿಯೋದು ದೊಡ್ಡದಲ್ಲ ನಿಂದು ಅಂತ. ಯಾವಾಗ ಶಿಥಿಲ ಆಯ್ತು ಶಿವಧನಸ್ಸು ಅಂದ್ರೆ ಅವಾಗ ಸೃಷ್ಟಿ ಮಾಡಿದಾಗ. ಇದನ್ ತಗೋ ಅಂತಂತಾರೆ. ವೈಷ್ಣವ ಧನಸ್ಸನ್ನ ಶಾಂಗ ಧನಸ್ಸನ್ನ ಕೊಟ್ಟಾಗ ಎತ್ಕೊಂಡ. ಈ ತರ ಕಥೆಗಳು ನೂರಾರು ಪುರಾಣಗಳಲ್ಲಿ ಬರುತ್ತೆ. ಆ ಪುರಾಣಗಳಲ್ಲಿ ಬರುವಂತಹ ಎಲ್ಲ ಕಥೆಗಳಿಗೂ ನಿರ್ಣಯ ಅಂತ ಒಂದು ಬೇಕಾಗತ್ತೆ. ಮತ್ ಇದರಲ್ಲಿ ಒಂದು ನಿರ್ಣಯ ನಾವು ಮಾಡ್ಕೊಳ್ಬೇಕು. ಇಡೀ ಗ್ರಂಥದಲ್ಲೇ ಯಾರಾದ್ರೂ ಕೂಡ ಬೇರೆಯವರು ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಶಿವ ನಿಂದೆ ಆಗ್ತಾ ಏನಪ್ಪಾ ಇದ್ರಲ್ಲಿ ಅನ್ಕೊಂಡ್ಬಿಡ್ತಾರೆ. ಏನಪ್ಪಾ ಈಶ್ವರನ್ ಬೈತಾ ಇದಾರಲ್ಲ, ಇಲ್ಲಿ ಶಕ್ತಿ ಇಲ್ಲ ಗಿಕ್ತಿ ಇಲ್ಲ. ಯಾರು ಬೈಯಲ್ಲ. ದೊಡ್ಡ ದೇವತೆಗಳನ್ನ ಬೈದು ಬಿಟ್ರೆ ಉದ್ಧಾರ ಆಗಕ್ಕೆ ಯಾರಿಗೂ ಸಾಧ್ಯ ಇಲ್ವೇ ಇಲ್ಲ. ಪಾರ್ವತಿ ಸತೀದೇವಿ ಹೇಳಿದ ಮಾತು, ಯಾರ ಬಾಯಲ್ಲಿ ರುದ್ರದೇವರಿಗೆ ಸಂಬಂಧಪಟ್ಟ 2 ಅಕ್ಷರದ ನಾಮಗಳು ಬರ್ತಾ ಇರುತ್ತೋ ಅವರಷ್ಟು ಪರಿಶುದ್ಧರಿನ್ಯಾರು ಹರ ಶಿವ ಭವ ಅಂತ ಅವ್ರ ಹೆಸರನ್ನು ಬಾಯಲ್ಲಿ ಹೇಳ್ತಾ ಇರ್ಬೇಕಂತ ಯಾವಾಗ್ಲೂ. ಯದ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ ಅಂತ
4ನೇ ಸ್ಕಂದ ಭಾಗವತದಲ್ಲಿ ಬರುತ್ತೆ. ಆದ್ರಿಂದ ಶಿವ ನಿಂದೆ ಅಲ್ಲ ಇದು. ಶಾಸ್ತ್ರದಲ್ಲಿ ನಾನು ಮೊದಲನೇ ದಿನ ಹೇಳಿದೆ, ವೇದ ಯಾವುದನ್ನು ಒಪ್ಪತ್ತೆ ಅದನ್ನ ನಾವು ಒಪ್ಬೇಕು. ವೇದ ವಿರೋಧಿಯಾದದ್ದನ್ನ ನಾನು ಒಪ್ತೀನಿ ಅಂತಂದ್ರೆ ನಾವು ವೇದ ಪ್ರಮಾಣ ಅಂತ ಒಪ್ಪಲ್ಲ ಅಂತ ಬಾಯಿ ಬಿಟ್ಟು ಹೇಳ್ಬಿಡ್ಬೇಕು. ಶಾಸ್ತ್ರ ಏನ್ ಹೇಳುತ್ತೆ, ವೇದಗಳು ಏನ್ ಹೇಳುತ್ತೆ, ವೇದವ್ಯಾಸ ಏನಂತಾರೆ ಅದು ಮುಖ್ಯ ಅಲ್ವಾ. ಇವತ್ತು ಪ್ರತಿಯೊಬ್ಬರು ವ್ಯಾಖ್ಯಾನ ಮಾಡೋದು ಯಾರನ್ನ ಇಟ್ಕೊಂಡು, ವೇದವ್ಯಾಸನ ಇಟ್ಕೊಂಡೆ. ವೇದವ್ಯಾಸ ಸತ್ಯಂ ಪರಂ ಧೀಮಹಿ ಅಂತ ಸ್ತೋತ್ರ ಮಾಡಿದ್ ಯಾರನ್ನ, ನಾರಾಯಣನನ್ನೇ. ಆದ್ರಿಂದ ಮೋಕ್ಷ ಕೊಡುವಂತಹ ದೇವತೆ. ಇಷ್ಟೆಲ್ಲ ಹೋಗ್ಲಿ, ಚಿಕ್ಕ ಹುಡುಗ ಮಾರ್ಕಂಡೇಯ ಅಷ್ಟು ಸ್ತೋತ್ರ ಮಾಡ್ತಾನೆ, ಸ್ವಾಮಿ ನಂಗೆ ಆಯುಷ್ಯ ಕೊಟ್ರಿ, ಉದ್ಧಾರ ಮಾಡ್ರಿ, ಏನ್ ಬೇಕಪ್ಪ ನಿನಗೆ ಅಂತ ಮೋಕ್ಷ ಕೊಡಿ ಅಂತ ಕೇಳ್ಬಿಟ್ಟ. ಯಾರು, ಮಾರ್ಕಂಡೇಯ. ಅವ್ರ ಬಾಯಲ್ಲಿ ಬಂದು ಮಾತು, ಅಹಂ ಭೋಗ ಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ. ಶಿವನದ್ದೇ ಮಾತು. ಅಹಂ ಭೋಗ, ನಿಮಗೆ ಲೌಕಿಕದಲ್ಲಿ ಏನ್ ಬೇಕು ಭೋಗ ಕೊಡ್ತೀನಿ, ಮೋಕ್ಷ ಕೊಡಕ್ ನನ್ನ ಕೈಲಾಗಲ್ಲ. ಮೋಕ್ಷದಸ್ತು ಜನಾರ್ದನ, ದೇವರ, ಅದು ಶಿವನದ್ದೇ ಮಾತು, ಅವರದ್ದೇ ಮಾತು. ನೀಲಕಂಠ ಹೇಗಾದ್ರಿ ನೀವು ಅಂತ ಕೇಳ್ತಾಳೆ ಪಾರ್ವತಿ. ಅವರಿಬ್ಬರಿಗೂ ಜಸ್ಟ್ ಮದುವೆ ಆಗಿದೆ, ಆಗಿನ್ನು ಮದುವೆ ಆಗಿದೆ. ಗಂಡನ ಬಗ್ಗೆ ತಿಳ್ಕೊಳ್ಬೇಕು. ಸ್ವಾಮಿ ನಿಮ್ ಕುತ್ತಿಗೆ ನೀಲಿ ಬಣ್ಣದಲ್ಲಿದೆ, ಹೆಂಗಾಯ್ತು ನೀಲಿ ಬಣ್ಣ ಅಂತ ಪಾರ್ವತಿ ಕೇಳಿದಾಗ ಹೇಳ್ತಾರೆ, ಬದರಿಕಾಶ್ರಮಕ್ಕೆ ಹಾರ್ಕೊಂಡು ಹೋದ್ರಂತೆ. ಬದರಿಕಾಶ್ರಮಕ್ಕೆ ಹಾರ್ಕೊಂಡು ಹೋದಾಗ ನಾರಾಯಣ ಕುತ್ತಿಗೆ ಗಟ್ಟಿ ಹಿಡ್ದ. ಇದು ಬೇರೆ ಯಾರು ಬರೆದ, ರುದ್ರದೇವ್ ಶಿವನ ಬಾಯಲ್ಲೇ ಬಂದ ಮಾತು. ಕಂಠವನ್ನ ಗಟ್ಟಿ ಹಿಡಿದಾಗ ಆಗೋಯ್ತು ನನಗೆ, ಅದಾದ್ಮೇಲೆ ವಿಷ ಕುಡಿದ್ಮೇಲೆ ಇನ್ನೂ ಜಾಸ್ತಿ ಆಯ್ತು ಅಷ್ಟೇ. ಅದು ಅವ್ರು ಹೇಳಿದ ಮಾತು. ಆದ್ರಿಂದ ಶಿವದ್ವೇಷ, ಶಿವನಿಂದೆ ಯಾವುದಿಲ್ಲ ಇದರಲ್ಲಿ. ಶಿವನಿಂದೆ ಮಾಡಿದವರು, ಶಿವದ್ವೇಷ ಮಾಡಿದವರು ಸರ್ವನಾಶ ಆಗುವುದು ಖಡಾಖಂಡಿತ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅದಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಧನುಜ ಗಜ ಮದವೈರಿ ದಂಡ ಪ್ರಣಾಮವ ಮಾಡ್ಬೆ ಅಲ್ವಾ. ಎಷ್ಟು ಪ್ರಾರ್ಥನೆ ಮಾಡ್ತೀವಿ ನಾವೆಲ್ಲ. ಆದ್ದರಿಂದ ಅವರ ಸ್ತೋತ್ರ ಮಾಡದೆ, ಅವರನ್ನ ಆರಾಧನೆ ಮಾಡದೆ, ಅವರ ಅನುಗ್ರಹ ಸಂಪಾದನೆ ಮಾಡದೆ ನಾವು ಜೀವನದಲ್ಲಿ ಉದ್ಧಾರ ಆಗಕ್ ಸಾಧ್ಯವೇ ಇಲ್ಲ. ಇವತ್ತು ಒಳ್ಳೆ ದಾಂಪತ್ಯ ಜೀವನ ಇರ್ಬೇಕು ಅಂದ್ರೆ ಪಾರ್ವತೀ ದೇವಿಯ ಪೂಜೆ ಮಾಡಬೇಕು. ಒಳ್ಳೆ ವಿದ್ಯೆ ಬರಬೇಕು ಅಂದ್ರೆ ಶಿವನ ಆರಾಧನೆ ಮಾಡ್ಬೇಕು. ಅದನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ತೀವಿ. ರುದ್ರದೇವರನ್ನ ಯಾಕೆ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಅದನ್ನ ಮಾಡೋದೇ ಇಲ್ಲ. ಭಾಗವತ ಅದೇ, ವಿದ್ಯಾ ಕಾಮಸ್ತು ಗಿರಿಶಂ ದಾಂಪತ್ಯರ್ಥೇ ಉಮಾಂ ಸತೀ. ಆದ್ರಿಂದ ಮನಸ್ಸು ಮಾತು, ಮನಸ್ಸಿಗೆ ದೇವತೆಗಳು ಯಾರು, ರುದ್ರದೇವರು. ಮಾತಿನ ದೇವತೆ ಯಾರು, ಪಾರ್ವತಿ. ಆದ್ರಿಂದ ಮಾತು ಮನಸ್ಸಿಗೂ ಲಿಂಕ್ ಇಲ್ಲ ಅಂತಂದ್ರೆ ಏನೇನೋ ತಲೆಹರಟೆ, ಸರಿಗಿಲ್ಲ ಬಿಡ್ರಿ ಹುಚ್ಚ ಅಂತಾರೆ. ಆದ್ರಿಂದ ಮಾತು ಮನಸ್ಸು ಅನ್ಯೋನ್ಯವಾಗಿ ಹೇಗಿದೆಯೋ ಹಾಗೆ ಮದುವೆ ಆದ ಗಂಡು ಹೆಣ್ಣು ಸಂತೋಷವಾಗಿರ್ಲಿ ಅಂತ ಗೌರಿ ಪೂಜೆ, ಶಿವನ ಪೂಜೆ ಇತ್ಯಾದಿಗಳೆಲ್ಲ, ಮಂಗಳ ಗೌರಿ 5 ವರ್ಷ ಎಲ್ಲ ಅದಕ್ಕೆ ಮಾಡಿಸೋದು. ಆದ್ರಿಂದ ಅವರ ದ್ವೇಷ ಮಾಡಿದ್ರೆ ನಾವೇನಾಗ್ತೀವಿ. ಮತ್ತೆ ವಿಜಯೇಂದ್ರ ಸ್ವಾಮಿಗಳು ಇಷ್ಟೆಲ್ಲ ಇದರಲ್ಲಿ ಪುರಾಣೋಕ್ತ ಹೇಳ್ಬಿಟ್ರಲ್ಲ, ಏನ್ ಗಲಾಟೆ ಆಗಿರ್ಬೇಡ ಅವತ್ತಿನ ಕಾಲದಲ್ಲಿ ಅಂತ ನಾವು ಅನ್ಕೊಂಡ್ರೆ, ಎಲ್ಲ ಕಥೆಗಳನ್ನ ಅವ್ರು ಹೇಳಿದ್ದಲ್ಲಿ ಕುಂಭಕೋಣದ ಕುಂಭೇಶ್ವರನ್ ಸನ್ನಿಧಾನದಲ್ಲೇ ಅವ್ರು ಹೇಳಿದ್ರು. ಆದ್ದರಿಂದ ಕುಂಭಕೋಣದ ಎಲ್ಲಾ ದೇವಸ್ಥಾನದ ಆಧಿಪತ್ಯ ಅವ್ರಿಗಿತ್ತು. ಅವ್ರಿಗಿದ್ರೂ ಕೂಡ ಪ್ರತಿನಿತ್ಯದಲ್ಲಿ ಶಾಂಗಪಾಣಿ, ಚಕ್ರಪಾಣಿ ಮೊದಲಾದ ಎಲ್ಲ ದೇವಾಲಯಗಳ ದರ್ಶನವನ್ನ ಅವರು ಮಾಡ್ತಾ ಇದ್ರು ಕೂಡ ಅವ್ರಿಗೆ ಅತ್ಯಂತ ಇಷ್ಟವಾದಂತಹ ಜಾಗ ಯಾವುದು ಅಂದ್ರೆ ಕುಂಭೇಶ್ವರ ದೇವಸ್ಥಾನ. ನಾನು ಮೊದಲನೇ ದಿನ ಹೇಳಿದೆ, ಕುಂಭಕೋಣದ ಎಲ್ಲ ದೇವಸ್ಥಾನದಲ್ಲಿ ಹೋದ್ರೂ ಕೂಡ ವಿಜಯೇಂದ್ರ ಹೆಸರು ಹೇಳ್ತಾರೆ. ಎಲ್ರು ಆ ಜಾತಿ ಈ ಜಾತಿ ಅಂತಿಲ್ಲ, ಎಲ್ಲ ಅವ್ರ ಹೆಸರು ಹೇಳ್ತಾರೆ. ಆದ್ರೆ ಅವರ ಪ್ರತಿಮೆ ಅನ್ನೋದು ಸಿಗ್ಬೇಕಾದ್ರೆ ಕುಂಭೇಶ್ವರ ದೇವಸ್ಥಾನದಲ್ಲಿ ನೋಡ್ಬೇಕು ನಾವು. ಚಕ್ರಪಾಣಿ ದೇವಸ್ಥಾನದಲ್ಲಿಲ್ಲ, ಶಾಂಗಪಾಣಿ ದೇವಸ್ಥಾನದಲ್ಲಿಲ್ಲ. ಅವರ ಪ್ರತಿಮೆ, ಅವರು ಕೂತ್ಕೊಳ್ತಾ ಇದ್ದ ಜಾಗ ಅಂತ ಯಾರ ಹಾಕ್ಸಿದ್ದಲ್ಲ. ಮೊನ್ನೆ ಹೋದ ವರ್ಷ ಕುಂಭೇಶ್ವರ ದೇವಸ್ಥಾನ ಕುಂಭಾಭಿಷೇಕ ಆಯ್ತು. 12 ವರ್ಷ ಮಹಾಕುಂಭಾಭಿಷೇಕ ಕಂಬರಕ್ಷಣೆ ಮಾಡಿದ್ರು. ವಿಜಯೇಂದ್ರ ತೀರ್ಥರ ಕೂತ ಜಾಗಕ್ಕೆ ಅವಾಗ ಇದ್ದಾಳೆ ಕವಚ, ಈಗ ಬೆಳ್ಳಿ ಕವಚ ಹಾಕಿಟ್ಟಿದ್ದಾರೆ. ಈಗ ದೇವಸ್ಥಾನದವರೇ ಹಾಕಿದ್ದಾರೆ. ಇದು ವಿಜಯೇಂದ್ರ ಸ್ವಾಮಿಗಳು, ವಿಜಯೇಂದ್ರ ಸ್ವಾಮಿ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದ ಜಾಗ. ಮಂಗಳಾಂಬಿಕಾ ದೇವಿ, ಪಾರ್ವತಿ ದೇವಿ ಅವಳ ಎದುರುಗಡೆನೆ ಕೂತ್ಕೊಳ್ತಾ ಪೀಠ ಇವತ್ತೂ ಇದೆ. ಆ ಎದುರುಗಡೆ ಆರೋ ಮಾರ್ಕ್ ಇದೆ. ಆರೋ ಮಾರ್ಕ್ ಕಂಬದಲ್ಲಿ ನಮಸ್ಕಾರ ಮಾಡ್ತಾರೆ ವಿಜಯೇಂದ್ರ ಪ್ರತಿಮೆ ಇವತ್ತೂ ಇದೆ ಅಲ್ವಾ. ಅವತ್ತಿನ ಕಾಲದಲ್ಲಿ ಇರುವ ತತ್ವವನ್ನ ಇದ್ದ ಹಾಗೆ ಸ್ಪಷ್ಟವಾಗಿ ನಿರೂಪಣೆ ಮಾಡಿ ಒಳ್ಳೆಯ ದಾರಿಗೆ ಬನ್ರಿ. ನೀವು ನಂಬಿದ್ದೇ ಸತ್ಯ ಅಲ್ಲ, ನಮ್ ತಲೆಗೆ ಅದಿರ್ಬೇಕು. ನಾನು ಮಾಡಿದ್ದೆ ಕರೆಕ್ಟ್, ನನಗೇನು ಉಪದೇಶ, ನಾವು ಹಂಗೆ ತಾನೆ, ನನಗೆ ಯಾರು ಉಪದೇಶ ಮಾಡೋದು, ನಾನು ಮಾಡಿದ್ದೆ ಸರಿ ಅಂತ ಕಪಾಳ ಕೊಡ್ತಾರೆ ವಿಜಯೇಂದ್ರ. ನೀವು ನಂಬಿದ್ ಸತ್ಯ ಅಲ್ಲ, ಸತ್ಯನೇ ಬೇರೆ ಇದೆ.
ನೀವು ನಂಬಿದ್ದೇ ಬೇರೆ. ಬುದ್ಧಿಯಿಂದ ವಿವೇಕ ಇಟ್ಕೊಂಡು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಿರ್ಣಯ ಮಾಡ್ಕೊಂಡಾಗ ನಿಮಗೆ ಉದ್ಧಾರ ಆಗಕ್ಕೆ ಅವಕಾಶ ಇದೆ. ಅವರಂತಾರೆ ನಂದೇನು ಕೆಲಸ ಇಲ್ಲ, ಪುರಾಣದಲ್ಲಿ ಹೇಳಿದ ಮಾತುಗಳನ್ನ ತೆಗೆದು ನಿಮ್ ಮುಂದೆ ಇಟ್ಟಿದ್ದು, ನಂದು ಅಂತ ಒಂದೇ ಒಂದ್ ಸ್ವಂತ ಮಾತು ಇದರಲ್ಲಿಲ್ಲ. ವಿಜಯೇಂದ್ರರ ಮಾತೇನ್ ಗೊತ್ತಾ? ಕಿಂಚ ಅಪಿಚ ಇತ್ಯಾದಿ ಅಷ್ಟೇ ಅವ್ರ ಮಾತು ಇಡೀ ಗ್ರಂಥದಲ್ಲಿ. ಮಿಕ್ಕಿದ್ದೆಲ್ಲ ಪುರಾಣದಲ್ಲಿ ಹೇಳಿದ ಮಾತುಗಳನ್ನೇ ಸ್ಪಷ್ಟವಾಗಿ ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ. ಇದರಿಂದ ಗೊತ್ತಾಗುವಂತಹ ತತ್ವ ಏನು ಅಂದ್ರೆ, ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳಲ್ಲಿ ಪತ್ಯುರ ಸಾಮಂಜಸ್ಯ ಅನ್ನುವಂತಹ ಸೂತ್ರದಲ್ಲಿ ರುದ್ರದೇವರಿಗೆ ಜಗತ್ಕಾರಣತ್ವ ಅನ್ನುವುದನ್ನು ನಿರಾಕರಣೆ ಮಾಡಿದ್ದಾರೆ. ರುದ್ರದೇವರು ಸರ್ವ ಜಗತ್ಕಾರಣರಲ್ಲ. ಮತ್ತೆ ಸರ್ವ ಜಗತ್ಕಾರಣತ್ವ ಯಾರಲ್ಲಿದೆ ಅಂತಂದ್ರೆ, ಜನ್ಮಾದ್ಯಸ್ಯೇತಃ ಅನ್ನುವ ಸೂತ್ರದಲ್ಲಿ ನಿರ್ಣೀತವಾದಂತೆ ನಾರಾಯಣನಿಗೆ ಯಾರು ಪದ್ಮನಾಭ ಇದ್ದಾನೆ ಅವನು ಜಗತ್ಕಾರಣ ಅನ್ನುವ ತತ್ವ ನಿಶ್ಚಯ ಆಗ್ತಾ ಇದೆ. ಕೊನೆಗೆ ಹೇಳ್ತಾರೆ, ಸಾತ್ವಿಕರೇ ನಾನು ಎಷ್ಟೊಂದು ಹೇಳೋದು ಹೇಳಿದೆ, ನೀವು ಕೇಳಿ ನಿಮ್ಮ ಮನಸ್ಸಿಗೆ ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಿಮ್ಮ ಸ್ವಭಾವ ಏನ್ ಪ್ರೇರಣೆ ಮಾಡುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರೋದು ಅಲ್ವಾ. ಹೇಳೋದು ಜ್ಞಾನಿಗಳ ಜವಾಬ್ದಾರಿ, ಗ್ರಂಥದ ಮೂಲಕ ಅರ್ಥ ಮಾಡ್ಕೊಳ್ಳೋದು ಬಿಡೋದು. ಆದ್ದರಿಂದ ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ, ವಿಮರ್ಶಯಿತ ದಶೇಷೇಣ ಯಥೇಚ್ಛಸಿ ತಥಾ ಕುರು. ನಾನು ಗೀತೋಪದೇಶ ಮಾಡಿದೆ, ವಿಮರ್ಶೆ ಮಾಡು, ನೀನ್ ಇಟ್ಟಾಗುತ್ತೆ ಮಾಡು. ಆದ್ದರಿಂದ ಇಷ್ಟು ನಮಗ ಅನುಗ್ರಹ ಮಾಡ್ಲಿದ್ರಲ್ಲಿ ಜಿಜ್ಞಾಸೆ ವಾಕ್ಯಾರ್ಥ ಏನಿಲ್ವೇ ಇಲ್ಲ. ಪುರಾಣಗಳ ವಾಕ್ಯ ಒಂದ್ ಈ ಪುರಾಣ ಒಂದ್ ಈ ಪುರಾಣ ತೆಗೆದಿಟ್ಟು ಸರಿಯಾದ ಕ್ರಮದಲ್ಲಿ ದೇವರ ಪೂಜೆ ಮಾಡಿ ಆರಾಧನೆ ಮಾಡಿ ಉದ್ಧಾರ ಆಗ್ರಿ ಅಂತ ವಿಜಯೇಂದ್ರ ಸ್ವಾಮಿಗಳು ಇಟ್ಟು ಕೊನೆಗೆ ನ್ಯಾಯಮುಕ್ತಿಕ ಮಾಲಾಯಾಮ್ ಶೈವ ಸರ್ವಸ್ವ ಖಂಡನಂ ವಿಜಯೀಂದ್ರ ಯತೀಂದ್ರೇಣ ರಚಿತಂ ಶ್ರೀಶತುಷ್ಟಯೇ ಅಂತ ಹೇಳಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸರ್ವ ಜಗತ್ಕಾರಣತ್ವ ಅನ್ನುವಂತಹ ಪ್ರಮೇಯಕ್ಕೆ ವಿರೋಧವಾಗಿ ಪುರಾಣಗಳಲ್ಲಿ ಬರುವಂತಹ ಮಹಾರುದ್ರ ದೇವರ ಅನೇಕ ಮಹಿಮೆಗಳು ಅದು ವಿಷ್ಣು ಸರ್ವೋತ್ತಮತ್ವಕ್ಕೂ ಸ್ವಲ್ಪ ಸಮಸ್ಯೆ ಆಗುವುದು. ಆದ್ರಿಂದ ನ್ಯಾಯಮುಕ್ತಿಕ ಮಾಲ ಅನ್ನುವ ಗ್ರಂಥದಲ್ಲಿ ರುದ್ರದೇವರಿಗೆ ಜಗತ್ಕಾರಣತ್ವ ಹೇಳುವಂತಹ ವಿಷಯಗಳನ್ನು ತೆಗೆದು ಅದನ್ನು ನಿರಾಕರಣೆ ಮಾಡಿಕೊಟ್ಟಿದ್ದೇನೆ. ಯಾರು ವಿಜಯೇಂದ್ರ ಯತೀಂದ್ರೇಣ, ವಿಜಯೇಂದ್ರ ತೀರ್ಥರೆಂಬ ಯತೀಂದ್ರರಿಂದ ನೀವು ಅರ್ಥ ಆಗ್ಲಿ ಅಂತಲ್ಲ, ದೇವರು ಪ್ರೀತನಾಗ್ಲಿ ಅಂತ ಎಷ್ಟು ಉಪದೇಶ ಮಾಡಿದ್ರು ಕೂಡ ಎದ್ದೋದ್ಮೇಲೆ ಅಷ್ಟೇ. ಅದಕ್ಕೆ ವಿಜಯೇಂದ್ರ ಹೇಳೇಬಿಟ್ರು, ರಚಿತಂ ಶ್ರೀಶತುಷ್ಟಯೇ. ನಿಮ್ಗೆ ಅರ್ಥ ಮಾಡಿ ನಿಮ್ ಯೋಗ್ಯತೆ ಅರ್ಥ ಆಗತ್ತೆ. ನನ್ನ ಸ್ವಾಮಿ ರಾಮಚಂದ್ರ ದೇವರು ಮುದರಾಮದೇವರಿಗೆ ಸಂತೋಷ ಆಗ್ಲಿ, ಶಾಂಗಪಾಣಿ ಸುಪ್ರೀತನಾಗ್ಲಿ, ನರಸಿಂಹದೇವರು ಸುಪ್ರೀತರಾಗ್ಲಿ ಅನ್ನುವ ದೃಷ್ಟಿಯಲ್ಲಿ ನಾನು ದೇವರಿಗೆ ಸಂತೋಷ ಆಗ್ಲಿ ಅಂತ ರಚನೆ ಮಾಡಿದ್ದೇನೆ. ನೀವು ಇದನ್ನ ತಗೊಂಡು ಅರ್ಥ ಮಾಡ್ಕೊಂಡು ಆ ರೀತಿ ನಡ್ಕೊಳ್ಬೇಕಾದ ಜವಾಬ್ದಾರಿ ಯಾರದ್ದು? ಅದು ನಿಮ್ದು ಅಂತ ಹೇಳಿ ವಿಜಯೇಂದ್ರ ಸ್ವಾಮಿಗಳವರು ಪರಮಾದ್ಭುತವಾದ ಈ ಗ್ರಂಥವನ್ನ ರಚನೆ ಮಾಡಿ ನಮಗೆ ಅನುಗ್ರಹವನ್ನ ಮಾಡಿದ್ದಾರೆ. ಅಂತಹ ಮಹಾನುಭಾವರ ವಿಶೇಷವಾಗಿರತಕ್ಕಂತಹ ಆ ಆರಾಧನೆ ಪ್ರತಿನಿತ್ಯ, ಯಾರು ಪ್ರತಿನಿತ್ಯ ಪಾಠ ಪ್ರವಚನ ಮಾಡ್ತಾರೆ ಅವ್ರು ವಿಜಯೇಂದ್ರ ಸ್ವಾಮಿಗಳನ್ನ ನೆನಪು ಮಾಡ್ಕೊಂಡೇ ಪಾಠ ಪ್ರವಚನ. ಯಾಕಂದ್ರೆ ಅವರ ಗ್ರಂಥಗಳ ಉಪಕಾರ ಇಲ್ಲದೆ ಪಾಠ ಪ್ರವಚನ ಮಾಡ್ಲಿಕ್ಕೆ ಆಗೋಲ್ಲ. ವಿಜಯೇಂದ್ರರು ಮತ್ತು ವಾದಿರಾಜರು ಅವರಿಬ್ಬರ ಗ್ರಂಥಗಳ ಉಪಕಾರ ಇಲ್ಲದೆ ಪಾಠ ಪ್ರವಚನ ನಮ್ಮಲ್ಲಿ ಇಲ್ಲವೇ ಇಲ್ಲ ಇವತ್ತು. ಆದ್ದರಿಂದ ನಿತ್ಯ ಅವರ ಸ್ಮರಣೆ ಆಗ್ತಾ ಇದ್ರು ಕೂಡ ಆರಾಧನಾಂಗವಾಗಿ ಅವರ ಸ್ಮರಣೆಯನ್ನ ಮಾಡುವಂತದ್ದು ಬಹಳ ವಿಶೇಷ. ಅದರಂತೆ ನಮ್ಮವರು ರಘುತ್ತಮರಾಯರು ಕೊಯಮತ್ತೂರಲ್ಲಿ ಇದ್ದಾರೆ. ಅವರು ಪ್ರತಿ ವರ್ಷ ವಿಜಯೇಂದ್ರ ಸ್ವಾಮಿಗಳವರ ಆರಾಧನೆ ಅಂಗವಾಗಿ ಒಂದು 5 ದಿನಗಳ ಕಾಲ ವಿಜಯೇಂದ್ರ ಸ್ವಾಮಿಗಳವರ ಗ್ರಂಥಗಳ ಪ್ರವಚನವನ್ನು ಮಾಡಿಸ್ತಾರೆ. ಆನ್ಲೈನ್ ಮಾಧ್ಯಮದಲ್ಲಿ ಪ್ರವಚನ ಮಾಡಿಸ್ತಾರೆ. ಪ್ರತಿ ವರ್ಷ ಒಂದೊಂದು ಗ್ರಂಥ, ಸಪ್ತಚಕ್ರ ಸಮರ್ಥನ ಅಂತ ವಿಜಯೇಂದ್ರ ಬರೆದಂತಹ ಸಪ್ತಮುದ್ರಾ ಧಾರಣೆಗೆ ಸಮರ್ಥನೆಯನ್ನ ಮಾಡುವಂತಹ ಒಂದು ಭಾಗ, ಅದು ಪ್ರವಚನ ಆಯಿತು. ನಮ್ಮ ತುರಿಯ ಶಿವಖಂಡನ ಅಂತ ಅದೊಂದು ಗ್ರಂಥ ಅದಾಯಿತು. ಇನ್ನು ಬೇಕಾದಷ್ಟು ವಿಜಯೇಂದ್ರ ಬರೆದ ಗ್ರಂಥದಲ್ಲಿ ಬೇಕಾದಷ್ಟು ಗ್ರಂಥಗಳಾಗಿದೆ. ಈ ವರ್ಷ ಅದು ಬಹಳ ವಿಶೇಷವಾದ ಇದು. ಈ ತರ ಪ್ರವಚನ ಅಂತ ಹೇಳಿದಾಗ ನಮ್ಮ ಗುರು ಅಣ್ಣ ಬದ್ರಿ ಅಣ್ಣ ಅವರು ನಮ್ಮ ಮಠದಲ್ಲಿ ಮಾಡ್ರಿ ನೀವು 5 ದಿವಸ ಅಂದ್ರು, ಅವಕಾಶ ಕೊಟ್ರು. ಎಲ್ಲ ನಮ್ಮ ಮನೆಯಲ್ಲಿ ರೂಮಲ್ಲಿ ಮಾಡಬೇಕಾದ ಪ್ರವಚನನ ಅವರೇ ಪ್ರತಿಷ್ಠೆ ಮಾಡಿದಂತಹ ಪ್ರಾಣದೇವರ ವಿಶೇಷವಾದಂತಹ ಸನ್ನಿಧಾನದಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅವ್ರ ದೊಡ್ಡತನ. ಇದೇ ರೀತಿಯಾದಂತಹ ಜ್ಞಾನ ಕಾರ್ಯ ನಿರಂತರವಾಗಿ ಇಲ್ಲಿ ನಡೀತಾ ಇರ್ಲಿ. ಅವಾಗ ಮಾತ್ರ ಗುರುಗಳು ಪ್ರತಿಷ್ಠೆ ಮಾಡಿದ ದೇವರ ಸನ್ನಿಧಾನಗಳು ಜಾಗೃತವಾಗುವುದು ಯಾವಾಗ, ಲೋಪದೋಷಗಳು ಪರಿಹಾರ ಆಗುವುದು ಯಾವಾಗ ಅಂತಂದ್ರೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ. ಲೋಪದೋಷ ಇಲ್ಲದೆ ಇರುವಂತಹ ಕರ್ಮಗಳೇ ಇಲ್ಲ. ಶಾಸ್ತ್ರದಲ್ಲಿ ಮಾತ್ರ ಲೋಪದೋಷ ಇಲ್ಲ,
ಆದ್ದರಿಂದ ಲೋಪದೋಷ ಇಲ್ಲದೇ ಇರತಕ್ಕಂತ ಕರ್ತವ್ಯ ಕರ್ಮಗಳನ್ನು ಮಾಡಿದಾಗ ಮಾತ್ರ ಸನ್ನಿಧಾನ ಅಭಿವೃದ್ಧಿ. ಅದರಂತೆ 5 ದಿನಗಳ ಕಾಲ ಇಲ್ಲಿ ನಡೆದಂತಹ ಈ ಜ್ಞಾನ ಕಾರ್ಯದಿಂದ ವಿಶೇಷವಾಗಿ ವಿಜಯೇಂದ್ರರ ಅಂತರ್ಯಾಮಿಯಾಗಿರ್ತಕ್ಕಂಥ ಪ್ರಾಣಸ್ಥ ಸೀತಾಪತಿ ಶ್ರೀರಾಮಚಂದ್ರ ಸುಪ್ರೀತನಾಗಿ ನಮ್ಮೆಲ್ಲರಿಗೂ ವಿಶೇಷವಾಗಿರ್ತಕ್ಕ ತತ್ವಜ್ಞಾನ, ಅದೇ ಮುಖ್ಯ, ಊಟ ತಿಂಡಿ ಎಲ್ಲ ಸಿಕ್ಕೇ ಸಿಗುತ್ತೆ. ತತ್ವಜ್ಞಾನ ಅನ್ನುವಂತಹ ದೊಡ್ಡ ಫಲವನ್ನ ಕೊಟ್ಟು ದೇವತಾ ತಾರತಮ್ಯ ಜ್ಞಾನದಲ್ಲಿ ಒಳ್ಳೆ ದೃಢವಾದಂತಹ ನಿಷ್ಠೆಯನ್ನ ಕೊಟ್ಟು ನಮ್ಮನ್ನ ಸಾಧನೆ ಮಾರ್ಗ ಕರ್ಕೊಂಡು ಹೋಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ಒಳ್ಳೆ ಅವಕಾಶವನ್ನ ಕೊಟ್ಟಂತಹ ನಮ್ಮ ಗುರುರಾಜಣ್ಣ ದಂಪತಿಗಳಿಗೂ ಮತ್ತು ನಮ್ಮ ಬದ್ರಿ ಅಣ್ಣ ದಂಪತಿಗಳಿಗೂ, ಕೇಳಿದಂತಹ ನಿಮ್ಮೆಲ್ಲರಿಗೂ, ಆಯೋಜನೆ ಮಾಡಿದಂತ ನಮ್ಮ ರಘುತ್ತಮರಾಯರಿಗೂ, ಇಲ್ಲೇ ಒಂದಷ್ಟು ಜನ ಕೇಳ್ತಾ ಇದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಅನುಗ್ರಹ ಆಗ್ಲಿ. ವಿಜಯೇಂದ್ರ ಸ್ವಾಮಿಗಳ ಗ್ರಂಥಗಳ ಒಂದು ಪಾರಾಯಣ ಪ್ರವಚನಗಳ ಆಗ್ಲಿ ನಿರಂತರವಾಗಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಧನ್ಯವಾದ.